ಅಶೋಕಸ್ತಾರಣಸ್ತಾರಃ ಶೂರಃ ಶೌರಿರ್ಜನೇಶ್ವರಃ ಅನುಕೂಲಶ್ಚತಾವರ್ತಃ ಪದ್ಮೀ ಪದ್ಮನಿಭೇಕ್ಷಣಃ. ಇಲ್ಲಿ ಉಚ್ಚಾರಣೆಯನ್ನು ಸ್ಪಷ್ಟ ಗಮನಿಸಬೇಕಾದದ್ದು. ಅಶೋಕಸ್ತಾರಣಸ್ತಾರ ತಾರ ಎರಡು ಸೊನ್ನೆ ಇದೆ ಅಲ್ಲಿ. ಹಾಗೆ ಶೂರ ಶೌರಿರ್ಜನೇಶ್ವರ, ಶೌರಿ ಜನೇಶ್ವರ ಅಲ್ಲ, ಶೌರಿರ್ಜನೇಶ್ವರ ನೆನಪಿಟ್ಟುಕೊಳ್ಬೇಕಾದದ್ದು. ಹಾಗೆ ಅನುಕೂಲಶ್ಚತಾವರ್ತ ಪದ್ಮೀ ದೀರ್ಘ ಇದೆ, ಪದ್ಮೀ ಪದ್ಮನಿಭೇಕ್ಷಣ ಅಂತ ಆ ರೀತಿ. ಇದರ ಅರ್ಥವನ್ನು ನಾವು ನೋಡ್ಕೊಂಡು ಬಂದರೆ ಮೊದಲನೇದಾಗಿ ಅಶೋಕ ಅಂತ ನಮಸ್ಕಾರ ಮಾಡಬೇಕಾದ್ರೆ ಅಶೋಕಾಯ ನಮಃ ಅಂತ ದೇವರಿಗೆ ನಮಸ್ಕಾರ ಮಾಡಬೇಕಾದದ್ದು. ಈ ಅಶೋಕ ಎನ್ನುವಂತಹ ನಾಮ, ಈ ರೂಪ, ಈ ಶಬ್ದಕ್ಕೆ ಅರ್ಥ ಏನು ಅಂತ ಹೇಳಿದ್ರೆ ಶೋಕರಹಿತನಾದವನು ಅಂತ. ದೇವರಿಗೆ ಶೋಕವೇ ಇಲ್ವಂತ. ದೇವ್ರು ಯಾವತ್ತೂ ಅಯ್ಯೋ ನನ್ನ ಹತ್ರ ಇಲ್ಲ ಅಂತ ಅಳ್ತಾ ಕೂತ್ಕೊಳ್ಳೋದೇ ಇಲ್ವಂತೆ. ಯಾಕಂದ್ರೆ ಅಳ್ತಾ ಕೂತ್ರೆ ಅವನು ದೇವರೇ ಅಲ್ಲ. ಅಷ್ಟು ಮಾತ್ರ ಅಲ್ಲ, ಈ ರೀತಿ ನಾವು ಪೂಜೆಯನ್ನು ಮಾಡಿದವು, ಉಪಾಸನೆ ಮಾಡಿದ್ವು ಅಂದರೆ ದೇವರು ಶೋಕರಹಿತ, ಶೋಕ ಇಲ್ಲದೆ ಇರುವವನು, ಮರುಗುತ್ತಾ ಕೂರುವುದಿಲ್ಲ ಅಂತ ಈ ರೀತಿ ನಾವು ದೇವರನ್ನು ಚಿಂತನೆ ಮಾಡಿದರೆ ನಮ್ಮನ್ನು ಶೋಕರಹಿತನನ್ನಾಗಿ ಮಾಡ್ತಾನೆ. ಅದಕ್ಕೋಸ್ಕರ ಅವನನ್ನು ಅಶೋಕ ಅಂತ ಕರೀತಾರೆ ಭಗವಂತನನ್ನು. ಮುಂದಿನ ನಾಮ ತಾರಣ ಅಂತ ನಮಸ್ಕಾರ ಮಾಡಬೇಕಾದ್ರೆ ತಾರಣಾಯ ನಮಃ ಅಂತ ನಮಸ್ಕಾರ ಮಾಡಬೇಕಾದದ್ದು. ತಾರಣ ಅಂತ ಹೇಳಿದರೆ ಏನು ಅಂದರೆ ದಾಟಿಸುವವನು ಅಂತ. ಭಗವಂತ ನಮ್ಮನ್ನು ಅಂಬಿಗನಾಗಿ ಈ ಸಂಸಾರದ ಸಮುದ್ರವನ್ನು ದಾಟಿಸುವವನು. ಅದಕ್ಕೆ ಹೇಳುವುದು ಅಂಬಿಗನ ನಿನ್ನ ನಂಬಿದೆ ಅಂತ. ಅಂಬಿಗನಾಗಿ ಯಾವ ರೀತಿ ನದಿಯನ್ನು ದಾಟಬೇಕು ಅಂತ ಹೇಳಿದ್ರೆ ಅಂಬಿಗ ದೋಣಿಯನ್ನು ದಾಟಿಸ್ತಾನೋ ಆ ರೀತಿ ಭಗವಂತ ನಮ್ಮನ್ನು ಸಂಸಾರ ಸಾಗರದಿಂದ ಅನಾಯಾಸವಾಗಿ ದಾಟಿಸ್ತಾನಂತೆ. ಅವನನ್ನು ನಂಬಬೇಕಷ್ಟೆ, ಅವನನ್ನು ಆಶ್ರಯಿಸಬೇಕಷ್ಟೆ. ಅದಕ್ಕಾಗಿ ಭಗವಂತನನ್ನು ತಾರಣ ಅಂತ ಕರೀತಾರೆ. ಮುಂದಿನದ್ದು ಭಗವಂತನ ನಾಮ ತಾರ ಅಂತ ನಮಸ್ಕಾರ ಮಾಡಬೇಕಾದ್ರೆ ತಾರಾಯ ನಮಃ ಅಂತ ನಮಸ್ಕಾರವನ್ನು ಮಾಡಬೇಕು. ತಾರ ಅಂತ ಹೇಳಿದ್ರೇ ಸಂಸ್ಕೃತದಲ್ಲಿ ಓಂಕಾರ ಅಂತ. ಓಂಕಾರ ಪ್ರತಿಪಾದ್ಯನಾಗಿರುವವು ನೀವನೇ. ಓಂಕಾರ ಯಾರನ್ನು ಹೇಳ್ತಾ ಇದೆ ಅಂತ ಹೇಳಿದ್ರೆ ವಿಷ್ಣುವನ್ನೇ ತಿಳಿಸ್ತಾ ಇರುವಂಥದ್ದು. ಅದಕ್ಕಾಗಿಯೇ ಯಾರೇ ವೇದವನ್ನು ಬಲ್ಲವರು ವೇದ ಪ್ರಾರಂಭ ಮಾಡುವುದೇ ಹರಿಹಿ ಓಂ ಅಂತ. ಯಾಕೆ ಹರಿಹಿ ಓಂ ಅಂತ ತಾವು ವೇದ ಉಚ್ಚಾರಣೆ ಪ್ರಾರಂಭ ಮಾಡ್ತಾರೆ ಅಂತ ಹೇಳಿದ್ರೆ ಹರಿಯೇ ಓಂಕಾರದಿಂದ ಕರೆಯಲ್ಪಡ್ತಾ ಇರುವವನು. ಅದಕ್ಕೆ ಭಗವಂತ ತಾರ ಅಂತ ಕರೆಯಲ್ಪಡ್ತಾನೆ. ಮುಂದೆ ಶೂರಃ ಅಂತ ನಮಸ್ಕಾರ ಮಾಡಬೇಕಾದ್ರೆ ಶೂರಾಯ ನಮಃ ಅಂತ ನಮಸ್ಕಾರ ನಾವು ಮಾಡಬೇಕಾದದ್ದು. ಅಂದರೆ ಶೂರ ಅಂತ ಹೇಳಿದ್ರೆ ವೀರ, ವೀರನಾಗಿರುವ ಅಂತ ಹೇಳಿದ್ರೆ ತಡೆಯೇ ಇಲ್ಲದ ಪರಾಕ್ರಮ ಉಳ್ಳವನು. ದೇವರ ಪರಾಕ್ರಮವನ್ನು ಇಲ್ಲಿವರೆಗೆ ತಡೆದವರೂ ಇಲ್ಲ, ಮುಂದೆ ಬರುವುದೂ ಇಲ್ಲ, ಹಿಂದೆ ತಡೆದವರು ಇಲ್ಲ. ಆ ರೀತಿ ತಡೆಯಿಲ್ಲದ ಪರಾಕ್ರಮ ಉಳ್ಳವನಾದ್ದರಿಂದಾಗಿ ದೇವರನ್ನು ಶೂರಃ ಅಂತ ಕರೀತಾರೆ. ಮುಂದಿನದ್ದು ಶೌರಿಹಿ ಅಂತ ಇಲ್ಲಿ ನಮಸ್ಕಾರ ಮಾಡಬೇಕಾದ್ರೆ ಶೌರ ಯೇ ನಮಃ ಅಂತ ದೇವರಿಗೆ ನಮಸ್ಕಾರವನ್ನು ಮಾಡಬೇಕು. ಶೌರಿ ಅಂತ ದೇವರನ್ನು ಯಾಕೆ ಕರೀತಾನೆ ಅಂತ ಹೇಳಿದ್ರೆ ತಾನೇನೂ ಶೂರ ದೇವರು. ಅಷ್ಟು ಮಾತ್ರ ಅಲ್ಲ, ಜಗತ್ತಿನಲ್ಲಿ ಯಾರು ಶೂರರಿದ್ದಾರಲ್ವ, ಆ ಶೂರರು ಹಾಗಿದ್ರೆ ಅವರು ದೇವರಿಗೆ ಸಮಾನನ ಅಂತ ಹೇಳಿದ್ರೆ ಇಲ್ಲ. ಆ ಎಲ್ಲ ಶೂರರ ಒಳಗೆ ಕೂತಿರುವ ನೀವನೇ, ಅದಕ್ಕೆ ಅವರು ಶೂರರು. ಲೋಕದಲ್ಲಿ ನಾವು ಯಾರನ್ನ ಶೂರರು ಅಂತ ಕರಿತೇವೆ, ಶೂರರು, ಧೀರರು, ಪರಾಕ್ರಮಿಗಳು ಅಂತ, ಅವರೊಳಗೆ ಕೂತಿರುವ ನೀವನೇ. ಇವನು ಕೂತಿದ್ರೇ ಅವು ಶೂರರು. ಇವನು ಕೂತಿಲ್ಲ ಅಂದರೆ ಯಾವ ಶೂರರೂ ಶೂರರಲ್ಲ, ಮತ್ತು ಎಲ್ಲರೂ ಕೂಡ ಹೇಡಿಗಳೇ ಆಗೋಗ್ತಾರೆ. ಅದಕ್ಕೆ ಅವನನ್ನು ಶೌರಿ ಅಂತ ಕರೀತಾರೆ. ಅಂದರೆ ಶೂರರ ಒಳಗೆ ಇರುವವನು. ಅಥವಾ ಇನ್ನೊಂದು ಅರ್ಥ ಏನಂದರೆ ಸುಲಭವಾದ ಅರ್ಥ ಶೌರಿ ಅಂತ ಹೇಳಿದ್ರೆ ಶೂರಸೇನನ ವಂಶದಲ್ಲಿ ಬಂದವನು, ಕೃಷ್ಣನಾಗಿ ಅವತಾರ ಮಾಡಿದವನು. ಕೃಷ್ಣನಿಗೆ ಶೌರಿ ಅಂತ ಹೆಸರು. ಶೂರಸೇನನ ಮೊಮ್ಮಗನಾಗಿ ಬಂದವನು ಅಂತ ಅದು ಕೂಡ ಅರ್ಥ. ನಂತರ ಜನೇಶ್ವರ ಅಂತ ಹೇಳ್ತಾರೆ. ಭಗವಂತ ಎಲ್ಲ ಜನರ ಈಶ್ವರ. ಜನರ ಈಶ್ವರ ಅಂದರೆ ಬರಿಯ ಒಡೆಯ ಅಂತ ಅಷ್ಟೇ ಅಲ್ಲ, ಈಶ್ವರ ಅಂದರೆ ಒಡೆಯ ಅಂತ. ಸಮಸ್ತ ಜನರಿಗೂ ಇವನೇ ಶ್ರೇಷ್ಠವಾದ ಒಡೆಯ. ಒಡೆಯ ಅಂದರೆ ಯಜಮಾನ. ಯಜಮಾನ ಅಂತ ಹೇಳಿದ್ರೆ ಓನರ್. ಸಮಸ್ತ ಜೀವರಾಶಿಗಳು ಇವನಿಗೆ ಸೇರಿದವರು, ಇನ್ಯಾರಿಗೂ ಸೇರಿದವರಲ್ಲ, ಇನ್ಯಾರ್ಯಾರಿಗೂ ಅಲ್ಲ. ಇವಾಗ ನಮ್ಗೆ ಇವನು ನನ್ನ ಮಗ, ಇವನು ನನ್ನ ಮಗಳು, ಇವರು ನನ್ನವರು, ಯಾರಿಗೆ ಯಾರೂ ಸೇರಿದವರಲ್ಲ. ಮತ್ತು ನಾವೆಲ್ಲರಿಗೂ ದೇವರಿಗೆ ಸೇರಿದವರು. ಯಾಕಂದರೆ ದೇವರು ನಮ್ಮನ್ನು ಯಾವತ್ತೂ
ಯಾವತ್ತೂ ನೋಡ್ಕೊಳ್ತಾ ಇದ್ದಾನೆ, ಬಿಡದಂತೆ ನಮ್ಮನ್ನು ನೋಡ್ಕೊಳ್ತಾ ಇದ್ದಾನೆ. ನಿಜವಾಗ್ಲೂ ಕೂಡ ಓನರ್ ಅಂತ ನಾವು ಯಾರನ್ನು ಕರಿತೇವೆ? ಯಜಮಾನ ಅಂತ ಯಾರನ್ನು ಕರಿತೇವೆ? ಯಾರಿಗೆ ಯಾವ ವಸ್ತುವಿನ ಮೇಲೆ ಹಕ್ಕಿದೆಯೋ ಅವನು ಓನರ್ಶಿಪ್ ಅಂತ ಅದನ್ನು ಕರೆಯೋದು, ಹಕ್ಕು. ಆ ಹಕ್ಕಿರುವವನು ಅದರ ಓನರ್. ಹಾಗೆ ಈ ಜೀವನ ಮೇಲೆ ನಿಜವಾಗ್ಲೂ ಹಕ್ಕಿರುವುದು ದೇವರಿಗೆ ಮಾತ್ರ. ಆದರೆ ಯಾಕಂತ ಹೇಳಿದ್ರೆ ಅವನು ನೋಡ್ಕೊಳ್ತಾ ಇದ್ದಾನೆ, ಪಾಲನ ಪೋಷಣ ಪ್ರತಿಯೊಂದನ್ನು ಮಾಡ್ತಾ ಇದ್ದಾನೆ. ನಾವಿರುವುದೇ ದೇವರಿಂದಾಗಿ. ಅದಕ್ಕೆ ದೇವರು ನಿಜವಾಗ್ಲೂ ಎಲ್ಲ ಜೀವರಾಶಿಗಳ ಒಡೆಯ. ನಾವೆಲ್ಲರೂ ಜನರು, ನಮ್ಮೆಲ್ಲರ ಒಡೆಯನಾಗಿರುವವನು. ನಂತರ ಅನುಕೂಲ ಅಂತ ಭಗವಂತನಿಗೆ ಇನ್ನೊಂದು ಹೆಸರು. ಅನುಕೂಲ ಅಂದರೆ ಹೆಸರು ಹೇಳುವಾಗೆ ಅನುಕೂಲ. ಹಿಂದಿನದ್ದು ನಾವು ನಮಸ್ಕಾರ ಮಾಡಬೇಕಾದ್ರೆ ಜನೇಶ್ವರಾಯ ನಮಃ ಅಂತ ನಮಸ್ಕಾರ ಮಾಡಬೇಕಾದದ್ದು. ಇಲ್ಲಿ ಅನುಕೂಲಾಯ ನಮಃ ಅಂತ ನಮಸ್ಕಾರ ಮಾಡಬೇಕಾದದ್ದು. ಅಂದರೆ ಎಲ್ರಿಗೂ ಅನುಕೂಲನಾಗಿರುವವನು ದೇವರು. ಅನುಕೂಲ ಅಂದರೆ ಬೇಕಾದ ಆಗಿರುವವರು, ಯಾರಿಗೆ ಯಾವ ರೀತಿ ಬೇಕೋ ಆ ರೀತಿ ದೇವರಿರ್ತಾನೆ. ಈ ಕಾರಣದಿಂದಲೇ ಒಳ್ಳೆಯವರೊಳಗೆ ಕೂತು ಒಳ್ಳೆ ಕೆಲಸ ಮಾಡಿಸ್ತಾನೆ, ಕೆಟ್ಟವರೊಳಗೆ ಕೂತು ಕೆಟ್ಟ ಕೆಲಸ ಮಾಡಿಸ್ತಾನೆ ದೇವರು. ನಮ್ಮಲ್ಲಿ ಅನೇಕ ಮಂದಿಗೆ ಒಂದು ಪ್ರಶ್ನೆ ಇರ್ತದೆ, ಅಲ್ರಿ ದೇವ್ರಿಗೆ ಕೆಟ್ಟವರನ್ನೆಲ್ಲ ಒಳ್ಳೆಯವರನ್ನಾಗಿ ಮಾಡಿಬಿಡ್ಬೋದಲ್ವ? ದೇವ್ರಿಗೆ ಯಾವುದು ಅಸಾಧ್ಯ ಅಲ್ವಲ್ಲ, ಕೆಟ್ಟವರನ್ನೆಲ್ಲ ಒಳ್ಳೆಯವರನ್ನು ಮಾಡಿಬಿಟ್ರೆ ಜಗತ್ತೆಲ್ಲ ಒಳ್ಳೆಯದಾಗತ್ತಲ್ವ ಅಂತ. ಇಲ್ಲ, ಆ ರೀತಿ ಆದ ಪಕ್ಷದಲ್ಲಿ ಅನುಕೂಲ ಎನ್ನುವ ದೇವರ ನಾಮಕ ಅರ್ಥವೇ ಇಲ್ಲ ಅಂತ ಆಗ್ತದೆ. ಯಾಕಂತ ಹೇಳಿದ್ರೆ ಯಾವ ದುಷ್ಟ ಇದ್ದಾನೆ, ದುಷ್ಟನಿಗೆ ಯಾವತ್ತೂ ಒಳ್ಳೇದು ಇಷ್ಟ ಆಗೋಲ್ಲ ಅವನಿಗೆ. ನಿಮಗೆ ಉದಾಹರಣೆಗೆ ಹೇಳುವುದಾದರೆ, ಮಹಾ ತೆಗೆದು ಹಾಕಿದವನಿದ್ದಾನೆ, ಮಹಾ ದುಷ್ಟ, ಮಹಾ ನಾಸ್ತಿಕ ಇದ್ದಾನೆ. ಮಹಾ ದುಷ್ಟ, ಮಹಾ ನಾಸ್ತಿಕ, ಏನೇನೋ ದೇವರ ಧರ್ಮದ ಬಗ್ಗೆ ನಂಬಿಕೆ ಇಲ್ಲ. ನಾನು ದೊಡ್ಡ ದೇವ್ರ ಭಕ್ತ, ನನಗೆ ದೇವರ ಬಗ್ಗೆ ಕೇಳುವುದು, ದೇವರ ಬಗ್ಗೆ ಭಜನೆ ಮಾಡುವುದು, ದೇವಸ್ಥಾನಕ್ಕೆ ಹೋಗುವುದು ತುಂಬ ಇಷ್ಟದ ಕೆಲಸ. ನಾನು ಅವನನ್ನು ನೋಡಿದೆ, ಆ ದುಷ್ಟನನ್ನು ನೋಡಿದೆ, ಆ ಪಾಪಿಯನ್ನು ನೋಡಿದೆ. ಇನ್ಯಾರೂ ಅಲ್ಲ, ನನ್ನ ಸಹೋದರನೇ ಅಂತ ತಿಳ್ಕೊಳ್ಳಿ. ಸಹೋದರನ ಸ್ಥಾನದಲ್ಲೇ ಇದ್ದಾನೆ. ಏನು ಮಾಡೋಣ ಅಂತ ಯೋಚನೆ ಮಾಡಿದೆ. ಇಲ್ಲ, ಇವನನ್ನು ಹೇಗಾದರೂ ಸರಿ ಮಾಡಲೇಬೇಕು ಅಂತ ಹೇಳಿ ನಾನು ದೇವಸ್ಥಾನಕ್ಕೆ ಎಳ್ಕೊಂಡು ಹೋದೆ ಅವನನ್ನು. ದೇವಸ್ಥಾನದಲ್ಲಿ ಉಪನ್ಯಾಸ ಆಗ್ತಾ ಇತ್ತು, ಅಲ್ಲಿ ಕೂರಿಸಿದೆ ಅವನನ್ನು. ಉಪನ್ಯಾಸ ಕೇಳಿಸಿದೆ. ಅವನಿಗೆ ಇಷ್ಟ ಆಗುತ್ತಾ? ಇಲ್ಲ. ಮತ್ತೇನೆಂದರೆ ನನಗೆ ಬೈಕೊಳ್ತಾನೆ, ಶಾಪ ಹಾಕ್ತಾನೆ, ನನಗೆ ಇಲ್ಲಿಗೆ ಯಾಕೆ ಕರ್ಕೊಂಬಂದ ಅಂತ ಹೇಳ್ತಾನೆ. ಯಾಕಂದರೆ ಅವನಿಗೆ ಅದು ಇಷ್ಟವೇ ಆಗೋದಿಲ್ಲ. ಶಾಪ ಹಾಕ್ಬೋದು, ಬೈಬೋದು, ನನಗೆ ಅಲ್ಲಿಂದ ಎದ್ಕೊಂಡು ಹೋಗ್ಬೋದು. ಯಾಕಂದರೆ ಅವನಿಗೆ ಅದು ಇಷ್ಟ ಅಲ್ಲ. ನನಗಿಷ್ಟ, ಅವನಿಗಿಷ್ಟ ಅಲ್ಲ. ನಾನು ಏನಂದ್ರೆ, ನಾನು ಅವನನ್ನು ಒಳ್ಳೆಯವನನ್ನಾಗಿ ಮಾಡಿಬಿಡ್ತೇನೆ ಅಂತ. ಇಲ್ಲ, ಅವನಿಗೆ ಯಾವುದು ಒಳ್ಳೆಯದು ಅಂತ ಹೇಳಿದ್ರೆ ಅವನಿಗೆ ಇಷ್ಟವಾದದ್ದೇನೋ ಅಲ್ಲಿ ಬಿಡಬೇಕು, ಆವಾಗಲೇ ಅವನಿಗೆ ಇಷ್ಟವಾದದ್ದು. ಇಲ್ಲಿಯೂ ಕೂಡ ಅದೇ ರೀತಿ ಭಗವಂತ ಪ್ರತಿಯೊಬ್ಬ ವ್ಯಕ್ತಿಗೂ ಕೂಡ ಕೆಟ್ಟವನ ಒಳಗೂ ಕೂಡ ಅವನಿಗೇನು ಇಷ್ಟವಾದದ್ದು ಅದನ್ನು ಮಾಡಿಸ್ತಾನೆ, ಒಳ್ಳೆಯವನೊಳಗೆ ಕೂತು ಅವನಿಗೇನು ಇಷ್ಟವಾದದ್ದು ಅದನ್ನು ಮಾಡಿಸ್ತಾನೆ. ಈ ರೀತಿ ದೇವರು ಯಾವತ್ತೂ ನ್ಯೂಟ್ರಲ್ ಆಗಿರ್ತಾನೆ ಪ್ರತಿಯೊಬ್ಬರಿಗೂ. ಯಾರು ದೇವರಿಗೆ ಶರಣು ಹೊಂದುತ್ತಾರೆ, ದೇವರೇ ನಿನ್ನ ಇಚ್ಛೆ ಏನು ಆ ರೀತಿ ನನ್ನನ್ನು ಮಾಡು ಅಂತ ಪ್ರಾರ್ಥನೆ ಮಾಡ್ಕೊಳ್ತಾರೆ, ತಮ್ಮ ಇಚ್ಛೆಯನ್ನು ಬಿಟ್ಟು ದೇವರೇ ನಿನ್ನ ಇಚ್ಛೆಯೇ ನನ್ನ ಇಚ್ಛೆ ಅಂತ ಯಾರು ಹೇಳ್ತಾರೆ, ಅವರನ್ನು ಮಾತ್ರ ತನ್ನ ದಾರಿಯಲ್ಲಿ ಉದ್ಧಾರ ಮಾಡ್ತಾನೆ. ಯಾಕಂದರೆ ಅವ್ರು ಏನು ಬಯಸ್ತಾ ಇದ್ದಾರೆ ಅಂದರೆ, ದೇವರೇ ನೀನು ಏನು ಹೇಳ್ತೀಯ ಆ ರೀತಿ, ನೀನು ಯಾವ ರೀತಿ ಮಾಡಿಸ್ತೀಯ ಆ ರೀತಿ ಅವರನ್ನು ದೇವರು ಉದ್ಧಾರ ಮಾಡ್ತಾನೆ. ಅಲ್ಲೂ ಅನುಕೂಲನೇ. ಈ ರೀತಿ ಎಲ್ಲರಿಗೂ ದೇವರ ಅನುಕೂಲನಾಗೇ ಇರುವವನು. ಅದಕ್ಕೆ ಅವನಿಗೆ ಅನುಕೂಲ ಅಂತಲೇ ದೇವರಿಗೆ ಹೆಸರು. ನಂತರ ಶತಾವರ್ತ ನಮಸ್ಕಾರ ಮಾಡಬೇಕಾದ್ರೆ ಶತಾವರ್ತಾಯ ನಮಃ ಅಂತ ನಮಸ್ಕಾರ ಮಾಡಬೇಕು. ದೇವರಿಗೆ ಯಾಕೆ ಶತಾವರ್ತ ಅಂತ ಹೇಳಿದ್ರೆ, ಆವರ್ತ ಅಂತ ಹೇಳಿದ್ರೆ ಮರಳಿ 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 ಬರುವುದು. ಶತಾವರ್ತ ಅಂದರೆ, ಶತ ಅಂದರೆ ನೂರಾರು ಬಾರಿ ಇಲ್ಲಿಗೆ ಎಳ್ಕೊಂಡು ಬರ್ತಾ ಇರ್ತಾನೆ ಅಂದರೆ ಅವತಾರ. ದೇವರ ಅವತಾರ ಒಂದಲ್ಲ, ಎರಡಲ್ಲ, ಮೂರಲ್ಲ, 10 ಅಲ್ಲ, 100 ಅಲ್ಲ, ಲೆಕ್ಕ ಇಲ್ಲದಷ್ಟು ಅವತಾರ. ಇವಾಗ ಒಂದು ಕೃಷ್ಣಾವತಾರವೇ ಎಷ್ಟು ಬಾರಿ ಆಗಿದೆ ಅಂತ ಲೆಕ್ಕ ಇಲ್ಲ. ಇವಾಗ ಒಂದು 5000 ವರ್ಷದ ಹಿಂದೆ ಒಂದು ಸಲ ಅದಷ್ಟೇ ನಮಗೆ ತಿಳಿದ ಹಾಗೆ. ಅದಕ್ಕಿಂತ ಹಿಂದೆ ಬೇಕಾದಷ್ಟು ಸಲ ದೇವರು ಕೃಷ್ಣನಾಗಿ ಅವತಾರ ಮಾಡಿ ಬರ್ತಾ ಇದ್ದಾನೆ. ರಾಮನಾಗಿ ಬೇಕಾದಷ್ಟು ಸಲ ಅವತಾರ ಮಾಡಿ ಬರ್ತಾ ಇದ್ದಾನೆ. ನರಸಿಂಹನಾಗಿ ಅನೇಕ ಬಾರಿ ಬರ್ತಾ ಇದ್ದಾನೆ. ಈ ರೀತಿ ಶತಾವರ್ತ, ಮತ್ತೆ 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 ನೂರಾರು ಬಾರಿ ಇಲ್ಲಿ ಅವತಾರ ಮಾಡಿ ಬರುವಂಥವನು ಭಗವಂತ. ನಂತರ ಪದ್ಮೀ, ಮುಂದಿನದ್ದು ಇಲ್ಲಿ ನಮಸ್ಕಾರ ಮಾಡಬೇಕಾದ್ರೆ ಪದ್ಮಿನೇ ನಮಃ ಅಂತ ನಮಸ್ಕಾರ ಮಾಡಬೇಕಾದ್ರೆ. ಪದ್ಮಿ ಅಂತ ಹೇಳಿದರೆ ಬಹಳ ಸುಲಭವಾದ ಅರ್ಥ, ಕೈಯಲ್ಲಿ ಪದ್ಮ ಹಿಡಿದವನು. ಶಂಖ ಚಕ್ರ ಗದಾ ಪದ್ಮ ಅಂತ ಹೇಳ್ತೇವಲ್ವ, ಆ ರೀತಿ ಪದ್ಮವನ್ನು ಹಿಡಿದವನು. ಹೌದು, ದೇವರು ಯಾಕೆ ಪದ್ಮ ಹಿಡ್ಕೊಂಡಿದ್ದಾನೆ? ನೋಡಲಿಕ್ಕೆ ಚಂದ ಕಾಣಲಿ ಅಂತನ. ಶಂಖ ಚಕ್ರ ಗದಾ ಪದ್ಮಗಳನ್ನು ಹಿಡಿದ್ರೆ ಚೆನ್ನಾಗಿ ಕಾಣುತ್ತೆ 4 ಕೈಗೆ ಎಂದನ? ಅಲ್ಲ, ಎಲ್ಲವೂ ದೇವರದ್ದು ಸಾಂಕೇತಿಕ. ಧರ್ಮ, ಅರ್ಥ, ಕಾಮ, ಮೋಕ್ಷ, ಈ 4 ಆಯುಧಗಳು ತಿಳಿಸ್ತಾ ಇದೆ ಶಂಖ ಚಕ್ರ ಗದಾ ಪದ್ಮ. ಅದರಲ್ಲಿ ಪದ್ಮ ಅನ್ನುವಂಥದ್ದು ಮೋಕ್ಷಪ್ರದ
ನಾನು ಮೋಕ್ಷವನ್ನು ಕರುಣಿಸ್ತೇನೆ ಅನ್ನುವುದರ ಸಂಕೇತ. ಪದ್ಮ ನೋಡಲಿಕ್ಕೆ ಎಷ್ಟು ಸುಂದರವೋ, ಪದ್ಮ ಎಷ್ಟು ಕೋಮಲವೋ, ಹಾಗೆ ಮೋಕ್ಷ ಅನ್ನುವುದು ಸುಂದರವಾಗಿದೆ, ಅತ್ಯಂತ ಆನಂದದಾಯಕವಾಗಿದೆ. ಅಂಥ ಮೋಕ್ಷವನ್ನು ಕರುಣಿಸ್ತೇನೆ ಅನ್ನುವುದಕ್ಕೆ ಕೈಯಲ್ಲಿ ತಾನು ಪದ್ಮವನ್ನು ಹಿಡಿದಿದ್ದಾನೆ. ಅದಕ್ಕೆ ಅವನನ್ನು ಪದ್ಮಿ ಅಂತ ಕರೀತಾರೆ ಭಗವಂತನನ್ನು. ಮುಂದಿನ ಭಗವಂತನ ನಾಮ ಪದ್ಮನಿಭೇಕ್ಷಣ ಅನ್ನುವಂಥದ್ದು. ಇದರ ಅರ್ಥ ಏನು ಅಂತ ಹೇಳಿದ್ರೆ, ಪದ್ಮದಂತೆ ಕಣ್ಣುಳ್ಳವನು ಅಂತ. ಅಂದರೆ ಅರಳಿದ ಕಣ್ಣು, ಆ ಕಡೆ ತುದಿಯಲ್ಲಿ ಕೆಂಪಾಗಿರುವ ಕಣ್ಣು, ಮತ್ತು ಒದ್ದೆಯಾದ ಕಣ್ಣು, ಭಕ್ತರ ಮೇಲಿರುವ ಪ್ರೀತಿಯಿಂದ ಒದ್ದೆಯಾದ ಕಣ್ಣು. ಯಾವ ರೀತಿ ಹಸಿ ಹಸಿಯಾದ ಕಮಲದ ಒಂದೊಂದು ದಳಗಳು ಒದ್ದೆಯಾಗಿರುತ್ತದೆ, ಆ ರೀತಿ ಭಗವಂತನ ಒಂದೊಂದು ಕಣ್ಣುಗಳಂತೆ ಅರಳುಗಣ್ಣಿನ ನೋಟದಿಂದ ಭಕ್ತರನ್ನು ನೋಡ್ತಾನೆ ಭಗವಂತ. ಅದಕ್ಕೆ ಅವನಿಗೆ ಪದ್ಮನಿಭೇಕ್ಷಣ ಅಂತ ಕರೆಯುವಂಥದ್ದು. ಮುಂದಿನದ್ದು ಶ್ಲೋಕ. ಪದ್ಮನಾಭೋರವಿಂದಾಕ್ಷ ಪದ್ಮಗರ್ಭ ಶರೀರಭೃತ್ ಮಹರದಿರ್ವೃದ್ಧೋ ವೃದ್ಧಾತ್ಮ ಮಹಾಕ್ಷೋ ಗರುಡಧ್ವಜ. ಇಲ್ಲಿ ಉಚ್ಚಾರಣೆಗಳನ್ನು ಸ್ಪಷ್ಟವಾಗಿ ಮಾಡಬೇಕಾದದ್ದು. ಪದ್ಮನಾಭೋರವಿಂದಾಕ್ಷ ನೋಡಿ, ಪದ್ಮನಾಭೋರವಿಂದಾಕ್ಷ, ಭೋ ಅನ್ನೋದು ಮಹಾಪ್ರಾಣ. ಪದ್ಮನಾಭೋರವಿಂದಾಕ್ಷ, ಕ್ಷ ಅಲ್ಲಿ ವಿಸರ್ಗ ಇದೆ, ಅದನ್ನು ಬಿಡದ ಉಚ್ಚಾರಣೆ ಮಾಡಬೇಕು. ನಂತರ ಪದ್ಮಗರ್ಭ, ಭ ಮಹಾಪ್ರಾಣ ಅಲ್ಲಿ. ಶರೀರ ಭೃತ್, ಭ್ರೂ ಅನ್ನೋದು ಮತ್ತೆ ಮಹಾಪ್ರಾಣ. ನಂತರ ಮಹರ್ದಿರುದ್ಧೋ ಅಲ್ಲ, ಮಹರ್ಧಿರ್ವೃದ್ಧೋ, ಮಹರ್ಧಿರ್ವೃದ್ಧೋ ಮಹಾಪ್ರಾಣವೂ ಕೂಡ ಇದೆ ಅಲ್ಲಿ. ಮಹರ್ಧಿರ್ ವೃದ್ಧೋ, ವೃದ್ಧಾತ್ಮ ದೀರ್ಘ ಇದೆ ಅಲ್ಲಿ. ನಂತರ ಮಹಾಕ್ಷೋ ದೀರ್ಘ ಇದೆ. ಗರುಡಧ್ವಜ ನೋಡಿ, ಇವೆಲ್ಲ ಗಮನ ಇಟ್ಟುಕೊಂಡು ನಾವು ಉಚ್ಚಾರಣೆಯನ್ನು ಮಾಡಬೇಕಾದ. ಇಲ್ಲದಿದ್ದರೆ ತಪ್ಪಾಗತ್ತೆ, ಅರ್ಥ ಬೇರೆಯಾಗೋಗುತ್ತೆ ಸಂಸ್ಕೃತದಲ್ಲಿ. ಅದರಿಂದಾಗಿ ಸ್ಪಷ್ಟ ಉಚ್ಚಾರಣೆ ಬಹಳ ಅವಶ್ಯಕವಾಗಬೇಕಾದದ್ದು. ನಂತರ ಅರ್ಥ ಚಿಂತನೆ. ಇಲ್ಲಿ ಪದ್ಮನಾಭ ಅಂತ, ಪದ್ಮನಾಭ ಅಂತ ಭಗವಂತನನ್ನು ಯಾಕೆ ಕರೀತಾರೆ ನಮಸ್ಕಾರ ಮಾಡಬೇಕಾದ್ರೆ? ಪದ್ಮನಾಭಾಯ ನಮಃ ಅಂತ ನಮಸ್ಕಾರ ಮಾಡಬೇಕಾದದ್ದು. ಈಗಾಗಲೇ 2 ಸಲ ಬಂದಿದೆ ಈ ನಾಮ, ಇದು 3ನೇ ಸಲ ಬರ್ತಾ ಇರುವಂಥದ್ದು. ಈ ಪದ್ಮನಾಭ ಅಂತ ಯಾಕೆ ಕರೀತಾರೆ ಅಂತ ಹೇಳಿದ್ರೆ, ಪದ್ಮ ಅಂತ ಹೇಳಿದ್ರೆ ಚತುರ್ಮುಖ ಬ್ರಹ್ಮ. ಅಂತಹ ಚತುರ್ಮುಖ ಬ್ರಹ್ಮನನ್ನು ಹೊಕ್ಕಳಿನಲ್ಲಿ ಹೊತ್ತವನು. ಈಗಾಗಲೇ 2 ಸಲ ಬೇರೆ ಬೇರೆ ಅರ್ಥ ನೋಡಿದ್ದೇವೆ. ಪದ್ಮದಂತೆ ಕಮಲವುಳ್ಳವನು, ಇನ್ನು ಪದ್ಮ ಅಂದರೆ ಬ್ರಹ್ಮಾಂಡ, ಬ್ರಹ್ಮಾಂಡ ರೂಪವಾದ ಕಮಲವುಳ್ಳವನು ಭಗವಂತ ನಾಭಿಯಲ್ಲಿ. ಈಗ ಆ ಚತುರ್ಮುಖನನ್ನು ನಾಭಿಯಲ್ಲಿ ಅಂದರೆ ಆ ಕಮಲದಲ್ಲಿ ಚತುರ್ಮುಖ ಇದ್ದಾನೆ, ಅದಕ್ಕೆ ಪದ್ಮನಾಭ ಅಂತ ದೇವರಿಗೆ ಹೆಸರು. ನಂತರ ಅರವಿಂದಾಕ್ಷ ನಮಸ್ಕಾರ ಮಾಡಬೇಕಾದ್ರೆ ಅರವಿಂದಾಕ್ಷಾಯ ನಮಃ ಅಂತ ನಮಸ್ಕಾರ ಮಾಡಬೇಕಾದದ್ದು. ವಾಸ್ತವಿಕವಾಗಿ ಒಂದು ಸುಲಭವಾದ ಅರ್ಥ ಏನಂದರೆ, ಅರವಿಂದ ಅಂತ ಹೇಳಿದ್ರೆ ಕಮಲ, ಕಮಲದಂತೆ ಕಣ್ಣುಳ್ಳವನು ಅಂತ. ಅದು ಈಗಾಗಲೇ ನೋಡಿದ್ದೇವಲ್ವ ನಾವು, ಪದ್ಮನಿಭೇಕ್ಷಣ ಅಂತ. ಇಲ್ಲಿ ಮತ್ತೆ ನಾವು ಬೇರೆ ಅರ್ಥವನ್ನು ನೋಡಬೇಕಾದ್ರೆ, ಅರವಿಂದ ಅಂತ ಹೇಳಿದರೆ ಹೃದಯ ಕಮಲ, ಅದು ಕಮಲದಂತೆ ಇರುವಂಥದ್ದು, ಅದರಲ್ಲಿ ಯಾವತ್ತೂ ವ್ಯಾಪಿಸಿಕೊಂಡಿರುವ ದೇವರು ವಿಶೇಷವಾಗಿ ನಮ್ಮ ಹೃದಯದಲ್ಲೇ ನೆಲೆಸಿದ್ದಾನಂತೆ. ಎಲ್ಲ ಕಡೆ ಇದ್ದಾನೆ, ಇಡೀ ದೇಹದಲ್ಲಿ ಎಲ್ಲ ಕಡೆ ಇದ್ದಾನೆ, ಆದರೆ ವಿಶೇಷವಾಗಿ ಎಲ್ಲಿದ್ದಾನೆ ಅಂತ ಹೇಳಿದ್ರೆ ಹೃದಯ ಕಮಲದಲ್ಲಿದ್ದಾನೆ ದೇವರು. ಅಲ್ಲಿಂದ ಹೊರಟಿರುವಂತಹ ದೇವರ ಸನ್ನಿಧಾನ ಇಡೀ ದೇಹದಲ್ಲಿ ವ್ಯಾಪಿಸಿಕೊಂಡಿದೆ. ಯಾವ ರೀತಿ ಅಂದರೆ, ಇವಾಗ ಸೂರ್ಯ ಒಂದು ಕಡೆ ಇದ್ದಾನೆ, ಹಾಗಂತ ನಮ್ಮ ಮನೆಗೂ ಪ್ರವೇಶ ಮಾಡ್ತಾನೆ. ಹೇಗೆ? ತನ್ನ ಕಿರಣಗಳ ಮೂಲಕ ಇಡೀ ಜಗತ್ತನ್ನು ಪ್ರವೇಶ ಮಾಡ್ತಾನೆ, ಹಾಗೆಂದರೆ ಕಿರಣಗಳ ಮೂಲಕ. ಹಾಗೆಯೇ ಭಗವಂತ ಹೃದಯದಲ್ಲಿ ಇದ್ದವನಾಗಿ, ಹೃದಯ ಕಮಲದಲ್ಲಿ ಇದ್ದವನಾಗಿ ಇಡೀ ದೇಹವನ್ನು ವ್ಯಾಪಿಸಿಕೊಳ್ತಾನೆ. ಯಾಕಂದರೆ ನಮಗೋಸ್ಕರ, ನಮಗೆ ಬೆಳಕಾಗಬೇಕಲ್ವ, ನಮ್ಮ ಒಳಗೆ ಕೆಲಸ ಆಗಬೇಕಲ್ವ, ಅದಕ್ಕೋಸ್ಕರ ಭಗವಂತ ಒಳಗೆ ಆ ಹೃದಯ ಕಮಲದಲ್ಲಿ ತಾನು ನೆಲೆಸಿದ್ದಾನಂತೆ. ಅದಕ್ಕೆ ಅವನಿಗೆ ಅರವಿಂದಾಕ್ಷ ಅಂತ ದೇವರಿಗೆ ಹೆಸರು. ನಂತರ ಪದ್ಮಗರ್ಭ ಅಂತ ನಮಸ್ಕಾರ ಮಾಡಬೇಕಾದ್ರೆ ಪದ್ಮಗರ್ಭಾಯ ನಮಃ ಅಂತ ನಮಸ್ಕಾರ ಮಾಡಬೇಕಾದದ್ದು. ಪದ್ಮ ಅಂದರೆ ಬ್ರಹ್ಮಾಂಡ. ಪ್ರಳಯ ಕಾಲದಲ್ಲಿ ಈ ಬ್ರಹ್ಮಾಂಡ ರೂಪವಾದ ಪದ್ಮವನ್ನು ತನ್ನ ನಾಭಿಯಲ್ಲಿ ಇಟ್ಟುಕೊಂಡವನು, ಅದಕ್ಕೆ ಅವನಿಗೆ ಪದ್ಮಗರ್ಭ ಅಂತ ದೇವರಿಗೆ ಹೆಸರು. ನಂತರ ಶರೀರಭೃತ್ ಅಂತ ನಮಸ್ಕಾರ ಮಾಡಬೇಕಾದ್ರೆ ಶರೀರಭೃತೇ ನಮಃ ಅಂತ ದೇವರಿಗೆ ನಮಸ್ಕಾರ ಮಾಡಬೇಕಾದದ್ದು. ತುಂಬ ಚಂದವಾದ ನಾಮ ಇದು. ನಮ್ಮೆಲ್ಲರ ಶರೀರ ಏನಿದೆ, ಎಲ್ಲ ಶರೀರವನ್ನು ಹೊತ್ತಿರುವವನವನೇ, ಅಂದರೆ ಇದೆಲ್ಲ ಶರೀರದ ಜವಾಬ್ದಾರಿ ಹೊತ್ತಿರುವವನವನೇ. ಅದರಿಂದಾಗಿ ಈ ಶರೀರದಲ್ಲಿ ನಮಗೇನು ಅಂದರೆ ಬರೀ ಭ್ರಮೆ ಮಾತ್ರ. ಈ ನನ್ನ ದೇಹ
ನನ್ನ ದೇಹ ನೋಡು ಎಷ್ಟು ಸಣ್ಣದಾಗಿದೆ, ನನ್ನ ದೇಹ ನೋಡು ಎಷ್ಟು ದಪ್ಪ ಆಗಿದೆ, ನನ್ನ ದೇಹ ನೋಡು ಎಷ್ಟು ಬಿಳಿ ಇದೆ, ನನ್ನ ದೇಹ ಎಷ್ಟು ಕಪ್ಪಿದೆ. ಈ ರೀತಿ ಎಲ್ಲ ನಾವು ಚಿಂತನೆಯನ್ನು ಮಾಡ್ತೇವೆ. ಅಲ್ಲ, ನನ್ನ ದೇಹ ಅನ್ನುವುದಕ್ಕೆ, ಈ ದೇಹದ ಮೇಲೆ, ಶರೀರದ ಮೇಲೆ ನನಗೆ ಏನ್ರಿ ಅಧಿಕಾರ ಇದೆ? ಯಾಕೆ ಅಂತ ಹೇಳಿದರೆ, ಹುಟ್ಟುವಾಗ ಈ ಶರೀರ ಇದ್ದದ್ದು ಎಷ್ಟು? 1 ಅಡಿ, ಹೆಚ್ಚು ಅಂದರೆ 1 ಅಡಿ ಇರ್ಬೋದು. ಆ ದೇಹ 6 ಅಡಿ ಬೆಳೆದು ನಿಲ್ತಿತ್ತು ಅಂತ ಹೇಳಿದ್ರೆ ಅದರಲ್ಲಿ ನನ್ನ ಎಫರ್ಟ್, ನನ್ನ ಇದು ಪ್ರಯತ್ನ ಏನಿದೆ? ಏನು ಮಾಡಿದೆ ನಾನು? ಹುಟ್ಟುವಾಗ ಮಗು ಇಷ್ಟು ಸಣಕಲ್ಲಿ ಇದ್ದದ್ದು ಆಮೇಲೆ ಅಷ್ಟು ದಪ್ಪವಾಗಿ ಬೆಳೆದು ನಿಲ್ತಿತ್ತು ಅಂತ ಹೇಳಿದರೆ ಇದರಲ್ಲಿ ನನ್ನ ಪ್ರಯತ್ನ ಏನಿದೆ? ಎಲ್ಲಿವರೆಗೆ ಅಂದರೆ, ಯಾರೂ ಕೂಡ ದುಡೂತಿ ಮನುಷ್ಯ ಆಗಲಿಕ್ಕೆ ಇಷ್ಟಪಡೋಲ್ಲ. ಎಲ್ಲರೂ ಕೂಡ ನಾವು ಒಳ್ಳೆ ದಷ್ಟಪುಷ್ಟವಾಗಿ ಸ್ಲಿಮ್ ಅಂತ ಏನು ಹೇಳ್ತೇವೆ, ಆ ರೀತಿ ಇರಬೇಕು ಅಂತಲೇ ಇಷ್ಟಪಡೋದು. ಹಾಗಿದ್ದರೂ ಕೂಡ ದಪ್ಪ ಆಗ್ತಾನೆ ಇರ್ತೇವಲ್ಲವ. ಕಾರಣ ಏನಂದರೆ, ಶರೀರವನ್ನು ನೋಡಿಕೊಳ್ಳುವವನವನು. ನಮ್ಮ ಪಾಪ ಪುಣ್ಯ ಕರ್ಮಕ್ಕನುಗುಣವಾಗಿ ನಮ್ಮ ದೇಹವನ್ನು ದೇವರು ಸಪೂರ ಮಾಡ್ತಾನೆ, ದಪ್ಪ ಮಾಡ್ತಾನೆ, ಬಿಳಿ ಮಾಡ್ತಾನೆ, ಕಪ್ಪು ಮಾಡ್ತಾನೆ. ದೇವರು ರೋಗ ರುಜಿನಗಳನ್ನು ಬರುವಾಗ ಮಾಡ್ತಾನೆ, ನಾನಾ ವಿಧವಾಗಿ. ಅಂದರೆ ಈ ಶರೀರ ಅವನ ಹತೋಟಿಯಲ್ಲಿರುವುದು. ಈ ಶರೀರದ ಜವಾಬ್ದಾರಿ ಹೊತ್ತಿರುವವನ್ನ ಅವನು, ನಾವಲ್ಲ, ದೇವರೇ. ಆ ಕಾರಣದಿಂದಾಗಿ ನಾವು ತಿನ್ನಬಾರದನ್ನು ತಿಂದರೂ ದೇವರು ಈ ದೇಹವನ್ನು ರಕ್ಷಣೆ ಮಾಡ್ತಾ ಇರ್ತಾನೆ. ಎಷ್ಟು ಕಾಲ ಇಟ್ಟಬೇಕು ಅಷ್ಟು ಕಾಲ ರಕ್ಷಣೆ ಮಾಡೇ ಮಾಡ್ತಾನೆ. ಸಾಕು ಅಂತ ಹೇಳಿದ್ನ ಆಮೇಲೆ ಈ ಶರೀರವನ್ನು ಬಿಟ್ಟು ಹೋಗ್ತಾನೆ. ಅಲ್ಲಿಗೆ ಶರೀರ ಬಿತ್ತು. ನಾನಿರುವುದರಿಂದಾಗಿ ದೇಹ ಇರುವುದಲ್ಲ, ಮತ್ತು ಒಳಗೆ ದೇವರಿರುವುದರಿಂದಾಗಿ ಈ ದೇಹ ಬದುಕಿರುವಂಥದ್ದು. ಅದಕ್ಕೆ ಅವನೇ ಶರೀರ ಭೃತ್. ನಂತರ ಮಹರ್ಧಿಹಿ ಅಂತ ಮುಂದಿನದ್ದು. ಇಲ್ಲಿ ನಮಸ್ಕಾರ ಮಾಡಬೇಕಾದ್ರೆ ಮಹರ್ಧಯೇ ನಮಃ ಅಂತ ದೇವರಿಗೆ ನಮಸ್ಕಾರ ಮಾಡಬೇಕಾದ್ರೆ. ಮಹರ್ಧಿ ಅಂತ ಹೇಳಿದ್ರೆ ನೋಡಿ, ಮಹಾ ಅಂತ ಹೇಳಿದ್ರೆ ಸಂಸ್ಕೃತದಲ್ಲಿ ಉತ್ಸವ ಅಂತ. ನಾನಾ ವಿಧವಾದ ಉತ್ಸವಗಳು, ಜಾತ್ರೆ, ಉತ್ಸವ, ಹಬ್ಬ, ಯಜ್ಞ ಮುಂತಾದವುಗಳು. ಅಂತಹ ನಾನಾ ವಿಧವಾದ ದೇವರಿಗೆ ಸಂಬಂಧಪಟ್ಟ ಹಾಗೆ ಉತ್ಸವ, ಯಜ್ಞ, ಪೂಜೆ, ಪುನಸ್ಕಾರ ಇವುಗಳನ್ನೆಲ್ಲ ನಾವು ಸಲ್ಲಿಸಿದರೆ ವೃದ್ಧಿಹಿ, ನಮಗೆ ಭಾರಿ ಅಭಿವೃದ್ಧಿ ಅಂತ ಅಂದ್ಕೊಡ್ತಾನೆ, ಬೆಳವಣಿಗೆಯನ್ನು ತಂದುಕೊಡ್ತಾನೆ ದೇವರು ಸಂತುಷ್ಟನಾಗಿ. ಅದಕ್ಕೋಸ್ಕರ ಅವನಿಗೆ ಮಹರ್ಧಿ ಅಂತ ಹೆಸರು ದೇವರಿಗೆ. ನಂತರ ವೃದ್ಧ, ವೃದ್ಧ ಅಂತ ದೇವರಿಗೆ ಹೆಸರು. ವೃದ್ಧ ಅಲ್ಲ, ವೃದ್ಧ, ಅ ಆ ಇ ಈ ಉ ಉ ರು, ವೃದ್ಧ. ಇಲ್ಲಿ ನಮಸ್ಕಾರ ಮಾಡಬೇಕಾದ್ರೆ ವೃದ್ಧಾಯ ನಮಃ ಅಂತ ನಮಸ್ಕಾರ ಮಾಡಬೇಕಾದದ್ದು. ಯಾಕೆ ದೇವರನ್ನು ವೃದ್ಧ ಅಂತ ಕರೀತಾರೆ ಅಂದರೆ ನೋಡಿ, ಋತ ಅಂತ ಹೇಳಿದರೆ ಯಥಾರ್ಥವಾದ ಜ್ಞಾನ. ಆ ಯಥಾರ್ಥವಾದ ಜ್ಞಾನವನ್ನು ಧರಿಸಿರುವವನು ವೃದ್ಧ. ಅಂದರೆ ದೇವರಿಗೆ ಯಾವತ್ತೂ ಯಾರ ಮೇಲೂ ತಪ್ಪು ಕಲ್ಪನೆ ಬರುವುದೇ ಇಲ್ಲ. ಯಾವತ್ತಿಂದ ಯಾವತ್ತಿಗೆ ಅದಕ್ಕೆ ಅಯ್ಯೋ ದೇವರು ನನ್ನ ಬಗ್ಗೆ ತಪ್ಪು ತಿಳ್ಕೊಂಡ್ಬಿಟ್ಟಿದ್ದಾನೆ ಹೇಳಲಿಕ್ಕೆ ಇಲ್ಲ. ಅಥವಾ ನಾವು ದೇವ್ರ ಮುಂದೆ ಹೋಗಿ ಎಷ್ಟು ಕಣಕಟ್ಟು ಮಾಡಿದರೂ ದೇವರಿಗೆ ಗೊತ್ತಾಗೋಲ್ಲ ಅಂತ ತಿಳ್ಕೊಳ್ಳಿಕ್ಕೆ ಇಲ್ಲ. ನಾವೇನು ತಿಳ್ಕೊಳ್ತೇವೆ ಅಂದರೆ ದೇವರ ಮುಂದೆ ನಾವು ಹಾಗೆ ಮಾಡ್ತೇವೆ, ಹಿಂದಿಂದ ಬೇರೆ ದೇವರಿಗೆ ಗೊತ್ತಾಗೋಲ್ಲ ಅಂತ. ಇಲ್ಲವೇ ಇಲ್ಲ. ದೇವರು ಎಲ್ಲ ಕಡೆ ಇದ್ದು ನಮ್ಮ ಯಥಾರ್ಥವಾದ ಇವನು ಹೀಗೇನೆ ಅವನು ಹೀಗೇನೆ ಸ್ಪಷ್ಟ ದೇವರಿಗೆ ಗೊತ್ತು. ಅದಕ್ಕನುಗುಣವಾಗಿ ನಮಗೇನು ಕೊಡಬೇಕು ಅದು ಕೊಡ್ತಾನೆ, ಏನು ಮಾಡಬೇಕು ಮಾಡ್ತಾ ಇರ್ತಾನೆ ದೇವರು. ಪ್ರತಿಯೊಂದನ್ನು ಅಷ್ಟೇ ಯಥಾರ್ಥವಾಗಿ ತಿಳಿದವನು ದೇವರು. ಅದಕ್ಕೆ ಅವನನ್ನು ವೃದ್ಧ ಅಂತ ಕರೀತಾರೆ ದೇವರನ್ನು. ನಂತರ ವೃದ್ಧಾತ್ಮ, ಇಲ್ಲಿ ನಮಸ್ಕಾರ ಮಾಡಬೇಕಾದ್ರೆ ವೃದ್ಧಾತ್ಮನೇ ನಮಃ ಅಂತ ನಮಸ್ಕಾರ ಮಾಡಬೇಕಾದ್ರೆ. ಯಾಕೆ ದೇವರನ್ನು ವೃದ್ಧಾತ್ಮ ಅಂತ ಕರೀತಾರೆ ಅಂದರೆ ವೃದ್ಧ, ವೃದ್ಧ ಅಂತ ಹೇಳಿದ್ರೆ ನಾವು ವಯೋವೃದ್ಧರು, ಶೀಲವೃದ್ಧರು, ಜ್ಞಾನವೃದ್ಧರು. ಅಂದರೆ ವೃದ್ಧರು ಅಂದರೆ ಮಾಗಿದವರು ಅಂತ, ಚೆನ್ನಾಗಿ ಮಾಗಿದವರು, ಒಳ್ಳೆಯ ಅನುಭವವನ್ನು ಪಡೆದವರು ಅವರು ವೃದ್ಧರು. ಅಂತಹ ಭಾರೀ ಅನುಭವವನ್ನು ಪಡೆದ ಸ್ವರೂಪವುಳ್ಳವನು ದೇವರು. ಅಂದರೆ ದೇವರಷ್ಟು ಅನುಭಾವಿ ಇನ್ಯಾರು ಇಲ್ಲವೇ ಇಲ್ಲ. ದೇವರಷ್ಟು ಅನುಭವವನ್ನು ಪಡೆದವರು ಇನ್ನೊಬ್ಬರು ಇಲ್ಲವೇ ಇಲ್ಲ. ಅದಕ್ಕೆ ಅವರನ್ನು ವೃದ್ಧಾತ್ಮ ಅಂತ ಕರೀತಾರೆ. ಅಥವಾ ವೃದ್ಧ ಅಂತ ಹೇಳಿದರೆ ಬೆಳೆದವನು ಅಂತ ಅರ್ಥ. ದೇವರು ಭಾರೀ ಬೆಳೆದು ನಿಂತವನು. ಯಾಕಂದರೆ ಎಲ್ಲರಿಗಿಂತ ದೊಡ್ಡವನಾಗಿ ಬೆಳೆದು ನಿಂತವನು. ಅವನಷ್ಟು ಎತ್ತರಕ್ಕೆ ಯಾರಿಗೂ ಬೆಳೀಲಿಕ್ಕೆ ಸಾಧ್ಯವೇ ಇಲ್ಲ. ಅದಕ್ಕೆ ಅವನನ್ನು ವೃದ್ಧಾತ್ಮ ಅಂತ ಕರೀತಾರೆ. ನಂತರ ಮುಂದಿನದ್ದು ಭಗವಂತನ ನಾಮ ಮಹಾಕ್ಷಃ ಅಂತ. ನಮಸ್ಕಾರ ಮಾಡಬೇಕಾದ್ರೆ ಮಹಾಕ್ಷಾಯ ನಮಃ ಅಂತ ನಮಸ್ಕಾರ ಮಾಡಬೇಕು. ಮಹಾ ಅಂತ ಹೇಳಿದರೆ ಮಹಾನ್, ಭಾರಿ. ಅಕ್ಷ ಅಂದರೆ ಕಣ್ಣು, ಇಂದ್ರಿಯ. ಭಾರೀ ಕಣ್ಣುಳ್ಳವನು, ಭಾರೀ ಇಂದ್ರಿಯ ಉಳ್ಳವನು. ಅಂದರೆ ಅರ್ಥ ಏನು ಅಂತ ಹೇಳಿದರೆ ನಮಗೆ 2 ಕಣ್ಣು ಅಥವಾ 2 ಕಣ್ಣು, ಕಿವಿ, ಮೂಗು, ಬಾಯಿ ಅಷ್ಟೇ. ದೇವರಿಗೆ ಆಗಲ್ವಂತೆ. ದೇವರಿಗೆ ಎಲ್ಲ ಕಡೆ ಕಣ್ಣುಳ್ಳವನು. ವಿಶ್ವತಶ್ಚಕ್ಷುರುತ ವಿಶ್ವತೋ ಮುಖ.
ಎಲ್ಲ ಕಡೆ ತಾನು ಕಣ್ಣಿದ್ದು ನಮ್ಮನ್ನು ನೋಡ್ತಾ ಇರುವವನು. ಅದಕ್ಕೋಸ್ಕರ ದೇವರನ್ನ ಮಹಾಕ್ಷ ಅಂತ ಕರೀತಾರೆ. ಹಾಗೆ ಅರ್ಜುನ ವಿಶ್ವರೂಪದಲ್ಲಿ ಕಣ್ಣಲ್ವ, ಎಲ್ಲಿ ನೋಡಿದ್ರು ನೀನೇ ಕೊಡ್ತಾ ಇದ್ಯಾ, ಸಾವಿರ ಸಾವಿರ ಕಣ್ಣುಗಳು, ಸಾವಿರ ಸಾವಿರ ಕೈಗಳು, ಕಾಲುಗಳು, ಈ ರೀತಿ ದೇವರ ಎಲ್ಲ ಇಂದ್ರಿಯಗಳು ಕೂಡ ಅದು ಸಾಮಾನ್ಯವಾದದ್ದಲ್ಲ, ಮಹಾನ್, ಅದು ಶ್ರೇಷ್ಠವಾಗಿರುವಂಥದ್ದು. ಎಲ್ಲಿವರೆಗೆ ಅಂದರೆ ಕಣ್ಣಿನಿಂದ ಮೂಗಿನ ಕೆಲಸ ಮಾಡ್ತದೆ, ಮೂಗಿನಿಂದ ಬಾಯಿ ಕೆಲಸ ಮಾಡ್ತಾನೆ, ಈ ರೀತಿ ಯಾವುದರಿಂದ ಏನನ್ನು ಬೇಕಾದರೂ ಮಾಡ್ತಾನೆ. ಅದಕ್ಕೆ ಆ ದೇವರಿಗೆ ಮಹಾಕ್ಷ ಅಂತ ಹೆಸರು. ನಂತರ ಆ ಶ್ಲೋಕದ ಕಡೆಯ ನಾಮ ಗರುಡಧ್ವಜ ಅನ್ನುವಂಥದ್ದು. ಸ್ಪಷ್ಟ, ಗರುಡನಲ್ಲಿ ಕೂತು ಹೋಗುವವ, ಗರುಡನ ಮೇಲೇರಿ ಹೋಗುವವ. ಧ್ವಜ ಅಂತ ಹೇಳಿದ್ರೆ ತಿರುಗುವವನು ಅಂತ ಅರ್ಥ. ಧ್ವಜ ಅಂದರೆ ಗುರುತು ಅನ್ನೋ ಅರ್ಥ. ಕೃಷ್ಣ ಅಂತ ಹೇಳಿದರೆ ನಾರಾಯಣ ಅಂದರೆ ಆ ರಥದ ಮೇಲಿರುವುದು ಗರುಡ, ಗರುಡಧ್ವಜ. ಈ ರೀತಿ ತಾನು ಗರುಡನ ಮೇಲೇರಿ ತಿರುಗುವವ, ಗರುಡನೇ ಧ್ವಜವಾಗಿ ಉಳ್ಳವ. ಅದಕ್ಕೆ ಭಗವಂತನನ್ನು ಗರುಡಧ್ವಜ ಅಂತ ಕರೀತಾರೆ. ಅತುಲಶ್ಚರಭೋ ಭೀಮ ಸಮಯಜ್ಞೋ ಹವಿರ್ಹರಿ ಸರ್ವಲಕ್ಷಣ ಲಕ್ಷಣ್ಯೋ ಲಕ್ಷ್ಮೀವಾನ್ ಸಮಿತಿಂಜಯ. ಇಲ್ಲಿ ಮೊದಲ ನಾಮ ಅತುಲಃ ಅಂತ ನಮಸ್ಕಾರ ಮಾಡಬೇಕಾದ್ರೆ ಅತುಲಾಯ ನಮಃ ಅಂತ ನಮಸ್ಕಾರವನ್ನು ಮಾಡಬೇಕಾದದ್ದು. ತುಲ ಅಂತ ಹೇಳಿದರೆ ನಮಗೆ ಗೊತ್ತು, ತುಲ ಅಂದರೆ ತಕ್ಕಡಿ, ಅದರಲ್ಲಿ ಇಟ್ಟು ತೂಗಲಿಕ್ಕೆ ಸಾಧ್ಯವಿರುವಂಥದ್ದನ್ನು ತುಲ ಅಂತ ಕರೀತೇವೆ, ತುಲನೆಗೆ ಯೋಗ್ಯವಾದದ್ದು. ಆದರೆ ಭಗವಂತ ಅತುಲ. ಅತುಲ ಅಂತ ಹೇಳಿದರೆ ಅವನನ್ನು ತಕ್ಕಡಿಯಲ್ಲಿಟ್ಟು ತೂಗಲಿಕ್ಕೆ ಬರೋಲ್ಲ, ಅಂದರೆ ಅರ್ಥಾತ್ ಅಳೆಯಲಿಕ್ಕೆ ಬರೋಲ್ಲ, ಅಳತೆಗೆ ನಿಲುಕದವನು. ಅಂದರೆ ದೇವರನ್ನು ಹೀಗೆ ಅಂತ ಯಾರಿಗೂ ಲೆಕ್ಕಾಚಾರ ಮಾಡಲಿಕ್ಕೆ ಬರೋಲ್ವಂತೆ. ಯಾಕೆ ಅಂತ ಹೇಳಿದ್ರೆ ಅವನು ಅಪರಂಪಾರನಾಗಿರುವಂಥವನು ದೇವರು. ಅದಕ್ಕಾಗಿ ಯಾರು ಅದರ ದೇವರು ಹೀಗೆ, ನಾನು ದೇವರನ್ನು ಸಂಪೂರ್ಣ ಅರ್ಥ ಮಾಡ್ಕೊಂಡ್ಬಿಟ್ಟೆ, ಸಾಧ್ಯವೇ ಇಲ್ಲ. ಯಾಕೆ ಅಂತ ಹೇಳಿದರೆ ದೇವರು ಅಂಥ ಗುಣಗಳಿಂದ ಪೂರ್ಣನಾಗಿರುವಂಥವನು, ಅಂಥ ಸಾಮರ್ಥ್ಯವನ್ನು ಹೊಂದಿರುವಂಥವನು. ಮತ್ತು ಅರ್ಥ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ ಅಂತನೂ ಅಲ್ಲ. ಮತ್ತೇನು ಅಂತ ಹೇಳಿದ್ರೆ ಅವನ ಅನುಗ್ರಹ ಇತ್ತು ಅಂತೇಳಿದರೆ ನಮಗೆ ಎಷ್ಟು ಯೋಗ್ಯತೆ ಇದೆಯೋ ಅಷ್ಟು ಅರ್ಥ ಮಾಡ್ಕೊಳ್ಳಿಕ್ಕಾಗುತ್ತೆ ದೇವರನ್ನು. ನಮ್ಮ ಯೋಗ್ಯತೆಗೆ ಅನುಗುಣವಾಗಿ ಅರ್ಥ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಉಂಟು. ಅದು ನಾವಾಗೇ ಅಲ್ಲ, ಅವನ ಅನುಗ್ರಹ ಇದ್ದರೆ ಮಾತ್ರ. ಅದು ಪೂರ್ಣವಾಗಲ್ಲ, ಯಾರ್ಯಾರಿಗೂ ಪೂರ್ಣ ಅರ್ಥ ಆಗೋಲ್ಲ. ಅಂದರೆ ದೇವರ ಬಗ್ಗೆ ಪೂರ್ಣ ಅರ್ಥ ಆಗಿರುವುದು ದೇವರಿಗೆ ಮಾತ್ರ, ಇನ್ಯಾರಿಗೂ ಇಲ್ಲ. ಅದರಿಂದಾಗಿ ಅವನು ಅತುಲ ಅಂತ ಕರೆಯಲ್ಪಡ್ತಾನೆ. ನಂತರ ಎರಡನೆಯ ನಾಮ ಶರಭ ಅಂತ. ಇಲ್ಲಿ ನಮಸ್ಕಾರ ಮಾಡಬೇಕಾದ್ರೆ ಶರಭಾಯ ನಮಃ ಅಂತ ನಮಸ್ಕಾರವನ್ನು ಮಾಡಬೇಕಾದ್ರೆ. ಶರಭ ಅಂತ ಹೇಳಿದ್ರೇನು? ವಾಸ್ತವಿಕವಾಗಿ ಒಂದು ಪ್ರಾಣಿ, ಅದು ಇವತ್ತಿಲ್ಲ ಶರಭ ಅನ್ನುವಂಥದ್ದು. ಅದರೊಳಗೆ ದೇವರು ಕೂತಿದ್ದಾನೆ ಅಂದರೆ ಡೈನೋಸಾರಸ್ ಅಂತ ಮುಂತಾದವುಗಳು ಹೇಳ್ತೇವಲ್ವ, ಅಂಥದ್ದು ಏನೂ ಗೊತ್ತಿಲ್ಲ, ಇವತ್ತಂತೂ ಇಲ್ಲ. ಅದು ಅತ್ಯಂತ ದೊಡ್ಡ ಪ್ರಾಣಿ ಅಂತ ಹೇಳ್ತಾರೆ. ಅದರೊಳಗೆ ದೇವರು ಕೂತಿದ್ದಾನೆ ಅಂತ ಒಂದು ಅರ್ಥ. ಆದರೆ ಇನ್ನೊಂದು ಅರ್ಥ ಶರಭ ಅಂತ ಹೇಳಿದರೆ, ಶರ ಅಂತ ಹೇಳಿದರೆ ಶರೀರ. ಈ ಶರೀರವನ್ನು ಶರ ಅಂತ ಕರೀತಾರೆ. ಇಂತಹ ಶರೀರದೊಳಗೆ ಭಾ ಅಂದರೆ ಬೆಳಗುವವನು. ಈ ಶರೀರದೊಳಗೆ ಬೆಳಗುತ್ತಾ ಇರುವವನು ದೇವರು. ಇದೆಷ್ಟು ಸ್ಪಷ್ಟ ಅಂದರೆ ಅದರಿಂದಾಗಿಯೇ ಈ ದೇಹದಲ್ಲಿ ಒಂದು ಪ್ರಭೆ ಅಥವಾ ಕಾಂತಿ ಮುಂತಾದವುಗಳಿರುವಂಥದ್ದು. ಅಲ್ಲ, ಈ ಶರೀರದಲ್ಲಿ ಏನು ಪ್ರಭೆ ಇದೆ, ಏನು ಕಾಂತಿ ಇದೆ ನಮಗೆ ಗೊತ್ತಾಗಲ್ವಲ್ಲ ಅಂತ ಹೇಳಿದರೆ, ಹೌದು, ಬದುಕಿದ್ದಾಗ ಅದನ್ನು ಗಮನಿಸಲಿಕ್ಕೆ ನಮಗೆ ಸಾಧ್ಯವಾಗದೆ ಹೋಗ್ಬೋದು. ಆದರೆ ನಾವು ಆ ಕಂಪೇರ್ ಅಂತ ಹೇಳ್ತೇವಲ್ವ, ಆ ರೀತಿ ಕಂಪೇರ್ ಮಾಡಿದಾಗ ಗೊತ್ತಾಗತ್ತೆ. ಹೇಗೆ ಅಂತ ಹೇಳಿದರೆ, ಒಬ್ಬ ವ್ಯಕ್ತಿ ಮರಣವನ್ನು ಹೊಂದಿದ ಮೇಲೆ ಅವನ ಶವವನ್ನು ನೋಡಿ, ಆ ಶವವನ್ನು ಬದುಕಿದ್ದಾಗ ಅವನನ್ನು ನಾವು ಗಮನಿಸಿದರೆ ಸ್ಪಷ್ಟ ಗೊತ್ತಾಗುತ್ತೆ. ಹೌದು, ಬದುಕಿದ್ದಾಗ ಆ ವ್ಯಕ್ತಿಯಲ್ಲಿ ಏನೋ ಒಂದು ವೈಶಿಷ್ಟ್ಯ ಇತ್ತು, ಸತ್ತ ಹೆಣದಲ್ಲಿ ಆ ವೈಶಿಷ್ಟ್ಯ ಕಾಣ್ತಾ ಇಲ್ಲ. ಅದಕ್ಕೆ ಅದು ಕಳಾಹೀನವಾಗಿದೆ, ಆ ದೇಹ ಕಳಾಹೀನವಾಗಿದೆ, ಅದನ್ನು ನೋಡಲಿಕ್ಕಾಗೋಲ್ಲ ಶವವನ್ನು. ಯಾಕೆ ಅಂದರೆ ಅಲ್ಲಿ ಆ ಪ್ರಭೆ ಇಲ್ಲ, ಬೆಳಕಿಲ್ಲ. ಯಾವುದಂದರೆ ಬದುಕಿದ್ದಾಗ ಇದ್ದದ್ದು ಆ ವ್ಯಕ್ತಿಯಲ್ಲಿ. ಅದೇನೆಂದರೆ ಅದು ಭಗವಂತ ಒಳಗೆ ನೆಲೆಸಿದ್ದು. ಭಗವಂತ ಒಳಗೆ ನೆಲೆಸಿರುವುದರಿಂದಾಗಿ ಈ ಮುಖದಲ್ಲಿ, ಈ ದೇಹದಲ್ಲಿ ಒಂದು ತೇಜಸ್ಸಿದೆ. ಯಾರಿಗೇ ಆಗಲಿ ಅದರಲ್ಲಿ ಹೆಚ್ಚು ಕಮ್ಮಿ ಇರಬಹುದು, ಅಂತೂ ತೇಜಸ್ಸಿದ್ದೇ ಇದೆ. ಅಷ್ಟು ಮಾತ್ರ ಅಲ್ಲ, ಈ ದೇಹ ಬಿಸಿಯಾಗಿದೆ, ಬದುಕಿದ್ದೇವೆ ಅದರಿಂದಾಗಿ. ಅದಕ್ಕೆ ದೇವರನ್ನು ಶರಭ ಅಂತ ಕರೀತಾನೆ. ಶರ ಅಂದರೆ ಶರೀರ, ಶರೀರದಲ್ಲಿ ಬೆಳಗುತ್ತಾ ಇರುವಂಥವನು ಭಗವಂತ ಅಂತ. ಇನ್ಯಾವುದೂ ಇಲ್ಲಿ ಬೆಳಗುವ ವಸ್ತು ಇಲ್ಲ. ಈ ದೇಹದಲ್ಲಿ ಬೆಳಗುತ್ತಾ ಇರುವ ವಸ್ತು ಅಂದರೆ ದೇವರೇ. ಆ ದೇವರಿಂದಾಗಿಯೇ ಉಳಿದ ಎಲ್ಲವೂ ಬೆಳಗುತ್ತಾ ಇರುವುದು. ಇದನ್ನು ಕೃಷ್ಣ ಸ್ಪಷ್ಟವಾಗಿ ಹೇಳ್ತಾನೆ. ಯದಾದಿತ್ಯಗತಂ ತೇಜೋ ಜಗದ್ ಭಾಸಯತೆ ಅಖಿಲಂ ಯಚ್ಚಂದ್ರಮಸಿ ಯಚ್ಚಾಗ್ನೋ ತತ್ತೇಜೋ ವಿದ್ಧಿಮಾಮಕಂ. ಎಲ್ಲೆಲ್ಲಿ ಬೆಳಕನ್ನು ನೀನು ಕಾಣುತ್ತೀಯ, ಆ ಎಲ್ಲ ಬೆಳಕು ನನ್ನಿಂದಲೇ ಅಂತ ತಿಳ್ಕೊ ಅಂತ ಕೃಷ್ಣ ಸ್ಪಷ್ಟ ಹೇಳ್ತಾನೆ.
ಈ ಶರೀರದಲ್ಲೂ ಅದೇ ರೀತಿ. ಮುಂದಿನ ನಾಮ ಭಗವಂತನದ್ದು ಭೀಮಃ ಅಂತ. ನಮಸ್ಕಾರ ಮಾಡಬೇಕಾದ್ರೆ ಭೀಮಾಯ ನಮಃ ಅಂತ ನಮಸ್ಕಾರವನ್ನು ಮಾಡಬೇಕಾದದ್ದು. ಭೀಮ ಅಂತ ಹೇಳಿದ್ರೇ ಸ್ಪಷ್ಟ ಭಯಂಕರ ಅಂತ. ಶತ್ರುಗಳಿಗೆ ಅತ್ಯಂತ ಭಯಂಕರನಾದವನು ಭಗವಂತ ಅಂತ. ಶತ್ರುಗಳು ಅಂತ ಹೇಳಿದರೆ ದೇವರಿಗೆ ಯಾರಾದರೂ ಶತ್ರುಗಳು ಅಂದಿದ್ದಾರೆ? ದೇವರಿಗೆ ಶತ್ರುಗಳು ಅಂತಿದ್ದಾರೆ, ದೇವರು ನಮ್ಮ ಹಾಗೆ ಆಗೋದ್ನಲ್ವ. ಯಾಕಂತ ಹೇಳಿದರೆ ನಾವು ಅವರನ್ನು ಕಂಡ್ರಾಗೋಲ್ಲ, ಅವರು ನಮ್ಮ ಶತ್ರುಗಳು, ಇವರು ನಮ್ಮ ಮಿತ್ರರು ಅಂತ ಈ ರೀತಿ ಲೆಕ್ಕಾಚಾರ ಮಾಡ್ತೇವೆ. ದೇವರಿಗೆ ಇದೇ ರೀತಿ ಲೆಕ್ಕಾಚಾರ ಆಯ್ತಲ್ವ. ಅಂದರೆ ದೇವರಿಗೆ ಸ್ವತಃ ಯಾರೂ ಶತ್ರುಗಳಿಲ್ಲ. ಆದರೆ ಯಾರು ದೇವರ ಭಕ್ತರ ಶತ್ರುಗಳು ಅವರೇ ದೇವರ ಶತ್ರುಗಳು. ಯಾವತ್ತೂ ಅಷ್ಟೇ, ದೇವರು ತನ್ನ ಭಕ್ತರನ್ನು ದ್ವೇಷ ಮಾಡುವವರನ್ನು ಯಾವತ್ತೂ ಸಹಿಸುವುದಿಲ್ಲ. ಅದಕ್ಕಾಗಿಯೇ ಸಜ್ಜನರು ಯಾರಿದ್ದಾರೆ, ಸಜ್ಜನರ ಶತ್ರುಗಳು ಅವರು ಭಗವದ್ ಶತ್ರುಗಳು. ಅಂಥವರಿಗೆ ಭಯಂಕರ. ಭಯಂಕರ ಅಂತ ಯಾಕೆ ಹೇಳ್ತಾರೆ ಅಂದರೆ, ಉಳಿದ ದೇವತೆಗಳಾದರೂ ದುಷ್ಟರಿಗೂ ಅನುಗ್ರಹ ಮಾಡುವುದುಂಟು. ಬ್ರಹ್ಮದೇವರಿರ್ಬೋದು, ಶಿವ ಇರ್ಬೋದು, ದೈತ್ಯರು ಮುಂತಾದವರಿಗೂ ಅನುಗ್ರಹ ಮಾಡುವುದುಂಟು. ನಾವು ಪುರಾಣಗಳ ಕಥೆಗಳಲ್ಲೇ ಕೇಳ್ತೇವೆ. ಆದರೆ ವಿಷ್ಣು ಮಾತ್ರ ಯಾವುದೇ ಕಾರಣಕ್ಕೂ ಈ ದೈತ್ಯರಿಗೆ, ದಾನವರಿಗೆ, ದುಷ್ಟರಿಗೆ ಅನುಗ್ರಹ ಮಾಡಿದ್ದು ಕಂಡಿಲ್ಲ. ಯಾಕಂತ ಹೇಳಿದರೆ ಅವನಷ್ಟು ಶತ್ರುಗಳಿಗೆ ಭಯಂಕರನಾಗಿರುವಂಥವು. ಅದಕ್ಕೆ ಅವನನ್ನು ಭೀಮ ಅಂತ ಕರೀತಾರೆ. ಅಷ್ಟು ಮಾತ್ರ ಅಲ್ಲ, ಇನ್ನೊಂದು ಅರ್ಥದಲ್ಲೂ ಅಷ್ಟೇ. ಅದನ್ನು ನಾವು ವಿರುದ್ಧವಾಗಿ ನೋಡಿದರೆ ಮಾಭೀಹಿ. ಯಾರು ಸಜ್ಜನರಿದ್ದಾರೆ ಅವರ ಪಾಲಿಗೆ ದೇವರೇ ರಕ್ಷಕ ಅಂತ, ಹೆದರಿಬೇಡಿ ನಾನಿದ್ದೇನೆ. ಈ ರೀತಿ ಸಜ್ಜನರ ಪಾಲಿಗೆ ಇವನೇ ರಕ್ಷಾ ಕವಚ, ದುರ್ಜನರ ಪಾಲಿಗೆ ಇವನೇ ದುಷ್ಟ ಭಯಂಕರ, ಭಗವಂತನೇ. ಅದಕ್ಕೆ ಅವನನ್ನು ಭೀಮ ಅಂತ ಕರೀತಾರೆ. ನಂತರ ಮುಂದಿನ ಭಗವಂತನ ನಾಮ ಸಮಯಜ್ಞ ಅಂತ. ನಮಸ್ಕಾರ ಮಾಡಬೇಕಾದ್ರೆ ಸಮಯಜ್ಞಾಯ ನಮಃ ಅಂತ ನಮಸ್ಕಾರವನ್ನು ಮಾಡಬೇಕು. ಸಮಯಜ್ಞ ಅಂತ ಹೇಳೋದು ತುಂಬ ಸುಂದರವಾದಂತಹ ಶಬ್ದ. ಒಂದೇನು ಅಂತ ಹೇಳಿದರೆ ಸಮಯಜ್ಞ ಅಂತ. ಸಮಯಜ್ಞ ಅಂತ ಹೇಳಿದರೆ ಎಲ್ಲೆಲ್ಲಿ ಯಜ್ಞ ನಡೀತದೆ, ಯಜ್ಞ ಯಾಗಾದಿಗಳು, ಪೂಜೆ ಪುನಸ್ಕಾರಗಳು, ಅಲ್ಲೆಲ್ಲ ಕಡೆ ಹೋಗಿ ಒಂದೇ ರೀತಿಯಿಂದ ದೇವರು ಸ್ವೀಕಾರ ಮಾಡ್ತಾನೆ. ಹೆಚ್ಚು ಕಮ್ಮಿ ಇಲ್ಲ, ಸಮಾನವಾಗಿ ಸ್ವೀಕಾರ ಮಾಡುವವನು. ಎಲ್ಲ ಯಜ್ಞಗಳಲ್ಲಿಯೂ ಕೂಡ ಹೋಗಿ ಸಮಾನವಾಗಿ ಸ್ವೀಕಾರ ಮಾಡುವ. ಅಂದರೆ ಸಮಾನವಾಗಿ ಅಂದರೆ ಆ ಯಜ್ಞದಲ್ಲಿ ದೇವರಿಗೆ ಕಡಿಮೆ ಪಾಲು ಸಿಕ್ತು, ಈ ಯಜ್ಞದಲ್ಲಿ ದೇವರಿಗೆ ಹೆಚ್ಚು ಪಾಲು ಸಿಕ್ತು. ಯಾಕಂತ ಹೇಳಿದ್ರೆ ಅದು ಬೇರೆ ದೇವತೆಯನ್ನು ಕುರಿತು ಮಾಡ್ತಾ ಇರುವಂತಹ ಯಜ್ಞ. ಆ ಯಜ್ಞದಲ್ಲಿ ವಿಷ್ಣುವಿಗೆ ಅಗ್ರಿ ಸಿಗ್ಲಿಕ್ಕೆ ಸಾಧ್ಯ? ಅದಕ್ಕೆ ಏನೋ ಒಂಚೂರು ಅಲ್ಪ ಸ್ವಲ್ಪ ಸಿಕ್ತಷ್ಟೇ. ನೋಡಿ ಇದು ವಿಷ್ಣುವಿನದ್ದೇ ಯಜ್ಞ, ಅದಕ್ಕೆ ಈ ವಿಷ್ಣುವಿನದ್ದೇ ಯಜ್ಞ ಅಂದರೆ ವಿಷ್ಣುವಿಗೆ ಹೆಚ್ಚು ಸಿಗ್ತದಲ್ವಾ? ಈ ರೀತಿ ನೀವು ಎಣಿಸ್ಲಿಕ್ಕೆ ಇಲ್ಲ. ಮತ್ತು ಎಲ್ಲ ಯಜ್ಞದಲ್ಲೂ ಕೂತು ಎಲ್ಲವನ್ನು ಸ್ವೀಕಾರ ಮಾಡುವ ನೀವೇ. ಅಹಂ ಹಿ ಸರ್ವಯಜ್ಞಾನಾಂ ಭೋಕ್ತಾಚ ಪ್ರಭುರೇವಚ, ಇದು ಭಗವದ್ಗೀತೆಯಲ್ಲಿ ಹೇಳಿದ ಮಾತು. ಹೀಗೆ ಪ್ರತಿಯೊಂದು ಯಜ್ಞದಲ್ಲೂ ಕೂತು ತಾನು ಸ್ವೀಕಾರವನ್ನು ಮಾಡ್ತಾನೆ, ಸಮಾನವಾಗಿ ಸ್ವೀಕಾರ ಮಾಡ್ತಾನೆ. ಅದಕ್ಕೆ ಸಮಯಜ್ಞ ಅಂತ ದೇವರಿಗೆ. ಇನ್ನೊಂದು ರೀತಿಯಿಂದ ಇದಕ್ಕೆ ಅರ್ಥ ಮಾಡುವುದಾದರೆ ಸಮಯಜ್ಞ ಅಂತ ಹೇಳಿದರೆ ಸಮಯವನ್ನು ತಿಳಿದವನವನೇ. ಕಾಲದ ಒಂದೊಂದು ಘಟಕಗಳೇನಿದೆ ಆ ಎಲ್ಲವನ್ನು ಅಂತ ಹೇಳಿದರೆ ಒಂದು ಕಲ, ನಿಮೇಷ, ಕಾಷ್ಠ ಅಂತ ಎಲ್ಲ ಹೇಳ್ಕೊಂಡು ಹೋಗ್ತಾರೆ. ಫ್ರ್ಯಾಕ್ಷನ್ ಆಫ್ ಸೆಕೆಂಡ್, ಮಿನಿಟ್, ಅವರ್, ಈ ರೀತಿ ನಾವು ಹೇಳ್ಕೊಂಡು ಹೋಗ್ತೇವಲ್ವ. ಗಂಟೆ, ಹಗಲು, ರಾತ್ರಿ, ಮಾಸ, ಪಕ್ಷ, ವರ್ಷ, ಯುಗ, ಪ್ರತಿಯೊಂದೂ ಕೂಡ ನಮಗೇನು ಅಂತ ಹೇಳಿದರೆ ಹೋಗ್ತಾ ಇದೆ. ಹೇಗೆ ಹೋಗ್ತಾ ಇದೆ ಗೊತ್ತಿಲ್ಲ, ಹೇಗಾಗ್ತಾ ಇದೆ. ನಾವೇನು ಹೇಳ್ತೇವೆ, ಅಯ್ಯೋ ಒಂದು ವಾರ ಕಳೆದು ಹೋಗಿಬಿಡ್ತು, ಒಂದು ತಿಂಗಳು ಕಳೆದು ಹೋಗಿಬಿಡ್ತು. ನಾವು ಮೈ ಮರೆತಿರಬೇಕಾದ್ರೆ ಕಾಲ ಹೋಗ್ತಾ ಇರ್ತದೆ. ಆದರೆ ಆ ಕಾಲವನ್ನು ಚೆನ್ನಾಗಿ ತಿಳಿದವನು ದೇವರೇ. ಅಂದರೆ ಯಾವ ಕಾಲದಲ್ಲಿ ಯಾರ್ಯಾರಿಗೆ ಏನೇನು ಮಾಡಬೇಕು, ಯಾವಾಗ ಏನೇನಾಗತ್ತೆ ಎಲ್ಲ ಗೊತ್ತಿರೋದು ಅವನಿಗೆ ಮಾತ್ರ. ಅದಕ್ಕೆ ಅವನನ್ನು ಸಮಯಜ್ಞ ಅಂತ ಕರೀತಾರೆ. ಇನ್ನೊಂದು ಅರ್ಥದಲ್ಲೂ ಇವೆಲ್ಲ ಸುಲಭವಾದ ಅರ್ಥ. ಸಮಯ ಜ್ಞ ಅಂದರೆ ಸಮಯ ಅಂತ ಹೇಳಿದರೆ ಈ ಸಿದ್ಧಾಂತಗಳು, ಒಳ್ಳೆ ದೇವರ ವಿಷಯ, ಆ ಚೆನ್ನಾಗಿ ದೇವರ ವಿಷಯವನ್ನು ತಿಳ್ಕೊಂಡವನು ಯಾರು? ಅವನೇ ದೇವರೇ. ಅವನ ಬಗ್ಗೆ ಅವನಿಗೆ ಗೊತ್ತು ತಾನೆ. ಅದಕ್ಕೂ ಅವನನ್ನು ಸಮಯಜ್ಞ ಅಂತ ಕರೀತಾರೆ ಭಗವಂತನನ್ನು. ಮುಂದಿನ ಭಗವಂತನ ನಾಮ ಹವಿರ್ ಹರಿಹಿ. ನಮಸ್ಕಾರ ಮಾಡಬೇಕಾದ್ರೆ ಹವಿರ್ ಹರಯೇ ನಮಃ ಅಂತ ನಮಸ್ಕಾರವನ್ನು ಮಾಡಬೇಕಾದದ್ದು. ಅಂದರೆ ಹವಿಹಿ ಅಂತ ಹೇಳಿದರೆ ಯಜ್ಞದಲ್ಲಿ ಏನು ಆಹುತಿಯನ್ನು ಕೊಡ್ತೇವೆ ಅದು ಹವಿ ಅಂತ. ಅದನ್ನು ಹರತಿ ಸ್ವೀಕರಿಸ್ತಾನೆ ತಾನು ದೇವರು. ಅಷ್ಟು ಮಾತ್ರ ಅಲ್ಲ, ಹರತಿ ಅಂತ ಹೇಳಿದರೆ ಆ ಹರತಿ ಎಲ್ಲ ಆಯಾಯ ದೇವತೆಗಳಿಗೆ ಮುಟ್ಟಿಸುವವನಿವನೇ ದೇವರೇ. ನಾವು ಯಾವುದೇ ಒಂದು ಪೂಜೆಯನ್ನು ಮಾಡಬೇಕಾದ್ರೆ ಅದಕ್ಕೋಸ್ಕರ ವಿಷ್ಣುವಿನ ಪೂಜೆಯ ಒಂದು ವೈಶಿಷ್ಟ್ಯ ಏನಂದರೆ ಬರಿಯ ವಿಷ್ಣುವಿಗೆ ಅಂತ ಪೂಜೆ ಮಾಡುವುದಿಲ್ಲ, ಬರಿಯ ವಿಷ್ಣುವಿಗೆ ಅಂತ ಯಜ್ಞ ಮಾಡುವುದಿಲ್ಲ. ಯಾಕಂತ ಹೇಳಿದರೆ
ಭಗವಂತ ತಾನೊಬ್ಬನೇ ಬರೋಲ್ವಂತೆ, ಮತ್ತು ಎಲ್ಲ ತನ್ನ ಪರಿವಾರದೊಂದಿಗೆ ಬರ್ತಾನಂತೆ. ಯಾರು ಅವನ ಪರಿವಾರ ಅಂತ ಹೇಳಿದರೆ ಇಡೀ ದೇವತೆಗಳ ಸಮೂಹವೇ ಅವನ ಪರಿವಾರ. ಬ್ರಹ್ಮಾಂಡಂ ವರಮಂದಿರಂ ಸುರಗಣ ಯಸ್ಯ ಪ್ರಭೋ ಸೇವಕಾ ಅಂತ ಹೇಳಿದಾಗೆ ಎಲ್ಲ ದೇವತೆಗಳು ಅವನ ಪರಿವಾರದಲ್ಲಿರುವಂಥವರು ಅವನ ಸೇವಕರಾಗಿರುವರು. ಅವರೊಟ್ಟಿಗೆ ಬರ್ತಾನೆ. ಬಂದು ಯಾವುದೇ ಒಂದು ಯಜ್ಞದಲ್ಲಿರಬಹುದು, ಯಾವುದೇ ಪೂಜೆಯಲ್ಲಿರಬಹುದು, ನಾವು ದೇವರಿಗೆ ಅಂತ ಏನು ಕೊಡ್ತೇವೆ, ತಾನೊಬ್ಬನೇ ತಿನ್ಕೊಂಡು ಕೂತ್ಕೊಳ್ಳಲ್ಲ ಅವನು. ಮತ್ತು ಅದರಲ್ಲಿ ತನ್ನ ಭಾಗವನ್ನು ತಾನು ಸ್ವೀಕಾರ ಮಾಡ್ತಾನೆ. ಲಕ್ಷ್ಮಿಯ ಭಾಗವನ್ನು ಲಕ್ಷ್ಮಿಗೆ ಕೊಡ್ತಾನೆ. ಉಳಿದ ಎಲ್ಲ ದೇವತೆಗಳ ಭಾಗವನ್ನು ಆಯಾ ದೇವತೆಗಳಿಗೆ ಕೊಟ್ಟು ಎಲ್ಲರನ್ನ ತೃಪ್ತಿಪಡಿಸ್ತಾನೆ. ನೋಡಿ, ಈ ಕಾರಣದಿಂದಲೇ ಪುರಾಣ ಏನು ಹೇಳುತ್ತೆ ಅಂತ ಹೇಳಿದರೆ, ಪೂಜಿತೇ ದೇವದೇವೇಶೇ ಶಂಖಚಕ್ರ ಗದಾಧರೆ ಪೂಜಿತಾ ಸರ್ವದೇವಾಸ್ಯು. ವಿಷ್ಣುವಿಗೆ ನಾವು ಪೂಜೆ ಮಾಡಿದರೆ ಎಲ್ಲ ದೇವತೆಗಳಿಗೂ ಪೂಜೆ ಮಾಡಿದಾಗೆ. ಹೇಗೆ? ಇದೆಲ್ಲ ಭಾಗವತ ಹೇಳುವಂಥದ್ದು. ಮರದ ಬೇರಿಗೆ ನೀರು ಹಾಕಿದರೆ ಇಡೀ ಮರದ ಕೊಂಬೆ ಟೊಂಬೆ ಪ್ರತಿಯೊಂದಕ್ಕೂ ನೀರು ಸಿಗ್ತದಲ್ವ. ಒಂದು 200,000 ಅಡಿ ಎತ್ತರದಲ್ಲಿದ್ದರೂ ಮೇಲೆ 1000 ಅಡಿ ಮೇಲೆ ಇರುವ ಒಂದು ಎಲೆಗೂ ಕೂಡ ನೀರು ಸಿಗ್ತದಲ್ವ. ನಾವು ಬೇರಿಗೆ ಹಾಕಿದ ನೀರು ಹಾಗೆ ಭಗವಂತನಿಗೆ ನಾವು ಏನು ಅರ್ಪಣೆಯನ್ನು ಮಾಡ್ತೇವೆ, ಸಮಸ್ತ ದೇವತೆಗಳಿಗೆ ಸಮಸ್ತರಿಗೂ ಕೂಡ ಸಿಗ್ತದದು. ಯಾಕಂದರೆ ದೇವರು ಕೊಡ್ತಾನೆ. ಅದಕ್ಕೆ ಅವನನ್ನು ಹವಿರ್ಹರಿಹಿ ಅಂತ ಹೆಸರು. ಯಜ್ಞದಲ್ಲಿ ಹವಿಸ್ಸನ್ನು ಎಲ್ಲರಿಗೂ ಮುಟ್ಟಿಸುವವನು, ಸ್ವೀಕರಿಸುವವನು ಅಂತ. ಮುಂದಿನದ್ದು ಸರ್ವಲಕ್ಷಣ ಲಕ್ಷಣ್ಯ. ನಮಸ್ಕಾರ ಮಾಡಬೇಕಾದ್ರೆ ಸರ್ವಲಕ್ಷಣ ಲಕ್ಷಣ್ಯಾಯ ನಮಃ ಅಂತ ನಮಸ್ಕಾರವನ್ನು ಮಾಡಬೇಕಾದದ್ದು. ಅಂದರೆ ಲಕ್ಷಣ ಅಂತ ಹೇಳಿದರೆ ಗುರುತಿಸಲಿಕ್ಕೆ ಸಾಧ್ಯವಾಗುವಂತಹ ಒಳ್ಳೆಯ ಗುರುತು, ಅದನ್ನು ಲಕ್ಷಣ ಅಂತ ಕರೀತಾರೆ. ಆ ರೀತಿ ಲಕ್ಷಣಗಳು ಅನೇಕ ಹೇಳ್ಕೊಂಡು ಹೋಗ್ತಾರೆ. 32 ಲಕ್ಷಣಗಳು ಅಂತ. ಈ 32 ಲಕ್ಷಣಗಳಿಂದ ಗುರುತಿಸಲ್ಪಡುವವನು ಯಾರು ಅಂದರೆ ದೇವರೇ ಅಂತ ಹೇಳಿದರೆ, ಈ ಲಕ್ಷಣಗಳು ಅಂದರೆ ಯಾವತ್ತೂ ಇರುವಂಥವುಗಳು. ಉದಾಹರಣೆಗೆ ಹೇಳಬೇಕಾದ್ರೆ ತುಟಿ ಕೆಂಪಾಗಿರಬೇಕು, ಕಣ್ಣು ಅಗಾಲವಾಗಿರಬೇಕು, ಕಣ್ಣಿನ ತುದಿಯಲ್ಲಿ ಕೆಂಪಾಗಿರಬೇಕು, ಅಂಗೈ ಕೆಂಪಾಗಿರಬೇಕು, ಅಂಗಾಲು ಕೆಂಪಾಗಿರಬೇಕು, ಉಗುರುಗಳು ಕೆಂಪಾಗಿರಬೇಕು, ಇನ್ನು ಕೈ ಉದ್ದವಾಗಿರಬೇಕು, ಎದೆ ಎತ್ತರವಾಗಿ ಅಗಲವಾಗಿರಬೇಕು, ಹೊಟ್ಟೆ ಸಪೂರವಾಗಿ ಅಂದರೆ ಸಣ್ಣದಾಗಿರ, ಈ ರೀತಿ ಎಲ್ಲ ಹೇಳ್ಕೊಂಡು ಹೋಗ್ತಾರೆ. ಅಂಗಾಂಗಗಳು ಈ ರೀತಿ ಇರಬೇಕು ಅಂತ. ಆ ರೀತಿ ನಿಜವಾಗಲೂ ಇರುವುದು ದೇವರಿಗೆ ಮಾತ್ರ. ಎಲ್ಲ ಲಕ್ಷಣಗಳಿಂದ ಲಕ್ಷಿತ, ಲಕ್ಷಣ್ಯ ಅಂದರೆ ಗುರುತಿಸಲ್ಪಡುವವನು. ಉಳಿದ ದೇವತೆಗಳಲ್ಲೂ ಕೂಡ ಈ ಲಕ್ಷಣ ಇದೆ, ಕಡಿಮೆ 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 ಕಡಿಮೆ. ಅದು ಯಾಕಂದರೆ ಅದು ದೇವರ ಸನ್ನಿಧಾನದಿಂದಲೇ. ಅಲ್ಲಿಯೂ ಕೂಡ ಅವರಲ್ಲಿ ಎಷ್ಟು ಲಕ್ಷಣ ಇದೆ ಅಷ್ಟು ದೇವರ ಸನ್ನಿಹಿತನಾಗಿದ್ದಾನೆ ಅಂತ ಅರ್ಥ ಅವರಲ್ಲಿ. ಇಲ್ವಾ ಕಡಿಮೆ ಕಡಿಮೆ ಅಂತ ಹೇಳಿದ್ರೆ ದೇವರ ಸನ್ನಿಧಾನ ಕಡಿಮೆ ಇದೆ. ಯಾಕಂದರೆ ಆ ಲಕ್ಷಣಗಳಿಂದಲೇ ಗುರುತಿಸಲ್ಪಡುವವನು ದೇವರು. ಅದಕ್ಕೆ ಸರ್ವ ಲಕ್ಷಣ ಲಕ್ಷಣ್ಯ, ಸಮಸ್ತ ಲಕ್ಷಣಗಳಿಂದಲೂ ಗುರುತಿಸಲ್ಪಡ್ತಾ ಇರುವವರು. ನಂತರ ಲಕ್ಷ್ಮೀವಾನ್ ಅನ್ನುವಂಥದ್ದು ಮುಂದಿನ ಭಗವಂತನ ನಾಮ. ಇಲ್ಲಿ ನಮಸ್ಕಾರವನ್ನು ಮಾಡಬೇಕಾದ್ರೆ ಲಕ್ಷ್ಮೀವತೇ ನಮಃ ಅಂತ ನಮಸ್ಕಾರವನ್ನು ಮಾಡಬೇಕಾಗ್ತದೆ. ಲಕ್ಷ್ಮೀವಾನ್ ಅಂತ ಹೇಳಿದರೆ ನೋಡಿ, ಲಕ್ಷ್ಮಿ ಅಂತ ಹೇಳಿದರೆ ಎದೆಯಲ್ಲಿ ಲಕ್ಷಿತವಾಗಿರುವವಳು, ಅಂದರೆ ಎದೆಯಲ್ಲಿ ಯಾರು ನೆಲೆಸಿದ್ದಾಳು ಅವಳು ಲಕ್ಷ್ಮಿ ಅಂತ ಕರೆಯುವಂಥದ್ದು. ಯಾಕಂದರೆ ಲಕ್ಷ್ಮಿ ದೇವರ ಎದೆಯಲ್ಲಿ ನೆಲೆಸಿದ್ದಾಳೆ, ದೇವರ ತೊಡೆಯಲ್ಲಿ ನೆಲೆಸಿದ್ದಾಳೆ, ಇದು ಬೇರೆ ಬೇರೆ ಕಡೆ ಇದ್ದಾಳೆ. ಇಲ್ಲಿ ಲಕ್ಷ್ಮೀವಾನ್ ಅಂತ ಹೇಳುವುದು ಎದೆಯಲ್ಲಿ ಶ್ರೀವತ್ಸ ಎಂಬಂತಹ ಲಕ್ಷ್ಮಿಯ ಚಿಹ್ನೆಯನ್ನು ಹೊಂದಿದವನು ಭಗವಂತ ಅಂತ. ಅದಕ್ಕೆ ಅವನನ್ನು ಲಕ್ಷ್ಮೀವಾನ್ ಅಂತ ಕರೀತಾರೆ. ಮುಂದಿನದ್ದು ಭಗವಂತನ ನಾಮ ಸಮಿತಿಂಜಯ ಅಂತ. ನಮಸ್ಕಾರ ಮಾಡಬೇಕಾದ್ರೆ ಸಮಿತಿಂಜಯಾಯ ನಮಃ ಅಂತ ನಮಸ್ಕಾರ ಮಾಡಬೇಕಾದದ್ದು. ಯಾಕೆ ದೇವರನ್ನು ಸಮಿತಿಂಜಯ ಅಂತ ಕರೀತಾರೆ ಅಂದರೆ, ಸಮಿತಿ ಅಂದರೆ ಯುದ್ಧವನ್ನೇ ಗೆಲ್ಲುವವನು. ದೈತ್ಯರೊಂದಿಗೆ ಯಾವತ್ತೇ ಯುದ್ಧ ಆದರೂ ಅಥವಾ ಯಾರೊಟ್ಟಿಗೆ ಯಾವತ್ತೇ ಯುದ್ಧ ಆದರೂ ವಿಷ್ಣು ಇದ್ದಾನೆ ಅಂತ ಹೇಳಿದರೆ ಗೆಲುವು ಖಚಿತ. ಯಾಕಂತ ಹೇಳಿದ್ರೆ ಆ ಎಲ್ಲ ಯುದ್ಧಗಳಲ್ಲೂ ಗೆಲ್ಲುವವನು ಇವನೇ. ಅದಕ್ಕೆ ಅವನಿಗೆ ಸಮಿತಿಂಜಯ ಅಂತ ಕರೀತಾರೆ. ಇನ್ನು ಮುಂದಿನ ಶ್ಲೋಕ, ವಿಕ್ಷರೋ ರೋಹಿತೋ ಮಾರ್ಗೋ ಹೇತುರ್ದಾಮೋದರ ಸಹ ಮಹೀಧರೋ ಮಹಾಭಾಗೋ ವೇಗವಾನಮಿತಾಶನಃ. ಇಲ್ಲಿ ವೀಕ್ಷರು ಅಂತಲ್ಲ, ವೀಕ್ಷರು ನೆನಪಿಟ್ಟುಕೊಳ್ಬೇಕಾದದನ್ನು. ವಿಕ್ಷರೋ ರೋಹಿತೋ ಮಾರ್ಗೋ ಹೇತುರ್ದಾಮೋದರ ಸಹ ಮಹೀಧರೋ ಮಹಾಭಾಗೋ ವೇಗವಾನ ಮಿತಾಶನಃ. ಅದರಲ್ಲಿ ಮೊದಲನೇ ನಾಮ ವಿಕ್ಷರ ಅಂತ. ನೋಡಿ, ಈ ವಿಕ್ಷರ ಎನ್ನುವಂಥದ್ದೇನಿದೆ
ಅದೊಂದು ಬಹಳ ಸುಂದರವಾದಂತಹ ನಾಮ. ಇಲ್ಲಿ ನಮಸ್ಕಾರ ಮಾಡಬೇಕಾದ್ರೆ ವಿಕ್ಷರಾಯ ನಮಃ ಅಂತ ದೇವರಿಗೆ ನಮಸ್ಕಾರ ಮಾಡಬೇಕಾದದ್ದು. ವಿ ಅಂತ ಹೇಳಿದರೆ ವಿವಿಧವಾದವುಗಳನ್ನು, ವಿಶಿಷ್ಟವಾದದ್ದನ್ನು. ಕ್ಷರ, ಕ್ಷರ ಅಂತ ಹೇಳಿದರೆ ಕೊಡುವುದು ಅಂತ ಅರ್ಥ. ಸಂಸ್ಕೃತದಲ್ಲಿ ಒಂದರ್ಥ, ಅನೇಕ ಅರ್ಥ. ಅದರಲ್ಲಿ ಕ್ಷರ ಸಂತತ ದಾನೆ ಅಂತ, ಕೊಡುವುದು, ಯಾವಾಗಲೂ ಕೊಡ್ತಾ ಇರುವಂಥದ್ದು. ದೇವರು ತನ್ನ ಭಕ್ತರಿಗೆ ವಿಶಿಷ್ಟವಾದದ್ದನ್ನು ಕೊಡ್ತಾನಂತೆ. ಬೇರೆ ಯಾರೂ ಕೊಡದೇ ಇರುವಂಥದ್ದನ್ನು, ಯಾರಿಗೂ ಕೊಡದೇ ಇರುವಂತಹದ್ದನ್ನು ತನ್ನ ಭಕ್ತರಿಗೆ ಕೊಡ್ತಾನಂತೆ, ವಿಶೇಷವಾಗಿ ಕೊಡ್ತಾನಂತೆ. ಎಲ್ಲವನ್ನ ಕೊಡ್ತಾನಂತೆ ತನ್ನ ಭಕ್ತರಿಗೆ. ಅದಕ್ಕೋಸ್ಕರ ಅವನಿಗೆ ವಿಕ್ಷರ ಅಂತ ಕರೀತಾರೆ ದೇವರಿಗೆ. ಅಲ್ಲ, ತನ್ನ ಭಕ್ತರಿಗೆ ಕೊಡ್ತಾರೆ ಅಂತ ಹೇಳಿದ್ರೆ ಆ ಪಕ್ಷಪಾತವ ಅಂತ ಹೇಳಿದ್ರೆ ಇಲ್ಲಿ ಪಕ್ಷಪಾತದ ಪ್ರಶ್ನೆಯೇ ಇಲ್ಲ. ಮತ್ತೆ ಯಾರು ಯಾವ ರೀತಿ ಆರಾಧನೆ ಮಾಡುತ್ತಾರೆ ಅವರಿಗೆ ಆ ದೇವರು ಆ ರೀತಿ ಕೊಡ್ತಾನಷ್ಟೆ. ತನ್ನ ಭಕ್ತರು ತನ್ನ ತುಂಬ ಹಚ್ಚಿಕೊಳ್ತಾರೆ, ತನ್ನ ಆರಾಧನೆಯನ್ನು ತುಂಬ ಮಾಡ್ತಾರೆ. ಅದಕ್ಕಾಗಿ ತನ್ನ ಭಕ್ತರಿಗೆ ವಿಶೇಷವಾದ ಅನುಗ್ರಹವನ್ನು ಮಾಡ್ತಾನೆ ಭಗವಂತ. ಅಷ್ಟೇ ವ್ಯತ್ಯಾಸ. ಇನ್ಯಾರು ದೇವರನ್ನು ಆರಾಧನೆ ಮಾಡುವುದಿಲ್ಲ ಅವರಿಗೂ ದೇವರ ಅನುಗ್ರಹ ಆಗೇ ಆಗುತ್ತೆ. ಆದರೆ ಅವರು ವಿಶೇಷವಾಗಿ ಆರಾಧನೆ ಇಲ್ಲದೇ ಇರುವುದರಿಂದಾಗಿ ವಿಶೇಷವಾಗಿ ದೇವರ ಅನುಗ್ರಹ ಇಲ್ಲ ಅಷ್ಟೆ. ದೇವರು ಯಾವತ್ತೂ ಕೂಡ ನಾವು ಆರಾಧನೆ ಯಾವ ರೀತಿ ಮಾಡಿದೇವೆ ಅದಕ್ಕನುಗುಣವಾಗಿ ಫಲ ಕೊಡುವಂಥವು. ಅದಕ್ಕೆ ಅವನಿಗೆ ವಿಕ್ಷರ ಅಂತ ಕರೀತಾರೆ, ತನ್ನ ಭಕ್ತರಿಗೆ ಬೇಕಾದ್ದನ್ನು ಕೊಡುವವ. ಇನ್ನು ರೋಹಿತ, ರೋಹಿತ ಅಂತ ಇನ್ನೊಂದು. ಇಲ್ಲಿ ನಮಸ್ಕಾರ ಮಾಡಬೇಕಾದ್ರೆ ರೋಹಿತಾಯ ನಮಃ ಅಂತ ನಾವು ನಮಸ್ಕಾರ ಮಾಡಬೇಕಾದ್ರೆ ವಾಸ್ತವಿಕವಾಗಿ ರೋಹಿತ ಅಂದರೆ ಕೆಂಪು ಅಂತ. ರೋಹಿತ ವರ್ಣ, ಲೋಹಿತ ವರ್ಣ, ಕೆಂಪು ವರ್ಣ. ಯಾಕೆ ದೇವರನ್ನು ಕೆಂಪು ಅಂತ ಕರೀತಾರೆ ಅಂದರೆ ಧ್ಯಾನದಲ್ಲಿ ದೇವರು ಯಾಕೆ ಕಾಣಿಸ್ತಾನೆ ಅಂದರೆ ಉದಯಿಸುವ ಸೂರ್ಯನ ಬಣ್ಣದಿಂದ ಕಾಣಿಸ್ತಾನಂತೆ. ಅದಕ್ಕೋಸ್ಕರವೇ ನಾವು ಧ್ಯಾನ ಮಾಡಬೇಕಾದ್ರೆ ಉದ್ಯದ್ಭಾಸ್ವ ಸಮಾಭಾಸ, ಉದಯಿಸುವ ಸೂರ್ಯನಂತೆ ಕೆಂಪು ಬಣ್ಣ ಅಂತ. ಅಂದರೆ ಕೆಂಪು ಅಂತ ಹೇಳಿದರೆ ಇಲ್ಲಿ ಕುಂಭ ರೆಡ್ ಅಂತಲ್ಲ, ಮತ್ತೇನಂತ ಹೇಳಿದರೆ ಗೋಲ್ಡನ್ ರೆಡ್, ಬಂಗಾರದಂತೆ ಇರುವಂತಹ ಕೆಂಪು ಬಣ್ಣ. ಆ ರೀತಿ ದೇವರು ಕಾಣಿಸಿಕೊಳ್ತಾನಂತೆ ಧ್ಯಾನಾವಸ್ಥೆಯಲ್ಲಿ. ಅದಕ್ಕೋಸ್ಕರ ಅವನನ್ನು ರೋಹಿತ ಅಂತ ಕರೀತಾರೆ ದೇವರನ್ನು. ಮುಂದಿನದ್ದು ಮಾರ್ಗೋ, ಮಾರ್ಗ ಅಂತ ಇನ್ನೊಂದು ದೇವರಿಗೆ ಹೆಸರು ಮಾರ್ಗ ಅಂತ. ನಮಸ್ಕಾರ ಮಾಡಬೇಕಾದ್ರೆ ಮಾರ್ಗಾಯ ನಮಃ ಅಂತ. ಮಾರ್ಗ ಅಂದರೆ ಗೊತ್ತು, ದಾರಿ ಅಂತ. ದೇವರು ದಾರಿಯಾಗಿದ್ದಾನೆ ಎಲ್ಲಿಗೆ? ಅವನ ಲೋಕಕ್ಕೆ ಹೋಗಲಿಕ್ಕೆ. ನೋಡಿ, ಇದೇ ವಿಚಿತ್ರ ಏನಂತ ಹೇಳಿದರೆ ನಾವು ದೇವರ ಲೋಕಕ್ಕೆ ಹೋಗಬೇಕು. ದೇವರ ಲೋಕದಲ್ಲಿರುವವನು ದೇವರೇ. ಆ ದೇವರ ಲೋಕಕ್ಕೆ ಹೋಗಬೇಕು ಅಂದರೆ ದಾರಿ ಇದೆಯಲ್ವಾ, ಆ ದಾರಿಯಲ್ಲಿರುವವನವನೇ, ಅವನೇ ದಾರಿ, ಭಗವಂತನೇ ದಾರಿ. ಅದಕ್ಕೆ ಹೇಳ್ತಾರೆ ಏಷ ಪಂಥ, ಇವನೇ ದಾರಿಯಾಗಿರುವವನು. ಇಲ್ಲದ್ರೆ ದೇವರ ಹತ್ರ ಹೋಗ್ಲಿಕ್ಕಾಗೋಲ್ಲ, ಅವನೇ ದಾರಿಯಾಗಿದ್ದುಕೊಂಡು ನಮ್ಮನ್ನು ಕರ್ಕೊಂಡು ಹೋಗುವವನು. ಅದಕ್ಕೆ ದೇವರನ್ನು ಮಾರ್ಗ ಅಂತ ಕರೀತಾರೆ. ಮೋಕ್ಷದ ಮಾರ್ಗವಾಗಿರುವವನು ಅವನೇ. ಅಂದರೆ ಅರ್ಥಾತ್ ಅವನು ಅನುಗ್ರಹ ಮಾಡಿದರೆ, ಅವನು ನಮಗೆ ದೇವರನ್ನು ಕಾಣುವುದು ಹೇಗೆ ಅಂತ ಉಪಾಯ ಹೇಳಿಕೊಟ್ರೆ, ನಮ್ಮ ಮನಸ್ಸಿನಲ್ಲಿ ಹೊಳಿಸಿದರೆ, ಆ ರೀತಿ ಮಾಡಿಸಿದರೆ ನಮ್ಮಿಂದ, ಆಗ ಮಾತ್ರ ನಾವು ದೇವರ ಬಳಿ ಹೋಗ್ಲಿಕ್ಕೆ ಸಾಧ್ಯ, ದೇವರ ಅನುಗ್ರಹ ಪಡೀಲಿಕ್ಕೆ ಸಾಧ್ಯ. ಹೊರತು ನಾನಾಗೇ ದೇವರನ್ನು ಪಡೆದು ಬಿಡ್ತೇನೆ, ನಾನಾಗೇ ದೇವರ ಹತ್ರ ಹೋಗಿ ಬಿಡ್ತೇನೆ, ಸಾಧ್ಯವೇ ಇಲ್ಲ. ಯಾವ ಕಾರಣಕ್ಕೂ ಸಾಧ್ಯ ಇಲ್ಲ. ಅವನ ಅನುಗ್ರಹ ಬೇಕೇ ಬೇಕು, ಅವನ ದಾರಿ ತೋರಿಸಲೇಬೇಕು, ಅವನು ನಮಗೆ ಜ್ಞಾನ ಕೊಡಲೇಬೇಕು. ಇಷ್ಟೆಲ್ಲ ತೋರಿಸಿ ಜ್ಞಾನ ಕೊಟ್ಟು ನಮ್ಮಿಂದ ಅಲ್ಲಿಗೆ ಹೋಗ್ಲಿಕ್ಕೆ ಬೇಕಾದ ಸಾಧನೆಯನ್ನು ಅವನೇ ಮಾಡಿಸಬೇಕು. ಹಾಗಿದ್ರೆ ಮಾತ್ರ ಸಾಧ್ಯ ಉಂಟು. ಹಾಗಿದ್ರೆ ನಮ್ಮ ಕೈಯಲ್ಲಿ ಏನಿದೆ ಅಂದರೆ ನಾವಿಷ್ಟೇ ದೇವರ ಹತ್ರ ಪ್ರಾರ್ಥನೆ ಮಾಡಿಕೊಳ್ಳೋದು. ನಾವು ದೇವರ ಬಳಿ ಪ್ರಾರ್ಥನೆಯನ್ನು ಮಾಡಿಕೊಳ್ಳೋದು, ಸಂಕಲ್ಪ ಮಾಡೋದಷ್ಟೇ ನಮ್ಮ ಕೆಲಸ. ಮಾಡಿಸುವವನು ಅವನು ದೇವರು. ಅದಕ್ಕೆ ಅವನನ್ನು ಮಾರ್ಗ ಅಂತ ಕರೀತಾರೆ. ಅಥವಾ ಇನ್ನೊಂದು ಅರ್ಥದಲ್ಲಿ ಹೇಳೋದಾದರೆ ಮಾರ್ಗ ಅಂತ ಹೇಳಿದರೆ ಯಾರು ಹುಡುಕಲ್ಪಡ್ತಾನೋ ಅವನು ಮಾರ್ಗ ಅಂತೇಳಿದರೆ, ಎಲ್ಲ ಜ್ಞಾನಿಗಳು ಹುಡುಕುವುದು ಯಾರನ್ನಾಗಿ? ದೇವರನ್ನೇ. ಅದಕ್ಕೆ ಅವನು ಮಾರ್ಗ ಅಂತ ಕರೀತಾರೆ. ಇನ್ನು ಹೇತು, ಮುಂದಿನ ನಾಮ. ನಮಸ್ಕಾರ ಮಾಡಬೇಕಾದ್ರೆ ಹೇತವೇ ನಮಃ ಅಂತ ನಮಸ್ಕಾರವನ್ನು ಮಾಡಬೇಕಾದ್ರದ್ದು. ಹೇತು ಅಂತ ಹೇಳಿದರೆ ಏನು ಅಂದರೆ ಕಾರಣ ಅಂತ ಸಂಸ್ಕೃತದಲ್ಲಿ ಅರ್ಥ. ಕಾರಣ ಅಂದರೆ ನಾವಿವತ್ತು ಈ ಸಂಸಾರದಲ್ಲಿ ಸಿಲುಕಿದ್ದೇವೆ. ಸಂಸಾರದಲ್ಲಿ ಸಿಲುಕಿ ಇಲ್ಲಿವು ಮುಪ್ಪು, ಸಾವು, ಹಸಿವು, ಬಾಯಾರಿಕೆ ಮುಂತಾದ ಎಲ್ಲದರಲ್ಲಿ ಸಿಲುಕಿ ನಲುಕುತ್ತಾ ಇದ್ದೇವೆ. ಇದಕ್ಕೆ ಯಾರು ಕಾರಣ? ಅವನೇ ಕಾರಣ, ದೇವರೇ ಕಾರಣ. ನಾಳೆ ಒಂದೊಮ್ಮೆ ನಾವು ಇಲ್ಲಿಂದ ಪಾರಾಗಿ ಮೋಕ್ಷ ಪಡಿತೇವೆ, ದೇವರ ಬಳಿ ಹೋಗ್ತೇವೆ. ಯಾರು ಕಾರಣ? ಅವನೇ ಕಾರಣ, ದೇವರೇ ಕಾರಣ. ಎರಡಕ್ಕೂ ಅವನೇ ಕಾರಣ. ಅದಕ್ಕೆ ಹೇಳಿದಾರೆ ಬಂಧಕಃ ಭವಪಾಶೇನ ಭವಪಾಶಾಚ್ಯ ಮೋಚಕಃ ಅಂತ. ಕಟ್ಟಿ ಹಾಕುವವನವನೇ, ಬಿಡುಗಡೆಗೊಳಿಸುವವನವನೇ. ಅಲ್ರಿ, ದೇವ್ರು ಯಾಕೆ ನಮ್ಮನ್ನು ಇಲ್ಲಿ ತಂದು ಕಟ್ಟಿ ಹಾಕ್ತಾನೆ ಅಂತ ಹೇಳಿದರೆ ಅವನ ಬಗ್ಗೆ ನಮಗೆ ಪ್ರೀತಿ ಬರಬೇಕು, ಭಕ್ತಿ ಬರಬೇಕು ಅಂತ. ಹರಿಕಥಾಮೃತ ಸಾರದಲ್ಲಿ ಜಗನ್ನಾಥದಾಸರು ಬಹಳ ಚೆನ್ನಾಗಿ ಹೇಳ್ತಾರೆ. ತಾಯಿ
ತನ್ನ ಮಗುವನ್ನು ಕತ್ತಲೆ ಕೋಣೆಯಲ್ಲಿ ಇಟ್ಬಿಟ್ಟಿದ್ದಾಳಂತೆ. ಯಾಕಂದರೆ ಮಗುವಿಗೆ ನನ್ನ ಮೇಲೆ ಎಷ್ಟು ಪ್ರೀತಿ ಇದೆ ನೋಡೋಣ ಅಂತ. ಆ ಮಗು ಅಮ್ಮನನ್ನು ಕರೀದೆ ಬೆತ್ತೇನೋ ಮಾಡ್ಕೊಂಡು ಕೂರ್ತು ಅಂತ ಹೇಳಿದರೆ ಅಮ್ಮ ಅವ್ರ ಪಾಡಿಗಿರ್ತಾಳೆ. ಆದರೆ ಯಾವಾಗ ಕತ್ತಲೆ ಕೋಣೆಗೆ ಹೋದ ಕೂಡಲೇ ಅಮ್ಮ ಬೇಕು, ಅಮ್ಮ 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 ಅಂತ ಅಮ್ಮನನ್ನು ನೆನೆದು ಕನವರಿಸಿ ನನಗೆ ಅಮ್ಮನೇ ಬೇಕು ಅಂತ ಹಠ ಹಿಡಿದು ಅಳ್ದು ಕರೆದು ಎಲ್ಲ ಮಾಡಿದ ಮೇಲೆ ಅಮ್ಮ ಓಡೋಡಿ ಬಂದು ಮಗುವನ್ನು ಎತ್ತಿ ಮುದ್ದಾಡಿ ನಾನು ಅಂದರೆ ಮಗುವಿಗೆ ಎಷ್ಟು ಪ್ರೀತಿಯಿಂದ ಹೇಳ್ತಾಳೋ ಅದೇ ರೀತಿ ಭಗವಂತ. ಭಕ್ತರ ಕನಲಿಕೆಯೇ ಕಳೆವಂತೆ ಭಗವಂತ ಓಡಿ ಬರ್ತಾನಂತೆ, ನಮ್ಮನ್ನು ಎತ್ತಿ ಮುದ್ದಾಡ್ತಾನಂತೆ ಅಂತ ಹೇಳಿದ್ರೆ ನಮ್ಮನ್ನು ಉದ್ಧಾರ ಮಾಡ್ತಾನಂತೆ. ಯಾವಾಗ ಅಂತ ಹೇಳಿದ್ರೆ ಈ ಕತ್ತಲೆ ಕೋಣೆಯಲ್ಲಿ ಇದ್ದುಕೊಂಡು, ಅಂದರೆ ಈ ಸಂಸಾರದಲ್ಲಿದ್ದು ಸ್ವಾಮಿ ಈ ಸಂಸಾರ ಬೇಡ ನೀನೇ ಬೇಕು ಅಂತ ದೇವರಿಗೆ ಶರಣ ಹೊಂದಿದ್ದಾನೆ. ನಾವು ಕತ್ತಲೆಯಲ್ಲಿ ಬಿದ್ದು ಒದ್ದಾಡ್ತಾ ಇದ್ದರೂ ಯಾವಾಗ ದೇವರಿಗೆ ಶರಣಾಗಲಿಲ್ಲ, ಆವಾಗ ಅಮ್ಮ ಆದರೂ ಯಾಕೆ ಬರ್ತಾಳೆ? ಕತ್ತಲೆ ಕೋಣೆಯಲ್ಲೇ ನಿದ್ರೆ ಮಾಡ್ಕೊಂಡು ಕೂತಿರುವ ಮಗುವಿನ ಬಗ್ಗೆ ಅಮ್ಮ ಯಾಕೆ ತಲೆ ಕೆಡಿಸ್ಕೊಳ್ತಾಳೆ? ನಿದ್ರೆ ಮಾಡಿಕೊಂಡೇ ಇದೆಯಲ್ವಾ, ಹಾಗೇ ಇರಲಿ ಅಂತ ಬಿಟ್ಟು ಹೋಗ್ತಾಳೆ. ಅದೇ ರೀತಿ ನಾವಿಲ್ಲಿ ಅಜ್ಞಾನವೆಂಬ ನಿದ್ರೆಯಲ್ಲಿ ಬಿದ್ದು ಒದ್ದಾಡ್ತಾ ಇದ್ದೇವೆ ಈ ಕತ್ತಲೆಯ ಸಂಸಾರದಲ್ಲಿ. ಯಾಕಂದರೆ ಇಲ್ಲಿ ತಂದು ಹಾಕಿದವನು ಅವನೇ, ದೇವರೇ ಬೇಕು ಅಂತ ಆಗಲಿ ಅಂತ. ಯಾವಾಗ ದೇವರೇ ಬೇಕು ಅಂತ ದೇವರಿಗೆ ಶರಣಾಗುತ್ತೇವೆ ಆಗ ನಮ್ಮನ್ನು ಮೋಕ್ಷಕ್ಕೆ ಕರ್ಕೊಂಡು ಹೋಗುವನು ಅವನೇ. ಅದಕ್ಕೆ ದೇವರಿಗೆ ಹೇತು ಅಂತ ಕರೀತಾರೆ. ಮುಂದಿನ ಭಗವಂತನ ನಾಮ ದಾಮೋದರ ಅಂತ. ದಾಮೋದರಾಯ ನಮಃ ಅಂತ ನಮಸ್ಕಾರ ಮಾಡಬೇಕಾದದ್ದು. ಧಾಮ ಅಂತ ಹೇಳಿದ್ರೇ ಎಲ್ಲ ಲೋಕಗಳನ್ನು ತನ್ನ ಹೊಟ್ಟೆಯಲ್ಲಿ ಇಟ್ಟುಕೊಂಡವನು, ಉದರದಲ್ಲಿ ಇಟ್ಟುಕೊಂಡವನು ಭಗವಂತ. ಅದು ವಿಶೇಷವಾಗಿ ಪ್ರಳಯ ಕಾಲದಲ್ಲಿ. ಅದಕ್ಕಾಗಿಯೇ ಅವನನ್ನು ದಾಮೋದರ ಅಂತ ಕರೀತಾರೆ ಭಗವಂತನನ್ನು. ಇನ್ನೂ ಅನೇಕ ಅರ್ಥಗಳಿದೆ. ಧಾಮ ಅಂದರೆ ಕೃಷ್ಣಾವತಾರಕ್ಕೆ ಸಂಬಂಧಪಟ್ಟ ಹಾಗೆ ಹಗ್ಗದಿಂದ ಹೊಟ್ಟೆಯಲ್ಲಿ ಕಟ್ಟಲ್ಪಟ್ಟವ ಅಂತ. ಅಂದರೆ ಯಶೋದೆ ಹಗ್ಗದಿಂದ ಕಟ್ಟೆ ಹಾಕಿದ್ಲು, ಹಾಗಾಗಿ ಅವನನ್ನು ದಾಮೋದರ ಅಂತ ಕರೀತಾರೆ ಭಗವಂತನನ್ನು. ನಂತರ ಮುಂದಿನದ್ದು ದೇವರ ನಾಮ ಸಹಃ ಅಂತ. ನಮಸ್ಕಾರ ಮಾಡಬೇಕಾದ್ರೆ ಸಹಾಯ ನಮಃ ಅಂತ ನಮಸ್ಕಾರ ಮಾಡಬೇಕು. ಸಹ ಅಂತ ಹೇಳಿದರೆ ಗೊತ್ತಲ್ವಾ, ಸಹಿಸಿಕೊಳ್ಳುವವನು, ಎಲ್ಲವನ್ನು ಸಹಿಸುವವನು ಭಗವಂತ. ಭಕ್ತರು ಏನೇ ಅಪರಾಧಗಳನ್ನು ಮಾಡಿದರೂ ಕೂಡ ಅದನ್ನು ಸಹಿಸುವವನು ಭಗವಂತ. ಇಲ್ಲಿ ನಮಗೆ ಪ್ರಶ್ನೆ ಬರುವುದೇನು ಅಂತ ಹೇಳಿದರೆ, ಭಕ್ತರ ಅಪರಾಧವನ್ನು ಮಾತ್ರ ಯಾಕೆ ಸಹಿಸ್ತಾನೆ? ಯಾಕಂತ ಹೇಳಿದರೆ ಎಲ್ಲರನ್ನು ಅವನೇ ಹುಟ್ಟಿಸಿದ್ದಾನೆ, ನಾವಾಗೆ ಹುಟ್ಟಿ ಬರಲಿಕ್ಕಾಗಲ್ವಲ್ಲ. ಎಲ್ಲರನ್ನೂ ಅವನೇ ಹುಟ್ಟಿಸಿ ಭಕ್ತರ ಅಪರಾಧ ಮಾತ್ರ ಸಹಿಸ್ತೇನೆ, ಭಕ್ತರಲ್ಲದವರ ಅಪರಾಧವನ್ನು ಸಹಿಸುವುದಿಲ್ಲ, ಶಿಕ್ಷಿಸ್ತೇನೆ ಅಂತ ಹೇಳೋದು ಎಷ್ಟು ಸರಿ? ದೇವರಿಗೂ ಪಕ್ಷಪಾತ ಇದೆ ಅಂತ ಆಯ್ತಲ್ವ. ದೇವರು ಹೊಗಳಿಕೆಗೆ ಮಾತ್ರ ತಾನು ತಲೆಬಾಗುವವನು ಅಂತ ಆಯ್ತಲ್ವ, ಅವನಿಗೂ ಹೊಗಳಿಕೆ ಬೇಕು ಅಂತ ಆಯ್ತಲ್ವ. ಅಂದರೆ ಆ ರೀತಿಯಲ್ಲ. ವಾಸ್ತವಿಕವಾಗಿ ಭಕ್ತರ ಅಪರಾಧವನ್ನು ಯಾಕೆ ಸಹಿಸ್ತಾನೆ ಅಂದರೆ, ನಾವು ಯಾರನ್ನ ದೇವರು ಭಕ್ತರು ಅಂತ ಹೇಳ್ತೇವೆ ಅವರು ಒಳ್ಳೆಯವರೇ ಆಗಿರ್ತಾರೆ. ಕೆಟ್ಟ ವ್ಯಕ್ತಿ ಯಾವತ್ತೂ ದೇವರ ಭಕ್ತನಾಗ್ಲಿಕ್ಕೆ ಸಾಧ್ಯ ಇಲ್ಲ. ಇವಾಗ ಬರೀ ದೇವರ ಪೂಜೆ ಪುನಸ್ಕಾರ ಮಾಡಿದ ಕೂಡಲೇ ಒಂದು ದೇವರ ಭಕ್ತರಾಗೋಲ್ಲ. ಯಾಕಂದರೆ ಕೃಷ್ಣ ಭಗವದ್ಗೀತೆಯಲ್ಲಿ ಹೇಳಿದಾಗೆ ಭಕ್ತರ ಮುಖ್ಯ ಲಕ್ಷಣವೇ ಸಜ್ಜನಿಕೆಯಿಂದ ಕೂಡಿರುವಂಥದ್ದು. ತಿತಿಕ್ಷವಃ ಕಾರುಣಿಕಾಃ ಸುಹೃದಃ ಸರ್ವದೇಹಿನಾಂ ಅಂತ ಕೃಷ್ಣ ಪಟ್ಟಿ ಮಾಡ್ಕೊಂಡು ಹೋಗ್ತಾನೆ ಭಾಗವತದಲ್ಲಿ. ಆ ರೀತಿ ಯಾರು ಒಳ್ಳೆಯ ಸದ್ಗುಣಗಳಿಂದ ಭರಿತರಾಗಿ ದೇವರಲ್ಲಿ ಭಕ್ತಿ ಮಾಡ್ತಾ ಇದ್ದಾರೋ ಅವರು ಭಗವದ್ಭಕ್ತರು. ಅಂಥವರನ್ನು ಅಪರಾಧಗಳನ್ನು ಯಾಕೆ ಸಹಿಸ್ತಾನೆ ದೇವರು ಅಂತ ಹೇಳಿದರೆ, ಅವ್ರು ಯಾವತ್ತೂ ಬೇಕು ಅಂತ ತಪ್ಪು ಮಾಡೋಲ್ಲ. ಹರಿಭಕ್ತನಾದವ ಅರಿತು ಪಾಪವ ಮಾಡುವುದಿಲ್ಲ, ಅರಿಯದೆ ಮಾಡಿದರೆ ಹರಿಯು ಎಣಿಸುವುದಿಲ್ಲ. ಮತ್ತು ಗೊತ್ತಿಲ್ಲದೆ ಮಾಡ್ತಾರೆ ಅವರು ಭಗವದ್ಭಕ್ತರು. ಆ ಕಾರಣದಿಂದಾಗಿ ಭಗವಂತ ಅದನ್ನು ಕ್ಷಮಿಸ್ತಾನೆ. ಕೆಲವೊಮ್ಮೆ ಗೊತ್ತಿದ್ದು ಮಾಡ್ಬೋದು ಅವರು, ಅದು ಮಾಡಿದರೂ ಕೂಡ ಅದು ಮನಃಪೂರ್ವಕವಾಗಿ ಮಾಡಿರುವುದಿಲ್ಲ. ಮತ್ತೇನೆಂದರೆ ಅವರು ಪ್ರಾರಬ್ಧಕ್ಕನುಗುಣವಾಗಿ ಮಾಡ್ತಾರೆ ಅಷ್ಟೇ. ಆಮೇಲೆ ಸರಿಯಾಗ್ತಾರೆ ಅವರು, ಸರಿಯಾದ ದಾರಿಗೆ ಬಂದುಬಿಡ್ತಾರೆ ಅವರು. ಆ ಕಾರಣದಿಂದಲೇ ಭಗವಂತ ತನ್ನ ಭಕ್ತರ ಸಜ್ಜನರ ಎಲ್ಲ ಅಪರಾಧವನ್ನು ಕ್ಷಮಿಸ್ತಾನೆ. ಅದೇ ಪುರಂದರದಾಸರು ಹೇಳಿದಾಗೆ ತಪ್ಪು ನೋಡದೆ ಬಂದೆಯ ಎನ್ನಯ್ಯ ತಂದೆ ಅಂತ ಹೇಳಿದಾಗೆ. ಅದಕ್ಕೆ ಭಗವಂತನನ್ನು ಸಹಃ ಅಂತ ಕರೀತಾರೆ. ಮುಂದಿನ ಭಗವಂತನ ನಾಮ ಮಹೀಧರ ಅಂತ. ನಮಸ್ಕಾರ ಮಾಡಬೇಕಾದ್ರೆ ಮಹೀಧರಾಯ ನಮಃ ಅಂತ ನಾವು ನಮಸ್ಕಾರವನ್ನು ಮಾಡಬೇಕಾದದ್ದು. ವಾಸ್ತವಿಕವಾಗಿ ಮಹೀಧರ ಅಂತ ಹಿಂದೆ ಒಂದು ಸಲ ಬಂದಿದೆ, ಇಲ್ಲಿ ಮತ್ತೆ ಬರ್ತಾ ಇರುವುದು. ಮಹಿ ಅಂತ ಹೇಳಿದರೆ ಮಹಾ ಅಂದರೆ ಮಹಾಪೂಜಾಯ, ದೇವರ ಪೂಜೆ. ಆ ಪೂಜೆ ಏನಿದೆ, ಪೂಜೆಯ ಎಲ್ಲ ಜವಾಬ್ದಾರಿಯನ್ನು ಇವನೇ ಹೊತ್ತವನಂತೆ. ತನ್ನ ಪೂಜೆಯ ಎಲ್ಲ ಜವಾಬ್ದಾರಿಯನ್ನು ತಾನೇ ಹೊತ್ತಿರುವವನು. ಅದಕ್ಕೆ ಅವನನ್ನು ಮಹೀಧರ ಅಂತ. ಅರ್ಥ ಏನು ಅಂತ ಹೇಳಿದರೆ, ನ ಋತೆ ತ್ವತ್ಕ್ರಿಯತೆ ಕಿಂಚನಾರೇ ವೇದ ಹೇಳ್ತಾ ಇದೆ, ದೇವರೇ ನಿನ್ನ ಪೂಜೆಯನ್ನು ನೀನಿಲ್ಲದೆ ಮಾಡಲಿಕ್ಕೆ ಬರೋಲ್ಲ. ಯಾಕೆ ಅಂತ ಹೇಳಿದರೆ ಎಲ್ಲ ಪೂಜಾ ಸಾಮಗ್ರಿಗಳನ್ನು ಒದಗಿಸುವವನವನೇ.
ಪೂಜೆ ಮಾಡುವವನೊಳಗೆ ಕುಳಿತುಕೊಳ್ಳುವವನು ಅವನೇ ಕೂತು ಪೂಜೆ ಮಾಡಿಸಬೇಕು. ಯಾಕಂತ ಹೇಳಿದ್ರೆ ಇಲ್ದಿದ್ರೆ ಪೂಜೆ ಮಾಡುವವನೇನು ಪೂಜೆ ಮಾಡಿ ಅದು. ಒಳಗಿನಿಂದ ಭಕ್ತಿ ಕೊಡಬೇಕು, ಶ್ರದ್ಧೆ ಕೊಡಬೇಕು, ಶಕ್ತಿ ಕೊಡಬೇಕು, ಆಸಕ್ತಿ ಕೊಡಬೇಕು. ಇಷ್ಟೆಲ್ಲ ಕೊಡುವವನವನೇ. ಹೊರಗಿನಿಂದ ಸಾಮಗ್ರಿಯನ್ನು ಒದಗಿಸುವವನವನೇ. ಪ್ರತಿಮೆಯಲ್ಲಿ ಹೋಗಿ ಕೂತ್ಕೊಳ್ಳುವವನು ಅವನೇ. ಪೂಜೆಯನ್ನು ಸ್ವೀಕಾರ ಮಾಡುವವನವನೇ. ಕಡೆಗೆ ಫಲವನ್ನು ಕೊಡುವವನು ಅವನೇ. ನೋಡಿ, ಅದರಿಂದಾಗಿಯೇ ನಾವು ಪೂಜೆ ಮಾಡಬೇಕಾದ್ರೆ ದೇವರು ಕೊಟ್ಟ ಪುಷ್ಪ, ದೇವರು ಕೊಟ್ಟ ತುಳಸಿ, ದೇವರು ಕೊಟ್ಟ ಪ್ರತಿಯೊಂದರಿಂದ ನಾನು ಪೂಜೆಯನ್ನು ಮಾಡ್ತಾ ಇದ್ದೇನೆ ಅಂತ ಹೇಳ್ತೇವೆ. ಹೀಗೆ ನಾವು ಮಾಡುವ ದೇವರ ಪೂಜೆ ಏನಿದೆ ಅದರ ಎಲ್ಲ ಜವಾಬ್ದಾರಿಯನ್ನು ಹೊತ್ತುಕೊಂಡವನು ಅವನೇ. ದೇವರೇ ಹೊತ್ಕೊಂಡವನು. ಮತ್ತು ನಾವೇನು ಅಂತ ಹೇಳಿದ್ರೆ ಅವನು ಕೊಟ್ಟದರಲ್ಲಿ ಅವನ ಪೂಜೆಯನ್ನು ಮಾಡಿ ಫಲ ಪಡೆಯುವವರಷ್ಟೇ. ಅದನ್ನೇ ಪುರಂದರದಾಸರು ಬಹಳ ಸುಂದರವಾಗಿ ಹೇಳೋದು, ಕೆರೆಯ ನೀರನ್ನು ಕೆರೆಗೆ ಚೆಲ್ಲಿ ವರವ ಪಡೆದವರಂತೆ ಬಾಳಿರು ಅಂತ. ನಾವೇನು ಕೆರೆಗೆ ಹೋಗ್ಬೇಕಾದ್ರೆ ನೀರು ತೊಗೊಂಡು ಹೋಗಿಲ್ಲ. ಅಲ್ಲಿ ನೀರನ್ನು ಹಿಡ್ಕೊಂಡು ನೀರನ್ನು ಎತ್ತಿ, ಆ ನದಿಯ ನೀರನ್ನೇ ಎತ್ತಿ ಮಂತ್ರವನ್ನು ಹೇಳಿ ಮತ್ತೆ ನದಿಗೆ ಬಿಟ್ಟು, ಅದೇ ಅರ್ಘ್ಯ ಅಂತ. ಅದರಿಂದ ಏನಾಯಿತು ಅಂತ ಹೇಳಿದ್ರೆ ಪುಣ್ಯ ಬಂತಷ್ಟೆ. ದೇವರೇ ನದಿಯ ನೀರನ್ನು ಒದಗಿಸಿದ, ಅದನ್ನು ನಾವು ಎತ್ತಿ ಆ ದೇವರಿಗೇ ಕೊಟ್ಟು ಅಂದರೆ ಮತ್ತೆ ನದಿಗೆ ಬಿಟ್ಟು ಫಲವನ್ನು ಪಡೋದು. ಆ ರೀತಿ ದೇವರ ಅನುಗ್ರಹದಿಂದಾಗಿ, ದೇವರೇ ಒದಗಿಸಿದ್ರಿಂದಾಗಿ ನಾವು ಪೂಜೆ ಮಾಡಲಿಕ್ಕೆ ಸಾಧ್ಯ. ಹೀಗೆ ನಮ್ಮ ದೇವರ ಪೂಜೆಯ ಎಲ್ಲ ಜವಾಬ್ದಾರಿಯನ್ನು ಹೊತ್ತವನು. ಅದಕ್ಕೆ ಅವನನ್ನು ಮಹೀಧರ ಅಂತ ಕರೀತಾರೆ ಭಗವಂತನ. ಮತ್ತು ಮಹಾಭಾಗ ನಮಸ್ಕಾರ ಮಾಡಬೇಕಾದ್ರೆ ಮಹಾಭಾಗಾಯ ನಮಃ ಅಂತ ನಮಸ್ಕಾರ ಮಾಡಬೇಕು. ಭಾಗ ಅಂದರೆ ಭಾಗ್ಯ, ಸಂಪೂರ್ಣ ಭಾಗ್ಯವನ್ನು ಹೊಂದಿರುವವನು ಅವನೇ ಅಂತ, ದೇವರೇ ಅಂತ. ದೇವರಷ್ಟು ದೊಡ್ಡ ಭಾಗ್ಯಶಾಲಿ ಇನ್ನೊಬ್ಬ ಇಲ್ಲವೇ ಇಲ್ಲ. ಯಾಕಂದರೆ ಭಾಗ್ಯ ಅಂತಿರುವುದೇ ದೇವರಲ್ಲಿ. ಸಂಪತ್ತು, ಸಕಲ ಸಂಪತ್ತುಗಳ ಒಡೆಯ ಅವನು. ಅದಕ್ಕಾಗಿಯೇ ಸಕಲ ಸಂಪತ್ತುಗಳ ಅಭಿಮಾನಿನಿಯಾದ ಲಕ್ಷ್ಮಿಯೇ ಅವನ ಪಾದ ಸೇವಕಿ. ಅವನ ಪಾದದಲ್ಲಿ ಯಾವತ್ತೂ ತಾನು ಇದ್ದು ಪಾದ ಒತ್ತುತ್ತಾ ಸೇವೆ ಮಾಡ್ತಾಳೆ. ಇನ್ನಿದ್ದ ಮೇಲೆ ಅವನ ಭಾಗ್ಯಕ್ಕೆ ಎಡೆ ಉಂಟ? ಭಗವಂತನ ಭಾಗ್ಯಕ್ಕೆ, ಭಗವಂತನ ನಾಮಸ್ಮರಣೆ ಮಾಡುವವರೇ ದೇವರ ಭಕ್ತರೇ ಮಹಾಭಾಗ್ಯಶಾಲಿಗಳು ಅಂತ ಹೇಳ್ತೇವೆ. ಇನ್ನು ದೇವರ ಬಗ್ಗೆ ಏನು ಹೇಳೋದು? ಅದಕ್ಕೆ ಮಹಾಭಾಗ ಅಂತ ಹೇಳ್ತಾರೆ. ಇನ್ನು ಮುಂದಿನದ್ದು ಭಗವಂತನ ನಾಮ ವೇಗವಾನ್ ಅಂತ. ವೇಗವಾನಮಿತಾಶನಃ. ಇಲ್ಲಿ ನಮಸ್ಕಾರ ಮಾಡಬೇಕಾದ್ರೆ ವೇಗವತೇ ನಮಃ ಅಂತ ನಮಸ್ಕಾರವನ್ನು ಮಾಡಬೇಕಾದದ್ದು. ಏನು ವೇಗವಾನ್ ಅಂದರೆ ಅರ್ಥವೇ, ಶಬ್ದವೇ ಸ್ಪಷ್ಟ ಹೇಳ್ತಾ ಇದೆಯಲ್ಲ, ತುಂಬ ವೇಗವುಳ್ಳವನು. ದೇವರಷ್ಟು ವೇಗವುಳ್ಳವನು ಇನ್ನೊಬ್ಬನು ಇಲ್ಲವೇ ಇಲ್ವಂತೆ. ಎಷ್ಟರ ಮಟ್ಟಿಗೆ ಅಂತ ಹೇಳಿದರೆ ಅದನ್ನೇ ಈ ಉಪನಿಷತ್ತು ಹೇಳ್ತದೆ, ಆಸೀನೋ ದೂರಂ ವ್ರಜತಿ ಅಂತ. ಉಳಿದವರಾದರೂ ಇಲ್ಲಿಂದ 1 ಕಿಲೋಮೀಟರ್ ದೂರಕ್ಕೆ ಹೋಗಬೇಕು ಅಂತ ಹೇಳಿದ್ರೆ ಓಡಿಕೊಂಡು ಹೋಗಬೇಕು, ಅಥವಾ ವಾಹನದಲ್ಲಿ ಹೋಗಬೇಕು. ಹೇಗಾದರೂ ಹೋಗಲೇಬೇಕು ತಾನೆ. ದೇವರು ಎಷ್ಟು ವಿಚಿತ್ರ ಅಂತ ಹೇಳಿದರೆ, ಇಲ್ಲಿ ಕೂತವನೇ ದೂರಕ್ಕೆ ಹೋಗಿರ್ತಾನೆ, ಕೂತವನೇ ದೇವರಕ್ಕೆ ಹೋಗಿರ್ತಾನೆ. ಶಯಾನೋ ಯಾತಿ ಸರ್ವತಃ, ಮಲ್ಕೊಂಡೆ ಎಲ್ಲ ಕಡೆ ತಾಯಿರ್ತಾನಂತೆ. ನೋಡಿ, ಹೀಗೆ ದೇವರು ತಾನು ಎಷ್ಟು ವೇಗವಾಗಿ ಹೋಗ್ತಾನೆ ಅಂತ ಹೇಳಿದ್ರೆ ಅಷ್ಟು ವೇಗವಾಗಿ ಯಾರಿಗೂ ಹೋಗ್ಲಿಕ್ಕಾಗಲ್ಲ. ಯಾಕಂದರೆ ಎಲ್ಲ ಕಡೆ ಇರುವಂತಾನೆ ಭಗವಂತ. ಅದಕ್ಕಾಗಿ ಅವನನ್ನು ವೇಗವಾನ್. ಇದರಿಂದಾಗಿಯೇ ಜಗತ್ತಿನಲ್ಲಿ ವೇಗವುಳ್ಳ ಯಾವ ಯಾವ ವಸ್ತುಗಳಿದೆ ಅದರೊಳಗೆಲ್ಲ ದೇವರು ಕೂತಿದ್ದಾನೆ. ಯಾವ ರೀತಿ? ಈ ರೂಪದಿಂದ, ವೇಗವಾನ್ ಎಂಬ ರೂಪದಿಂದ ಕೂತಿದ್ದಾನೆ. ಅದಕ್ಕೆ ಅದು ವೇಗವಾಗಿ ಸಂಚರಿಸ್ತದೆ, ಸ್ಪೀಡಾಗಿ ಹೋಗ್ತದೆ. ಮುಂದಿನದ್ದು ಅಮಿತಾಶನಃ. ನಮಸ್ಕಾರ ಮಾಡಬೇಕಾದ್ರೆ ಅಮಿತಾಶನಾಯ ನಮಃ ಅಂತ ನಾವು ನಮಸ್ಕಾರ ಮಾಡಬೇಕು. ಇಲ್ಲೇನಂದರೆ ಅಶನ ಅಂತ ಹೇಳಿದ್ರೆ ಆಹಾರ, ಊಟ. ದೇವರ ಊಟ ಎಂಥದ್ದು ಅಂತ ಹೇಳಿದ್ರೆ ಅಮಿತ, ಮಿತಿಯೇ ಇಲ್ಲವಂತೆ. ಮಿತಿ ಇಲ್ಲದ ಊಟ, ಅನ್ಲಿಮಿಟೆಡ್ ಆಹಾರವನ್ನು ಸ್ವೀಕಾರ ಮಾಡುವವನು ದೇವರು. ಅಂದರೆ ಏನ್ರಿ ಅದರ ಅರ್ಥ ಅಂತ ಹೇಳಿದರೆ, ನಾವೇನು ಸ್ವಲ್ಪ ಇದನ್ನು ಸ್ವೀಕಾರ ಮಾಡುತ್ತೇವೆ. ದೇವರು ಹಾಗಲ್ಲ. ಪ್ರಳಯ ಕಾಲದಲ್ಲಿ ಇಡೀ ಜಗತ್ತೇ ಆಹಾರ ಅಂತೆ ಅವನಿಗೆ. ಜಗತ್ತಿನಲ್ಲಿರುವ ಪ್ರತಿಯೊಂದು ವಸ್ತುವನ್ನು ತಿಂದು ತೇಗಿ ಬಿಡ್ತಾನಂತೆ ದೇವರು ಅಂತ ಹೇಳಿದ್ರೆ ಅವನ ಆಹಾರಕ್ಕೆ ಎಣೆ ಉಂಟ. ಅದಕ್ಕೋಸ್ಕರ ಅಮಿತಾಶನ ಅಂತ ಹೇಳ್ತಾರೆ. ಅಷ್ಟು ಹಸಿವು ಅಂತ ತಿಳ್ಕೊಳ್ಬೇಡಿ. ದೇವರು ಹಸಿವಿಗಾಗಿ ತಿನ್ನುವುದಲ್ಲ, ಹಿಂಸೆಗಾಗಿ ತಿನ್ನುವುದಲ್ಲ, ಮತ್ತು ಯಾಕೋ ಅಂದರೆ ರಕ್ಷಣೆಗಾಗಿ ತಿನ್ನೋದು. ನಮ್ಮನ್ನು ಭಗವಂತ ಸ್ವೀಕಾರ ಮಾಡ್ತಾನೆ, ಹೊಟ್ಟೆಯಲ್ಲಿಟ್ಟು ಕಾಪಾಡ್ತಾನೆ ಪ್ರಳಯ ಕಾಲದಲ್ಲಿ. ಹೀಗೆ ಆದರೆ ಲೋಕದ ದೃಷ್ಟಿಯಿಂದ ಏನು ಬಾಯಿಗೆ ಹಾಕ್ತೇವೆ ಅದೆಲ್ಲ ಊಟ, ಬಾಯಿಗೆ ಹಾಕುವುದೆಲ್ಲ ಆಹಾರ ಅಲ್ವಾ. ಆ ರೀತಿ ಈ ಇಡೀ ಜಗತ್ತನ್ನು ತನ್ನ ಬಾಯಿಗೆ ಹಾಕಿ ಅದನ್ನು ತಿಂದು ಬಿಡುವುದರಿಂದಾಗಿ ದೇವರಿಗೆ ಅಮಿತಾಶನಃ ಅಂತ ಕರೀತಾರೆ. ಉದ್ಭವ ಕ್ಷೋಭಣೋ ದೇವ ಶ್ರೀಗರ್ಭ ಪರಮೇಶ್ವರ ಕರಣಂಕಾರಣಂಕರ್ತ ವಿಕರ್ತ ಗಹನೋ ಗುಹಃ. ನೋಡಿ, ಇಲ್ಲಿ ಈ ಶ್ಲೋಕವನ್ನು ಹೇಳಬೇಕಾದ್ರೆ ವಿಷ್ಣು ಸಹಸ್ರನಾಮದ ಶ್ಲೋಕವನ್ನು
ಮೊದಲು ಉಚ್ಚಾರಣೆಯನ್ನು ಗಮನಿಸಿ. ಉದ್ಭವ ಪೂರ್ತಿ ಹೇಳಬೇಕಾದದ್ದು. ಉದ್ಭವ ಕ್ಷೋಭಣೋ ದೇವ ಆ ರೀತಿಯಲ್ಲ. ಉದ್ಭವ ಕ್ಷೋಭಣೋ ದೇವ ಶ್ರೀಗರ್ಭ ಪರಮೇಶ್ವರ ಅಂದರೆ ಅಲ್ಲಿ ಪೂರ್ತಿ ವಿಸರ್ಗವನ್ನು, ಉದ್ಭವ ಅನ್ನುವಲ್ಲಿ ಪೂರ್ತಿ ವಿಸರ್ಗವನ್ನು ಹೇಳಬೇಕು. ಇನ್ನು ಭಾ ಅನ್ನುವುದು ಮಹಾಪ್ರಾಣ. ಉದ್ಭವ ಕ್ಷೋಭಣೋ ದೇವ ಅಲ್ಲಿ ಅರ್ಧ ದೇವ. ನಂತರ ಶ್ರೀಗರ್ಭ ಪರಮೇಶ್ವರ, ಗರ್ಭ ಮಹಾಪ್ರಾಣ ಮತ್ತೆ ಪರಮೇಶ್ವರ. ನಂತರ ಕರಣಂಕಾರಣಂಕರ್ತ ವಿಕರ್ತ ಗಹನೋ ಗುಹ. ಈ ರೀತಿ ನೋಡಿ. ಈಗ ಇದರ ಅರ್ಥ ಚಿಂತನೆಯನ್ನು ನಾವು ಮಾಡ್ಕೊಂಡು ಬರೋಣ. ಅದರಲ್ಲಿ ಮೊದಲು ಉದ್ಭವ ಅಂತ. ಉದ್ಭವ ಅಂತ ಹೇಳಿದ್ರೆ ಭಗವಂತನಿಗೆ ಯಾಕೆ ಉದ್ಭವ ಅಂತ ಕರೀತಾರೆ ಅಂತ ಹೇಳಿದ್ರೆ, ಉತು ಅಂತ ಹೇಳಿದ್ರೆ ಉತ್ಕೃಷ್ಟವಾಗಿ, ಶ್ರೇಷ್ಠವಾಗಿ, ಭವ ಅಂತ ಹೇಳಿದ್ರೆ ಇರುವವನು ಅಂತ. ದೇವರು ಶ್ರೇಷ್ಠವಾಗಿರುವವನು ಯಾವತ್ತು ಎಲ್ಲರಿಗಿಂತಲೂ ಕೂಡ. ಅದಕ್ಕೋಸ್ಕರ ಅವನನ್ನು ಉದ್ಭವ ಅಂತ ಕರೀತಾರೆ ದೇವರನ್ನು. ಇಲ್ಲಿ ನಮಸ್ಕಾರ ಮಾಡಬೇಕಾದ್ರೆ ಉದ್ಭವಾಯ ನಮಃ ಅಂತ ದೇವರಿಗೆ ನಮಸ್ಕಾರ ಮಾಡಬೇಕಾದದ್ದು. ನಂತರ ಮುಂದಿನ ನಾಮ ಕ್ಷೋಭಣ ಅಂತ. ಇಲ್ಲಿ ನಮಸ್ಕಾರ ಮಾಡಬೇಕಾದ್ರೆ ಕ್ಷೋಭಣಾಯ ನಮಃ ಅಂತ ಹೇಳಿ ನಮಸ್ಕಾರ ಮಾಡಬೇಕಾದದ್ದು. ಕ್ಷೋಭಣ ಅಂತ ಹೇಳಿದ್ರೆ ಅಲ್ಲೋಲ ಕಲ್ಲೋಲಗೊಳಿಸುವವನು. ಯಾರಿಗೆ ಅಂದರೆ ದುಷ್ಟರ ಜೀವನವನ್ನು, ಯಾರು ದುಷ್ಟರಿದ್ದಾರೆ, ಯಾರು ಪಾಪಿಗಳಿದ್ದಾರೆ ಅವರ ಜೀವನವನ್ನು ಅಲ್ಲೋಲ ಕಲ್ಲೋಲಗೊಳಿಸ್ತಾನೆ ದೇವರು. ಏರುಪೇರನ್ನಾಗಿ ಮಾಡ್ತಾನೆ ಅವರನ್ನು. ಅಂದರೆ ಒಂದು ಮಟ್ಟದವರೆಗೆ ಮಾತ್ರ ನಮಗೆ ಅವರು ಬಹಳ ಚೆನ್ನಾಗಿದ್ದಾರಲ್ವ, ಅವ್ರಿಗೇನು ಕಷ್ಟವೇ ಬರ್ತಾ ಇಲ್ವಲ್ಲ, ಇಷ್ಟೆಲ್ಲ ಅನ್ಯಾಯ ಮಾಡಿ ಅಂತ ಕಾಣಿಸ್ತದಷ್ಟೇ. ಆದರೆ ಖಂಡಿತವಾಗಿಯೂ ಅವರ ಜೀವನವನ್ನು ದೇವರ ಅಲ್ಲೋಲ ಕಲ್ಲೋಲಗೊಳಿಸ್ತಾನೆ. ಯಾವ ರೀತಿ ರಾವಣನ ಜೀವನ, ಹಿರಣ್ಯಕಶಿಪುವಿನ ಜೀವನ, ದುರ್ಯೋಧನಾದಿಗಳ ಜೀವನ ಅಲ್ಲೋಲ ಕಲ್ಲೋಲ ಆದ ಹಾಗೆ. ಅದಕ್ಕೆ ದೇವರಿಗೆ ಕ್ಷೋಭಣ ಅಂತ ಹೆಸರು. ಮುಂದಿನದ್ದು ದೇವ ಅಂತ. ಇಲ್ಲಿ ನಮಸ್ಕಾರ ಮಾಡಬೇಕಾದ್ರೆ ದೇವಾಯ ನಮಃ ಅಂತ ದೇವರಿಗೆ ನಮಸ್ಕಾರ ಮಾಡಬೇಕಾದದ್ದು. ಈ ದೇವ ಅನ್ನುವಂತಹ ದೇವರ ಈ ನಾಮಕ್ಕೆ ಅರ್ಥ ಏನು ಅಂತ ಹೇಳಿದ್ರೆ, ಜಗತ್ತಿನ ಸೃಷ್ಟಿ, ಸಂಹಾರ ಮುಂತಾದವನ್ನೆಲ್ಲ ದೇವರು ಮಾಡ್ತಾನೆ. ಯಾಕಂದರೆ ಆಟ ಆಡ್ಕೊಂಡು ಮಾಡ್ತಾನೆ. ದೇವ ಅಂದರೆ ಆಟ ಆಡುವವನು ಅಂತ. ದೇವರು ಆಟ ಆಡ್ಕೊಂಡು ಮಾಡ್ತಾನೆ ಅಂದರೆ, ಆಟ ಆಡ್ಕೊಂಡು ಮಾಡ್ತಾನೆ ಅಂದರೆ ಅರ್ಥ ಇಷ್ಟೇ, ನಮ್ಮ ಹಾಗೆ ಕಷ್ಟಪಡೋಲ್ಲ ಅಂತ. ಯಾವ ಕೆಲಸವೂ ದೇವರಿಗೆ ಕಷ್ಟ ಅಂತಲೇ ಇಲ್ಲ. ಮತ್ತಿನ್ನೊಂದೇನು ಅಂತ ಹೇಳಿದ್ರೆ, ಅವನು ಆಟ ಆಡುವುದು ದೇವರು. ಅಂದರೆ ಆಟ ಆಡುವುದು ಅಂತ ಹೇಳಿದ್ರೆ ಆನಂದಕ್ಕೋಸ್ಕರ, ಆನಂದದಿಂದ ದೇವರು ಮಾಡ್ತಾ ಇರ್ತಾನೆ ಪ್ರತಿಯೊಂದು ಕೂಡ. ನಮಗೆ ಕಷ್ಟಪಟ್ಟುಕೊಂಡು ಯಾವುದೇ ಪ್ರಾರಬ್ಧಕ್ಕೆಂದಲ್ಲ. ಅದಕ್ಕೋಸ್ಕರ ಅವನನ್ನು ದೇವ ಅಂತ ಕರೀತಾರೆ ದೇವರಿಗೆ. ನಂತರ ಶ್ರೀಗರ್ಭ ಅಂತ ಹೇಳುವುದು ಮುಂದಿನ ಅರ್ಥ. ಇದು ಭಗವಂತನ ನಾಮ. ಇಲ್ಲಿ ನಮಸ್ಕಾರ ಮಾಡಬೇಕಾದ್ರೆ ಶ್ರೀಗರ್ಭಾಯ ನಮಃ ಅಂತ ನಮಸ್ಕಾರವನ್ನು ಮಾಡಬೇಕಾದದ್ದು. ಶ್ರೀಗರ್ಭ ಅಂತ ಹೇಳಿದರೆ, ಶ್ರೀ ಅಂದರೆ ಲಕ್ಷ್ಮಿ. ಆ ಲಕ್ಷ್ಮಿಗೆ ಇವನು ಗರ್ಭವನ್ನು ಹಾಕುವವನು, ಗರ್ಭವನ್ನು ಕೊಡುವವನು. ಇದನ್ನು ಭಗವದ್ಗೀತೆಯಲ್ಲಿ ಬಹಳ ಸ್ಪಷ್ಟವಾಗಿ ಕೃಷ್ಣ ಹೇಳಿಕೂ ಹೇಳ್ತಾನೆ. ಮಮ ಯೋನಿರ್ ಮಹದ್ಬ್ರಹ್ಮ ತಸ್ಮಿನ್ ಗರ್ಭಂ ದಧಾಮ್ಯಹಂ. ನನ್ನ ಪತ್ನಿಯಾದ ಲಕ್ಷ್ಮಿ, ಅವಳಲ್ಲಿ ನಾನು ಗರ್ಭವನ್ನು ಹಾಕ್ತೇನೆ. ಯಾವ ಗರ್ಭ ಅಂದರೆ ಈ ಜಗತ್ತೇ, ಈ ಬ್ರಹ್ಮಾಂಡವೇ ಗರ್ಭ. ಅದನ್ನು ದೇವರು ಇಡ್ತಾನೆ. ಅದರಿಂದಾಗಿ ಜಗತ್ತು ಸೃಷ್ಟಿಯಾಗತ್ತೆ. ಈ ರೀತಿ ಲಕ್ಷ್ಮಿಯಲ್ಲಿ ಬ್ರಹ್ಮಾಂಡ ರೂಪವಾದ ಗರ್ಭವನ್ನು ಇಡುವವನು. ಅಂದರೆ ಈ ಜಗತ್ತಿನ ಜವಾಬ್ದಾರಿಯನ್ನೇ ಲಕ್ಷ್ಮಿಗೆ ವಹಿಸಿಕೊಡುವವನು ದೇವರು. ಅದರಿಂದಾಗಿ ಈ ಜಗತ್ತಿನ ಸೃಷ್ಟಿಯಾಗತ್ತೆ. ಆ ಬ್ರಹ್ಮಾಂಡದಿಂದ ಚತುರ್ಮುಖ ಬ್ರಹ್ಮ ಬರ್ತಾನೆ. ಇವೆಲ್ಲ ಮುಂದೆ ಆಗುವಂಥದ್ದು. ಆ ಬ್ರಹ್ಮ ಅದಕ್ಕೆ ಲಕ್ಷ್ಮಿಯ ಮಗ, ಲಕ್ಷ್ಮೀನಾರಾಯಣರ ಮಗ ಅಂತ ಚತುರ್ಮುಖ ಬ್ರಹ್ಮನನ್ನು ಹೇಳುವಂಥದ್ದು. ಯಾಕಂದರೆ ಅವನು ಲಕ್ಷ್ಮಿಯ ಗರ್ಭದಿಂದ ಬಂದವನು. ಅದಕ್ಕೆ ಅವಳು ಶ್ರೀಗರ್ಭ ಅಂತ ಕರೆಯಲ್ಪಡ್ತಾನೆ ಭಗವಂತ. ಅಂದರೆ ಲಕ್ಷ್ಮಿಗೆ ಗರ್ಭವನ್ನು ಕೊಡುವವನು ಅಂತ. ಮುಂದಿನದ್ದು ಭಗವಂತನ ನಾಮ ಪರಮೇಶ್ವರ ಅಂತ ನಮಸ್ಕಾರ ಮಾಡಬೇಕಾದ್ರೆ ಪರಮೇಶ್ವರಾಯ ನಮಃ ಅಂತ ನಮಸ್ಕಾರವನ್ನು ಮಾಡಬೇಕಾದದ್ದು. ಈಶ್ವರ ಅಂತ ಹೇಳಿದ್ರೆ ಒಡೆಯ ಅಂತ ಅರ್ಥ, ಓನರ್, ಒಡೆಯ. ಪರಮೇಶ್ವರ ಅಂದರೆ ಪರಮ ಅಂತ ಹೇಳಿದ್ರೆ ಉತ್ಕೃಷ್ಟನಾದ ಒಡೆಯ, ಅತ್ಯಂತ ಶ್ರೇಷ್ಠನಾದ ಒಡೆಯ. ಅಂದರೆ ಒಡೆಯರು ತುಂಬ ಜನ ಇರ್ತಾರೆ, ಓನರ್ಸ್ ತುಂಬ ಜನ ಇರ್ತಾರೆ. ಯಾವುದೇ ಒಂದು ನೀವು ಕಂಪನಿಗೆ ತೊಗೊಂಡ್ರೆ ಒಬ್ಬರು ಮ್ಯಾನೇಜರ್ ಇರ್ತಾರೆ. ಮ್ಯಾನೇಜರ್ ಆ ಬ್ರ್ಯಾಂಚ್ ಏನಿದೆ ಅದರ ಓನರ್. ಅದರ ಮೇಲೆ ಇನ್ನೊಬ್ರು ಇರ್ತಾರೆ. ಈ ಮ್ಯಾನೇಜರ್ಗಳನ್ನು ನೋಡ್ಕೊಳ್ಳೋರು ಇನ್ನೊಬ್ರು ಇರ್ತಾರೆ. ಇವರು ಒಡೆಯ ಅಂತ ಹೇಳಿದ್ರೆ ಇವ್ರಿಗೆ ಇನ್ನೊಬ್ರು ಒಡೆಯರು ಇರ್ತಾರೆ. ಅವರನ್ನು ಕಂಟ್ರೋಲ್ ಮಾಡುವವರು ಇನ್ನೊಬ್ರು ಇರ್ತಾರೆ, ಒಡೆಯರು.
ಈ ರೀತಿ ಒಡೆಯರೇ ಅಂತ ಕರೆಸಲ್ಪಟ್ಟರೂ ಕೂಡ ಅವರಿಗಿಂತ ಮೇಲೆ ಮೇಲೆ ಇರ್ತಾರೆ. ಆದರೆ ಭಗವಂತ ಪರಮೇಶ್ವರ ಅಂತ ಹೇಳಿದ್ರೆ ಇವನಿಗಿಂತ ಮೇಲೆ ಇನ್ನೊಬ್ರು ಓನರೇ ಇಲ್ಲ. ಮತ್ತೆ ಇವನೇ ಎಲ್ಲದಕ್ಕೂ ಓನರ್ ಆಗಿರುವವನು, ಒಡೆಯನಾಗಿರುವವನು, ಪ್ರತಿಯೊಂದಕ್ಕೆ ಅತ್ಯುತ್ಕೃಷ್ಟ. ಅದಕ್ಕೆ ಇವನಿಗಿಂತ ಮೇಲೆ ಯಾರೂ ಇಲ್ವೇ ಇಲ್ಲ ಓನರ್. ಅದಕ್ಕೆ ಇವನನ್ನು ಪರಮೇಶ್ವರ ಅಂತ ಕರೀತಾರೆ ಭಗವಂತನ. ನಮಸ್ಕಾರ ಮಾಡಬೇಕಾದ್ರೆ ಪರಮೇಶ್ವರಾಯ ನಮಃ ಅಂತ ನಮಸ್ಕಾರ ಮಾಡಬೇಕಾದದ್ದು. ಮುಂದಿನದ್ದು ಕರ್ಣಂ ಅಂತ ನಮಸ್ಕಾರ ಮಾಡಬೇಕಾದ್ರೆ ಕರ್ಣಾಯ ನಮಃ ಅಂತ ನಮಸ್ಕಾರ ಮಾಡಬೇಕಾದದ್ದು. ಕರ್ಣ ಅಂತ ಹೇಳಿದ್ರೆ ಇನ್ಸ್ಟ್ರೂಮೆಂಟ್ ಅಂತ, ಸಾಧನ. ನಾವು ಯಾವುದೇ ಒಂದು ಕೆಲಸ ಮಾಡಲಿಕ್ಕೆ ಹೋದರೂ ಕೂಡ ಅಲ್ಲಿ ನಮಗೇನಾದರೂ ಒಂದು ಇನ್ಸ್ಟ್ರೂಮೆಂಟ್ ಬೇಕಲ್ವ, ಸಾಧನಗಳು ಬೇಕಲ್ವ. ಆ ಸಾಧನದೊಳಗೆ ಕೂತಿರುವವನೇ ಇವನೇ. ಅದಕ್ಕೆ ಅದು ಸಾಧನ ಆಗಿರ್ತದೆ. ಒಂದು ಪೂಜೆ ಮಾಡಲಿಕ್ಕೆ ಹೋಗ್ತೇವೆ. ಪೂಜೆ ಮಾಡಲಿಕ್ಕೆ ಹೊರಟಾಗ ನಮಗೆ ಆರತಿ ಬೇಕು, ಘಂಟಾಮಣಿ ಬೇಕು, ಹೂವು ಬೇಕು, ತುಳಸಿ ಬೇಕು, ಆ ಪತ್ರೆ ಈ ಪತ್ರೆ ಎಲ್ಲ ಬೇಕಾಗ್ತದೆ, ದೀಪ ಬೇಕು. ವಾಸ್ತವಿಕವಾಗಿ ಇದರೊಳಗೆಲ್ಲ ದೇವರು ಕೂತಿರ್ತಾನೆ. ಅದಕ್ಕೆ ಅವನನ್ನು ಕರ್ಣ ಅಂತ ಕರೆಯುವುದು. ಒಂದು ಆರತಿಯಲ್ಲಿ ದೇವರು ಕೂತಿದ್ರೆ ಅದು ಆರತಿ ಆಗುತ್ತಷ್ಟೇ, ಇಲ್ದಿದ್ರೆ ಅದು ದೇವರ ಪೂಜೆಗೆ ಉಪಯೋಗಕ್ಕೆ ಬರೋಲ್ಲ. ನೋಡಿ, ಈ ಕಾರಣದಿಂದಲೇ ನಾವು ಒಂದು ಆರತಿಯನ್ನು ದೇವರಿಗೆ ಆರತಿ ಮಾಡಬೇಕಾದ್ರೆ ಬೆಳ್ಳಿಯದ್ದು ಅಥವಾ ಬಂಗಾರದ್ದು ಹಿತ್ತಾಳಿಯದ್ದು ಮಾಡ್ತೇವೆ ಹೊರತು ಪ್ಲಾಸ್ಟಿಕ್ ಆರತಿ ಮಾಡೋಲ್ಲ, ಸ್ಟೀಲಿನ ಆರತಿ ಮಾಡೋಲ್ಲ. ಯಾಕಂತ ಹೇಳಿದ್ರೆ ಅದರಲ್ಲಿ ದೇವರು ಇಲ್ಲ ಅಂತ, ದೇವರು ಅದರಲ್ಲಿ ಕೂತ್ಕೊಳ್ಳಲ್ಲ. ನೋಡಿ, ಈ ಕಾರಣದಿಂದಲೇ ಅದನ್ನು ಶ್ರೇಷ್ಠ ಅಲ್ಲ ಅಂತ ಹೇಳುವಂಥದ್ದು. ಯಾವುದರಲ್ಲಿ ದೇವರು ಕೂತಿರ್ತಾನೆ ಅದು ಕರ್ಣ. ಅದಕ್ಕೆ ಅವನನ್ನು ಕರ್ಣ ಅಂತ ಕರೀತಾರೆ. ಅದರೊಳಗೆ ಕೂತಿದ್ದಾನೆ, ಅದಕ್ಕೆ ಅದು ಉಪಯೋಗಕ್ಕೆ ಬರ್ತಾರೆ. ನಮಗೆ ಯಾವುದಕ್ಕಾದರೂ ಉಪಯೋಗಕ್ಕೆ ಬರ್ತದದು. ಈ ರೀತಿ ಪ್ರತಿಯೊಂದು ಕಾರ್ಯಕ್ಕೂ ದೇವರು ಮುಖ್ಯವಾಗಿ ತಾನು ಸಾಧನನಾಗಿದ್ದಾನೆ. ಅಂದರೆ ಆ ಇನ್ಸ್ಟ್ರೂಮೆಂಟ್ ಒಳಗೆ ಕೂತಿದ್ದಾನೆ ಭಗವಂತ ವಿಶೇಷವಾಗಿ. ನಂತರ ಮುಂದಿನದ್ದು ಕಾರಣ ಅಂತ. ಇಲ್ಲಿ ನಮಸ್ಕಾರ ಮಾಡಬೇಕಾದ್ರೆ ಕಾರಣಾಯ ನಮಃ ಅಂತ ದೇವರಿಗೆ ನಮಸ್ಕಾರ ಮಾಡಬೇಕಾದದ್ದು. ಕಾರಣ ಅಂತ ಹೇಳಿದ್ರೆ ನಮಗೆ ಗೊತ್ತಲ್ವ. ಇವಾಗ ಒಂದು ಮಡಿಕೆ ಆಗಬೇಕು ಅಂತ ಹೇಳಿದ್ರೆ ಮಣ್ಣು ಒಂದು ಕಾರಣ. ಹಾಗೆಯೇ ಮಡಿಕೆ ಮಾಡುವವನು ಒಂದು ಕಾರಣ ಅಂತ ಹೇಳಿದ್ರೆ ಅವನು ಬೇಕು, ಮಣ್ಣು ಬೇಕು, ಮಡಿಕೆ ಮಾಡುವವನು ಬೇಕು, ಚಕ್ರ ಬೇಕು. ಇದೆಲ್ಲ ಇದ್ರೆ ಮಡಿಕೆ ಆಗುತ್ತಷ್ಟೆ. ದೇವರು ಕಾರಣ ಅವನು. ಯಾವ ರೀತಿ ಅಂತ ಹೇಳಿದ್ರೆ ಮಣ್ಣಿನ ಹಾಗಲ್ಲ ದೇವ್ರ ಕಾರಣ. ಮತ್ತೆ ಕುಂಬಾರ ಮಣ್ಣಿನಿಂದ ಮಡಿಕೆಯನ್ನು ಮಾಡಿದಾಗೆ ದೇವರು ತಾನು ಈ ಜಗತ್ತನ್ನು ನಿರ್ಮಾಣ ಮಾಡ್ತಾನೆ. ಜಗತ್ತಿನ ಎಲ್ಲ ಆಗು ಹೋಗುಗಳಿಗೂ ಮುಖ್ಯ ಕಾರಣ ಇವನೇ. ಇವನಿಂದಲೇ ಎಲ್ಲ ಆಗ್ತಾ ಇರುವಂಥದ್ದು. ನಾಳೆ ಒಂದು ದಿನ ಸಂಹಾರ ಆಗತ್ತೆ, ಅದಕ್ಕೂ ಕಾರಣ ಇವನೇ. ನಮ್ಮ ಪ್ರತಿದಿನಲ್ಲಿ ಆಗ್ತಾ ಇರುವಂತಹ ಆಗು ಹೋಗುಗಳಿಗೆ ಕಾರಣನಾಗಿರುವವನು ಇವನೇ. ಅದಕ್ಕೆ ದೇವರನ್ನ ಕಾರಣ ಅಂತಾನೆ ಕರೀತಾರೆ. ಮುಂದಿನದ್ದು ಕರ್ತ ಅಂತ ನಮಸ್ಕಾರ ಮಾಡಬೇಕಾದ್ರೆ ಕರ್ತ್ರೇ ನಮಃ ಅಂತ ದೇವರಿಗೆ ನಮಸ್ಕಾರ ಮಾಡಬೇಕಾದದ್ದು. ಅಂತ ಹೇಳಿದ್ರೆ ದೇವರು ಕರ್ತ ಅಂತ ಹೇಳಿದ್ರೆ ಮಾಡಿಸುವವನು. ದೇವರು ಒಳಗೆ ಕೂತು ತಾನು ಮಾಡ್ತಾನಂತೆ. ಅಷ್ಟು ಮಾತ್ರ ಅಲ್ಲ, ನಮ್ಮಿಂದ ಮಾಡಿಸ್ತಾನಂತೆ. ಹೇಗಂತ ಹೇಳಿದ್ರೆ ತಾನು ಕನ್ನಡಿಯ ಎದುರಲ್ಲಿ ನಿಂತು ತಾನು ಮಾತಾಡ್ತಾನೆ. ಆದರೆ ಆ ಕನ್ನಡಿಯ ಒಳಗೆ ಏನು ಪ್ರತಿಬಿಂಬ ಕಾಣಿಸ್ತದೆ, ಆ ಪ್ರತಿಬಿಂಬ ಮಾತಾಡೋಲ್ಲ. ಅದೇನಂತ ಹೇಳಿದ್ರೆ ಬೇಕಿರೋ ತುಟಿಯನ್ನು ಅಲಗಾಡಿಸ್ತದಷ್ಟೇ. ನೋಡಿ, ಇಷ್ಟೇ. ಇವಾಗ ಮಾತು ಎದರಲ್ಲಿ ಯಾರು ನಿಂತಿದ್ದಾನೆ ಅವನೇ ಆಡುವುದು. ಆದರೆ ಕನ್ನಡಿ ಒಳಗೆ ಏನಾಗುತ್ತೆ ಅಂತ ಹೇಳಿದ್ರೆ ಅದು ಬರೀ ಆ್ಯಕ್ಷನ್ ಮಾಡ್ತದಷ್ಟೆ, ಮಾತು ಬರೋಲ್ಲ ಅದಕ್ಕೆ. ಮಾತು ಇವನದ್ದೇ. ಆದರೆ ದೇವರು ಏನು ಮಾಡ್ತಾನೆ ವೈಶಿಷ್ಟ್ಯ ಏನಂತ ಹೇಳಿದ್ರೆ ಕನ್ನಡಿಯ ಒಳಗೆ ಕಾಣ್ತಾ ಇರುವ ಒಂದು ಪ್ರತಿಬಿಂಬ ಅದು ಬರೀ ಆ್ಯಕ್ಷನ್ ಮಾಡೋದು ಮಾತ್ರ ಅಲ್ಲ, ಮತ್ತೆ ಅದು ಮಾತಾಡುವಂತೆ ಮಾಡ್ತಾನೆ ದೇವರು. ಅಂದರೆ ತಾನು ಮಾಡಿಸ್ತಾನೆ. ಅದಕ್ಕೆ ದೇವರನ್ನು ಕರ್ತ ಅಂತ ಕರೀತಾರೆ. ನಂತರ ಮುಂದಿನದ್ದು ದೇವರ ನಾಮ ವಿಕರ್ತ ಅಂತ. ಇಲ್ಲಿ ನಮಸ್ಕಾರ ಮಾಡಬೇಕಾದ್ರೆ ವಿಕರ್ತ್ರೇ ನಮಃ ಅಂತ ನಾವು ನಮಸ್ಕಾರ ಮಾಡ್ತೇವೆ. ಯಾಕೆ ದೇವರನ್ನ ವಿಕರ್ತ ಅಂತ ಕರೀತಾರೆ ಅಂತ ಹೇಳಿದ್ರೆ, ವಿ ಅಂತ ಹೇಳಿದ್ರೆ ವಿಗತ. ಇವನು ಎಲ್ಲವನ್ನ ಮಾಡ್ತಾನೆ, ಎಲ್ಲರಿಂದ ಮಾಡಿಸ್ತಾನೆ. ಆದರೆ ಇವನಿಂದ ಮಾಡಿಸುವವರು ಮಾತ್ರ ಯಾರೂ ಇಲ್ಲ. ಇವನೇ ಎಲ್ಲರಿಂದಲೂ ಮಾಡಿಸುವವನು, ಆದರೆ ಇವನಿಂದ ಮಾಡಿಸುವವರು ಯಾರೂ ಇಲ್ಲ. ಮತ್ತೆ ಇವನು ಸ್ವತಂತ್ರವಾಗಿ ಮಾಡುವವನು. ದೇವರೊಬ್ಬನೇ ಎಲ್ಲವನ್ನು ಸ್ವತಂತ್ರವಾಗಿ ಮಾಡುವವನು. ಅದಕ್ಕೆ ಅವನಿಗೆ ವಿಕರ್ತ ಅಂತ ಹೆಸರು ದೇವರಿಗೆ. ಮುಂದಿನದ್ದು ದೇವರ ನಾಮ ಗಹನ ಅಂತ. ನಮಸ್ಕಾರ ಮಾಡಬೇಕಾದ್ರೆ ಗಹನಾಯ ನಮಃ ಅಂತ. ಅಂದರೆ ದೇವರು ಇಷ್ಟೆಲ್ಲ ಮಾಡಿಸ್ತಾ ಇದ್ದಾನೆ, ತಾನು ಮಾತ್ರ ಸ್ವತಂತ್ರವಾಗಿದ್ದಾನೆ. ಇಷ್ಟೆಲ್ಲ ಇದ್ರೂ ಕೂಡ ಆ ದೇವರ ನಿಗೂಢನೆ ಅಂತ, ರಹಸ್ಯವೇ. ಕಾರಣ ಏನಂತ ಹೇಳಿದ್ರೆ ಅಷ್ಟು
ಅಷ್ಟು ಇವನ ಬಗ್ಗೆ ಸಂಪೂರ್ಣ ತಿಳ್ಕೊಳ್ಳಿಕ್ಕೆ ಯಾರ ಕೈಯಿಂದಲೂ ಸಾಧ್ಯ ಇಲ್ಲ. ಸರಿಯಾಗಿ ತಿಳ್ಕೊಳ್ಳೋದು ಅವನ ಅನುಗ್ರಹ ಇದ್ದರೆ ಮಾತ್ರ, ಇಲ್ದಿದ್ರೆ ಇಲ್ವೇ ಇಲ್ಲ. ಯಾಕಂದರೆ ಅಷ್ಟು ಗುಟ್ಟು, ದೇವರು ಅಂತ ಹೇಳಿದ್ರೆ ಅಷ್ಟು ಗುಟ್ಟಂತೆ. ಅದಕ್ಕೆ ದೇವರ ಬಗ್ಗೆ ಎಲ್ರಿಗೂ ಗೊತ್ತಾಗೋಲ್ಲ. ಯಾಕಂದರೆ ಅವನು ಗಹನ, ತುಂಬ ಗಹನವಾಗಿರುವವನು, ದೇವರು ಆಳವಾಗಿರುವವನು, ಅರ್ಥ ಮಾಡ್ಕೊಳ್ಳೋದೇ ಕಷ್ಟ ಆ ದೇವರನ್ನು. ಆ ರೀತಿ ಇರುವವನು ಅಲ್ಲ. ಹಾಗಿದ್ರೆ ಅವನ್ನ ಅರ್ಥ ಮಾಡ್ಕೊಳ್ಳಿಕ್ಕೆ ಆಗೋಲ್ವಾ? ಅಲ್ಲ, ಆಗತ್ತೆ, ಅವನ ಅನುಗ್ರಹ ಆಗಬೇಕಷ್ಟೆ. ಸುಮ್ಮನೆ ನಾನು ಪುಸ್ತಕ ಓದ್ಕೊಂಡು ಅವರದ್ದು ಕೇಳ್ತವನು, ಈ ಉಪನ್ಯಾಸ ಕೇಳಿಕೊಂಡು ಅಷ್ಟರಿಂದಲೇ ದೇವರ ಬಗ್ಗೆ ಅರ್ಥ ಮಾಡ್ಕೊಂಡು ಬಿಡ್ತೇನೆ, ಸಾಧ್ಯ ಇಲ್ಲ. ಅವನ ಅನುಗ್ರಹ ಆಗಬೇಕು. ಆಗ ಮಾತ್ರ ಕೇಳಿದ್ದು ಅರ್ಥ ಆಗುತ್ತೆ, ಓದಿದ್ದು ಅರ್ಥ ಆಗುತ್ತೆ, ಎಲ್ಲವೂ ಅರ್ಥ ಆಗುತ್ತೆ. ಅದಕ್ಕೆ ದೇವರು ಗಹನನಾಗಿರುವ. ನಂತರ ಗುಹಃ. ಗುಹಃ ಅಂತ ಹೇಳಿದ್ರೆ ಇಂಥ ದೇವರು ಎಲ್ಲಿದ್ದಾನೆ ಅಂದರೆ ಗುಹೆಯಲ್ಲಿದ್ದಾನೆ. ಯಾವ ಗುಹೆಯಲ್ಲಿ ಅಂತ ಹೇಳಿದ್ರೆ ನಮ್ಮ ಹೃದಯ ಗುಹೆಯಲ್ಲಿ. ಹೃದಯದ ಮಧ್ಯದಲ್ಲೊಂದು ಸಣ್ಣ ರಂಧ್ರ ಇದೆ, ಅದೇ ಗುಹೆ. ಅದರೊಳಗೆ ದೇವರು ಯಾವತ್ತೂ ಇದ್ದು ನಮ್ಮನ್ನು ನೋಡ್ಕೊಳ್ತಾ ಇದ್ದಾನೆ. ಅದಕ್ಕೋಸ್ಕರ ದೇವರನ್ನು ಗುಹಾ ಅಂತ ಕರೀತಾರೆ. ನಮಸ್ಕಾರ ಮಾಡಬೇಕಾದ್ರೆ ಗುಹಾಯ ನಮಃ ಅಂತ ದೇವರಿಗೆ ನಾವು ನಮಸ್ಕಾರವನ್ನು ಮಾಡಬೇಕಾದದ್ದು. ಮುಂದಿನ ಶ್ಲೋಕ ವ್ಯವಸಾಯೋ ವ್ಯವಸ್ಥಾನ ಸಂಸ್ಥಾನ ಸ್ಥಾನದೋ ಧ್ರುವ ಪರರ್ಧಿ ಪರಮಸ್ಪಷ್ಟ ಸ್ತುಷ್ಟ ಪುಷ್ಟ ಶುಭೇಕ್ಷಣ. ನೋಡಿ, ಇಲ್ಲಿ ಸುಮಾರು ಮಹಾಪ್ರಾಣಗಳಿದೆ ಈ ಶ್ಲೋಕದಲ್ಲಿ. ಅದನ್ನು ಗಮನ ಇಟ್ಟು ಹೇಳಬೇಕು. ಮೊದಲು ವ್ಯವಸಾಯೋ, ವ್ಯವಸ್ಥಾನ. ನೋಡಿ, ವ್ಯವಸ್ಥಾನ ಮಹಾಪ್ರಾಣ ಇದೆ, ಸಂಸ್ಥಾನ ಮಹಾಪ್ರಾಣ ಇದೆ. ವ್ಯವಸ್ಥಾನ ಸಂಸ್ಥಾನ ಸ್ಥಾನದೋ, ನೋಡಿ ಅಲ್ಲಿ ಮತ್ತೆ ಮಹಾಪ್ರಾಣ ಇದೆ. ಧ್ರುವ, ಧ್ರುವ ಅನ್ನೋದು ಮತ್ತೆ ಮಹಾಪ್ರಾಣ ಇದೆ. ನಂತರ ಪರರ್ಧಿ, ನೋಡಿ ಅದು ಮಹಾಪ್ರಾಣ. ಪರರ್ಧಿ ಪರಮ ಸ್ಪಷ್ಟ ಸ್ತುಷ್ಟ ಪುಷ್ಟ ಶುಭೇಕ್ಷಣ, ಭಾ ಮತ್ತೆ ಮಹಾಪ್ರಾಣ. ಇಷ್ಟು ಮಹಾಪ್ರಾಣಗಳಿದೆ. ಇಲ್ಲಿ ಮೊದಲನೆಯ ನಾಮ ವ್ಯವಸಾಯ ಅಂತ. ನಮಸ್ಕಾರ ಮಾಡಬೇಕಾದ್ರೆ ವ್ಯವಸಾಯಾಯ ನಮಃ ಅಂತ ದೇವರಿಗೆ ನಮಸ್ಕಾರ ಮಾಡಬೇಕಾದದ್ದು. ವ್ಯವಸಾಯ ಅಂತ ಹೇಳಿದರೆ, ಇವಾಗ ಒಂದು ವ್ಯವಸಾಯ ನಾವು ಹೇಳ್ತೇವಲ್ಲ, ಕೃಷಿ ವ್ಯವಸಾಯ. ವ್ಯವಸಾಯ ಅಂತ ಹೇಳಿದರೆ ಒಂದು ಬೀಜ, ಬೀಜದಿಂದ ಬೆಳೆಯನ್ನು ತೆಗೆಯುವುದು ಅಂತ ಹೇಳಿದರೆ ಅಷ್ಟು ಕೆಲಸ ಉಂಟು. ಆ ಬೀಜವನ್ನು ಬಿತ್ತಬೇಕು, ಅದಕ್ಕಿಂತ ಮೊದಲು ಉತ್ತಬೇಕು, ಉಳುವುದು, ಬೀಜವನ್ನು ಬಿತ್ತುವುದು, ನಂತರ ಅದಕ್ಕೆ ನೀರು ಹಾಕುವುದು, ಗೊಬ್ಬರ ಹಾಕುವುದು, ಬೆಳೆಸುವುದು, ಇಷ್ಟೆಲ್ಲ ಆದರೆ ಅವನಿಗೆ ಒಂದು ಬೆಳೆ ಸಿಗತ್ತೆ. ಅಂದರೆ ಅವನಿಗೆ ಕರಾರುವಾಕ್ಯವೋ ಬೆಳೆ ಕೈಗೆ ಸಿಕ್ತು ಅಂತ ಹೇಳಿದ್ರೆ ನಾನು ಕೃಷಿ ಮಾಡಿದ್ದು ಸಾರ್ಥಕ ಆಯಿತು. ಅವನಿಗೆ ಕೃಷಿ ಮಾಡೋದು ಹೇಗೆ ಅಂತ ಕರೆಕ್ಟು ಗೊತ್ತಾಯಿತು. ಹಾಗೆಯೇ ದೇವರು ಯಾವ ರೀತಿ ಇರುವವನು ಅಂತ ಹೇಳಿದ್ರೆ, ಯಾರಿಗೆ ನಿಶ್ಚಯವಾದ ಜ್ಞಾನ ಇದೆ ಅವರಿಗೆ ಮಾತ್ರ ಸಿಗುವವನು ದೇವರು. ಅಂದರೆ ನಿಶ್ಚಯವಾದ ಜ್ಞಾನ ಅಂದರೆ ಪರ್ಫೆಕ್ಟ್ ನಾಲೆಡ್ಜ್. ದೇವರ ಬಗ್ಗೆ ಯಾರು ಸರಿಯಾಗಿ ತಿಳ್ಕೊಂಡಿದ್ದಾರೆ ಅವರಿಗೆ ಮಾತ್ರ ದೇವರು ಸಿಗ್ತಾನೆ ಹೊರತು ಅರ್ಧಂಬರ್ಧ ತಿಳ್ಕೊಂಡವರಿಗೆ, ತಪ್ಪು ತಪ್ಪು ತಿಳ್ಕೊಂಡವರಿಗೆ, ತಿಳಿಯದೇ ಇರುವವರಿಗೆ ದೇವರು ಯಾವತ್ತೂ ಸಿಗೋಲ್ಲ. ಅವನ ಅನುಗ್ರಹವನ್ನು ಮಾಡೋದಿಲ್ಲ. ಅವನು ಕೇವಲ ವ್ಯವಸಾಯ ಮಾಡುವವರು. ವ್ಯವಸಾಯ ಅಂದರೆ ದೇವರ ಬಗ್ಗೆ ನಾವು ಚಿಂತನೆಯನ್ನು ಮಾಡಬೇಕು. ಚಿಂತನೆ ಮಾಡಿ ದೇವರು ಹೇಗಿದ್ದಾನೆ ಹೇಗಿದ್ದಾನೆ ಅಂತ ಯೋಚನೆ ಮಾಡಿ, ತಪಸ್ಸು ಮಾಡಿ ದೇವರ ಬಗ್ಗೆ ತಿಳ್ಕೊಂಡಾಗ ಮಾತ್ರ ದೇವರ ಅರ್ಥ ಆಗ್ತಾನಂತೆ. ಅದಕ್ಕೆ ಅವನು ವ್ಯವಸಾಯ ಅಂತ ದೇವರು ಕರೆಯಲ್ಪಡ್ತಾನೆ. ನಂತರ ವ್ಯವಸ್ಥಾನ ಅಂತ ಇಲ್ಲಿ ನಮಸ್ಕಾರ ಮಾಡಬೇಕಾದ್ರೆ ವ್ಯವಸ್ಥಾನಾಯ ನಮಃ ಅಂತ ನಮಸ್ಕಾರ ಮಾಡಬೇಕಾದ್ರೆ ದೇವರು ಬೇರೆ 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 ಕಡೆಗಳಲ್ಲಿ ನಾನಾ ವಿಧವಾದ ವ್ಯವಸ್ಥೆಯನ್ನು ಮಾಡ್ತಾ ಇದ್ದಾನೆ. ಅಂದರೆ ಪ್ರತಿಯೊಂದು ಈ ಜಗತ್ತಿನಲ್ಲಿ ನಡ್ಕೊಂಡು ಹೋಗ್ತಾ ಇದೆ ಅಂತ ಹೇಳಿದ್ರೆ ಆ ಎಲ್ಲವನ್ನ ವ್ಯವಸ್ಥೆ ಮಾಡಿರುವವನು ದೇವರೇ. ಅಂತ ಹೇಳಿದ್ರೆ ಸರಿಯಾಗಿ ಇಂತಿಂತಾದಿ ಹೀಗೀಗೆ ವರ್ತನೆ ಮಾಡಬೇಕು, ಹೀಗೀಗೆ ಇರಬೇಕು, ಇದೆಲ್ಲ ನಾವು ಲೆಕ್ಕಾಚಾರ ಮಾಡಿ ರೂಲ್ಸ್ ಮಾಡಿರುವವನೇ ದೇವರು. ನೋಡಿ, ಅದರಿಂದಾಗಿ ನಕ್ಷತ್ರಗಳು ರಾತ್ರಿಯೇ ಬರಬೇಕು, ಸೂರ್ಯ ಹಗಲಲ್ಲೇ ಬರಬೇಕು, ಇಂಥ ಋತುಗಳು ಇಂಥಲ್ಲೇ ಬರಬೇಕು, ಮಳೆ ಈಗಲೇ ಬರಬೇಕು, ಈ ಮರ ಈಗಲೇ ಹಣ್ಣು ಬಿಡಬೇಕು, ಇದೆಲ್ಲ ನಿಯಮಗಳನ್ನು ಮಾಡಿರುವವನು ದೇವರು. ಅದಕ್ಕೆ ಅವನನ್ನು ವ್ಯವಸ್ಥಾನ ಅಂತ ದೇವರನ್ನು ಕರೀತಾರೆ. ಮುಂದಿನದ್ದು ಸಂಸ್ಥಾನ ಅಂತ. ಈ ಸಂಸ್ಥಾನ ಎನ್ನುವಂಥ ಶಬ್ದಕ್ಕೆ ನಮಸ್ಕಾರ ಮಾಡಬೇಕಾದ್ರೆ ದೇವರ ರೂಪಕ್ಕೆ ಸಂಸ್ಥಾನಾಯ ನಮಃ ಅಂತ ನಮಸ್ಕಾರ ಮಾಡಬೇಕಾದದ್ದು. ಸಂಸ್ಥಾನ ಅಂತ ಹೇಳಿದ್ರೆ ಯಾವುದು ಒಳ್ಳೆಯ ಜಾಗ ಇದೆಯೋ ಅಲ್ಲಿ ಯಾವತ್ತೂ ಸ್ಥಾನ ಇರುವವನು. ಯಾವುದದು ಅಂದರೆ ಭಕ್ತರ ಹೃದಯ ಗುಹೆ. ಭಕ್ತರ ಹೃದಯ ಗುಹೆಯಲ್ಲಿ ಯಾವತ್ತೂ ಚೆನ್ನಾಗಿರ್ತಾನಂತೆ ದೇವರು. ಇನ್ನು ವೈಕುಂಠ, ಆ ವೈಕುಂಠ ಲೋಕದಲ್ಲಿ ಸಂಸ್ಥಾನ ಚೆನ್ನಾಗಿರ್ತಾನಂತೆ ದೇವರು. ನಂತರ ಮುಂದಿನದ್ದು ದೇವರ ನಾಮ ಸ್ಥಾನದಃ. ನಮಸ್ಕಾರ ಮಾಡಬೇಕಾದ್ರೆ
ಸ್ಥಾನದಾಯ ನಮಃ ಅಂತ ದೇವರಿಗೆ ನಮಸ್ಕಾರ ಮಾಡಬೇಕಾದದ್ದು. ಸ್ಥಾನದ ಅಂತ ಹೇಳಿದ್ರೆ ದೇವರು ತಾನು ವೈಕುಂಠ ಲೋಕದಲ್ಲಿದ್ದಾನೆ, ನಮ್ಮ ಹೃದಯದಲ್ಲಿ ನೆಲೆಸಿದ್ದಾನೆ. ಅಂಥ ದೇವರನ್ನು ಯಾರು ಉಪಾಸನೆಯನ್ನು ಮಾಡ್ತಾರೆ, ಪೂಜೆ ಮಾಡ್ತಾರೆ, ಅವರಿಗೆ ತಾನು ಒಳ್ಳೆ ಸ್ಥಾನವನ್ನು ಕೊಡ್ತಾನಂತೆ, ಒಳ್ಳೆ ಜಾಗವನ್ನು ಕೊಡ್ತಾನಂತೆ, ಯೋಗ್ಯವಾದ ಜಾಗ. ಅವರವರ ಒಂದು ಯೋಗ್ಯತೆಗೆ ಅನುಗುಣವಾಗಿ ತಾನು ಒಳ್ಳೆ ಸ್ಥಾನವನ್ನು ಕೊಡುವವನು. ಅಂದರೆ ಪುಣ್ಯಾತ್ಮರಾಗಿದ್ದರೆ ಮೇಲೆ ಸ್ವರ್ಗಲೋಕ, ಸ್ವರ್ಗಲೋಕದಕ್ಕಿಂತ ಮೇಲೆ ಮಹರ್ಲೋಕ, ಜನೋಲೋಕ, ತಪೋಲೋಕ, ಸತ್ಯಲೋಕ, ವೈಕುಂಠ ಲೋಕ ಎಲ್ಲ ಕೊಡುವವನು ದೇವರೇ. ಹೇಗಂದರೆ ಅವರವರ ಪುಣ್ಯಕ್ಕೆ, ಅವರವರ ಭಕ್ತಿ ಆರಾಧನೆಗೆ ಅನುಗುಣವಾಗಿ. ಅದಕ್ಕೆ ದೇವರನ್ನು ಸ್ಥಾನದ ಅಂತ ಕರೀತಾರೆ. ನಂತರ ಧ್ರುವ, ಧ್ರುವ ಅಂತ ಇಲ್ಲಿ ನಮಸ್ಕಾರ ಮಾಡಬೇಕಾದ್ರೆ ಧ್ರುವಾಯ ನಮಃ ಅಂತ ನಮಸ್ಕಾರ ಮಾಡೋದು. ಯಾಕೆ ದೇವರನ್ನು ಧ್ರುವ ಅಂತ ಕರೀತಾರೆ ಅಂದರೆ ಯಾವತ್ತೂ ಒಂದೇ ರೀತಿ ಇರುವವನು. ಇವಾಗ ಧ್ರುವ ನಕ್ಷತ್ರ ಅಂತ ಹೇಳ್ತೇವೆ. ಯಾಕೆ ಧ್ರುವ ನಕ್ಷತ್ರ ಅಂತ ಹೇಳ್ತೇವೆ ಅಂತ ಹೇಳಿದ್ರೆ ಅದು ಮಾತ್ರ ಒಂದೇ ಕಡೆ ಇರುವುದು, ಉಳಿದದ್ದೆಲ್ಲ ಚಲಿಸ್ತಾ ಇರ್ತದೆ, ಅದು ಚಲಿಸುವುದಿಲ್ಲ ಅಂತ. ಹಾಗೆ ದೇವರು ಯಾವತ್ತಿಂದ ಯಾವತ್ತಿಗೂ ಒಂದೇ ರೀತಿ ಇರುವವನು. ನೋ ಚೇಂಜಸ್ ಅಟ್ ಆಲ್, ಯಾವುದೇ ವಿಕಾರ ಇಲ್ಲ. ದೇವರ ರೂಪದಲ್ಲಿ ವಿಕಾರ ಆಗೋಲ್ಲ. ಇವತ್ತಿಗಿನ್ನು ಕೋಟಿ 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 ವರ್ಷಗಳಾದರೂ ಕೂಡ ದೇವರು ಹೀಗೇನೆ, ಅವನ ರೂಪ ಹೀಗೇನೆ. ಇವಾಗ ಮಾತ್ರ ದೇವರು ಹೀಗಿದ್ದಾನೆ, ಇನ್ನು ಮುಂದಿನ ಯುಗಕ್ಕಾಗಬೇಕಾದ್ರೆ ಶಂಖಚಕ್ರ ಎಲ್ಲ ಬಿಟ್ಟು ಬಿಟ್ಟು ತ್ರಿಶೂಲ ಹಿಡ್ಕೊಂಡ್ಬಿಡ್ತಾನೆ ದೇವರು. ಈ ರೀತಿ ಆಗಲಿಕ್ಕೆ ಸಾಧ್ಯ ಇಲ್ಲ ದೇವರು ಯಾವತ್ತು. ಮತ್ತೇನು ಅಂದರೆ ನೋಡಿ, ಒಂದೇ ರೀತಿ ಇರುವವನು ದೇವರು. ಮತ್ತು ಇವತ್ತು ವಿಷ್ಣು ತಾನು ಲಕ್ಷ್ಮೀಪತಿಯಾಗಿದ್ದಾನೆ. ಇಲ್ಲ, ಇನ್ನು ಮುಂದಿನ ಸಲ ಆಗಬೇಕಾದ್ರೆ ಪಾರ್ವತಿ ಲಕ್ಷ್ಮೀ ನಾರಾಯಣನ ತೊಡೆಯಲ್ಲಿ ಕೂರ್ತಾಳೆ. ನೋಡಿ, ಆ ರೀತಿ ಆಗಲಿಕ್ಕೆ ಸಾಧ್ಯ ಇಲ್ಲ. ಒಂದೇ ರೀತಿ ಇರುವವನು ದೇವರು, ಯಾವುದೇ ವಿಕಾರ ಇಲ್ಲ. ಯುವಕನ ಹಾಗೆ ಇರುವವನು ಹೊರತು ಯಾವತ್ತೂ ಮುದುಕನಾಗೋಲ್ಲ ದೇವರು. ಹೀಗೆ ಅವನು ಯಾವುದೇ ವಿಕಾರ, ಚೇಂಜಸ್ ಇಲ್ಲದೆ ಇರುವುದರಿಂದಾಗಿ ದೇವರನ್ನು ಧ್ರುವ ಅಂತ ಕರೀತಾರೆ. ಮುಂದಿನದ್ದು ದೇವರ ನಾಮ ಪರರ್ಧಿಹಿ ಅಂತ. ಇಲ್ಲಿ ನಮಸ್ಕಾರ ಮಾಡಬೇಕಾದ್ರೆ ಪರರ್ಧಯೇ ನಮಃ ಅಂತ ನಮಸ್ಕಾರ ಮಾಡಬೇಕಾದದ್ದು. ಪರರ್ಧಿ ಅಂತ ದೇವರನ್ನು ಯಾಕೆ ಕರೀತಾರೆ ಅಂತ ಹೇಳಿದ್ರೆ, ಯಾರು ಪರರಿದ್ದಾರೆ, ಪರರು ಅಂದರೆ ಶ್ರೇಷ್ಠರಾದವರು, ಶ್ರೇಷ್ಠರಾದವರಿಗೂ ಕೂಡ ವೃದ್ಧಿ. ವೃದ್ಧಿ ಅಂತ ಹೇಳಿದರೆ ಏಳಿಗೆಯನ್ನು ಕೊಡುವವನು. ನಮಗಲ್ಲ, ದೇವತೆಗಳು ಕೂಡ ತಾವು ಮೇಲಕ್ಕೆ ಹೆಚ್ಚುಗಾರಿಕೆಯಲ್ಲಿರಲಿಕ್ಕೆ ಕಾರಣ ಏನು ಅಂತ ಹೇಳಿದ್ರೆ ಇವನೇ ನಾರಾಯಣನೇ ಅವರನ್ನು ಆಯಾಯ ಸ್ಥಾನದಲ್ಲಿ ಕೂರಿಸಿದ್ದಾನೆ. ಅಷ್ಟು ಮಾತ್ರ ಅಲ್ಲ, ಅಲ್ಲಿ ಪರ್ಮನೆಂಟಾಗಿ ಇರುವಾಗ ಮಾಡಿದ್ದಾನೆ, ಅಲ್ಲೇ ಆ ಸ್ಥಳದಲ್ಲೇ ಆ ಸ್ಥಾನದಲ್ಲೇ ಇರುವಾಗ ಮಾಡಿದ್ದಾನೆ ದೇವರು. ಅದಕ್ಕೆ ಅವನಿಗೆ ಪರರ್ಥಿ ಅಂತ ಕರೀತಾರೆ. ಅಂತ ಹೇಳಿದರೆ ಭಗವಂತ ಶ್ರೇಷ್ಠವಾದ ಅಭಿವೃದ್ಧಿಯನ್ನು ಉಂಟು ಮಾಡುವವನಂತ. ನಂತರ ಮುಂದಿನ ದೇವರ ನಾಮ ಪರಮಸ್ಪಷ್ಟ. ನಮಸ್ಕಾರ ಮಾಡಬೇಕಾದ್ರೆ ಸ್ಪಷ್ಟ್ರೇ ನಮಃ ಅಂತ ನಮಸ್ಕಾರವನ್ನು ಮಾಡಬೇಕು. ಅಂತ ಹೇಳಿದರೆ ಪರಮಸ್ಪಷ್ಟ ಅಂತ ದೇವರನ್ನು ಯಾಕೆ ಕರೀತಾರೆ ಅಂತ ಹೇಳಿದರೆ, ಸ್ಪಷ್ಟ ಅಂತ ಹೇಳಿದ್ರೆ ನಮಗೆ ಗೊತ್ತು, ಸ್ಪಷ್ಟ ಅಂತ ಹೇಳಿದರೆ ಕ್ಲಿಯರ್. ದೇವರು ಪರಮಸ್ಪಷ್ಟ ಅಂದರೆ ಯಾರು ಜ್ಞಾನಿಗಳಿದ್ದಾರೆ ಆ ಜ್ಞಾನಿಗಳಿಗೆ ಚೆನ್ನಾಗಿ ಕಾಣಿಸ್ತಾನಂತೆ, ಅವರವ್ರ ಯೋಗ್ಯತೆಗೆ ಅನುಗುಣವಾಗಿ. ಅದು ಕೂಡ ಅಷ್ಟೇ, ಇವಾಗ ಭಕ್ತರು ದೇವರನ್ನು ನೋಡಿದರೂ ಕೂಡ ಎಲ್ಲರೂ ಒಂದೇ ರೀತಿ ನೋಡೋಲ್ಲ. ಮತ್ತೇನೆಂದರೆ ಕೆಲವರು ಇವಾಗ ಸ್ವಲ್ಪ ಪುಣ್ಯ ಇದೆ, ದೇವರ ಆರಾಧನೆ ಮಾಡಿದ್ದು ಬೇರೆಯವ್ರಿಗೆ ಹೋಲಿಸಿದರೆ ಇವನಲ್ಲಿ ಕಮ್ಮಿ ಇದೆ, ಅವನಿಗೆ ದೇವರು ಕಾಣಿಸ್ತಾನಂತೆ. ಯಾಕಂತ ಹೇಳಿದ್ರೆ ಬ್ಲರ್ ಆಗಿ, ಅಸ್ಪಷ್ಟವಾಗಿ. ಅಯ್ಯೋ ಹಾಗಿದ್ರೆ ದೇವರು ನೋಡಿದ್ರೆ ಖುಷಿಯಾಗಲ್ವಾ ಅಂತ ಹೇಳಿದ್ರೆ ಅದು ನೋಡಿದ್ರು ಖುಷಿ ಇಲ್ಲ ಅಂತಲ್ಲ, ಆದರೆ ಇನ್ನೂ ಹೆಚ್ಚು ಭಕ್ತನಾದರೆ ಇನ್ನೂ ಹೆಚ್ಚು ಚೆನ್ನಾಗಿ ಕಾಣಿಸ್ತಾನೆ, ಇನ್ನೂ ಹೆಚ್ಚು ಭಕ್ತನಾದರೆ ಇನ್ನೂ ಹೆಚ್ಚು ಕಾಣಿಸ್ತಾನೆ. ನೋಡಿ, ಅದಕ್ಕೆ ದೇವರು ಚೆನ್ನಾಗಿ ಕಾಣೋದು ಚತುರ್ಮುಖ ಬ್ರಹ್ಮದೇವರಿಗೆ ಮಾತ್ರ ದೇವರು. ಯಾಕಂತ ಹೇಳಿದ್ರೆ ಅವರಂಥ ಭಕ್ತಿ ಇನ್ಯಾರು ಇಲ್ಲ. ಲಕ್ಷ್ಮಿ ಅಂತೂ ನೋಡ್ತಾನೆ ಇರ್ತಾಳೆ ಭಗವಂತನನ್ನು. ಹೀಗೆ ಭಗವಂತ ಪರಮಸ್ಪಷ್ಟ, ಅವರವರ ಯೋಗ್ಯತೆ ಪುಣ್ಯಕ್ಕನುಗುಣವಾಗಿ ಭಕ್ತರಿಗೆ ಸ್ಪಷ್ಟವಾಗಿ ತಾನು ಕಾಣಿಸಿಕೊಳ್ಳುವವ. ನಂತರ ತುಷ್ಟ, ಮುಂದಿನ ನಾಮ ನಮಸ್ಕಾರ ಮಾಡಬೇಕಾದ್ರೆ ತುಷ್ಟಾಯ ನಮಃ ಅಂತ ನಮಸ್ಕಾರವನ್ನು ಮಾಡಬೇಕಾದದ್ದು. ತುಷ್ಟ ಅಂತ ಹೇಳಿದರೆ ಸಂತುಷ್ಟ ಅಂತ. ದೇವರು ಯಾವತ್ತು ತೃಪ್ತನಾಗಿರ್ಬೋದು. ಅದಕ್ಕಾಗಿ ದೇವರಿಗೆ ಕಡಿಮೆ ಆಯಿತು ಅಂತ ಹೇಳಲಿಕ್ಕೆ ಇಲ್ಲ. ಅಯ್ಯೋ ನಾನು ಮಾಡಿದ ಪೂಜೆ ದೇವರಿಗೆ ಸರಿ ಆಯಿತೋ ಇಲ್ವೋ ಅಂತ, ಆ ರೀತಿ ಇಲ್ಲವೇ ಇಲ್ಲ. ಯಾಕಂದರೆ ದೇವರು ಏನೇ ಕೊಟ್ಟರು ಏನೇ ಮಾಡಿದ್ರು ತೃಪ್ತಿಯಿಂದ ಇರ್ಬೋದು. ದೇವರಿಗೆ ಕಡಿಮೆ ಆಯಿತು ಅಂತ ಇಲ್ಲವೇ ಇಲ್ಲ. ಅಲ್ಲ ಹಾಗಿದ್ರೆ ನಮ್ಗೆ ಖುಷಿ ಬಂದಾಗ ಹೇಗಾದರೂ ಮಾಡಿಬಿಡೋಣ ಅಂತ ಹೇಳಿದ್ರೆ ಹಾಗಲ್ಲ, ಮಾಡುವುದನ್ನು ಸರಿಯಾಗಿ ಮಾಡಲೇಬೇಕು. ಯಾಕಂದರೆ ಅದು ನಿನ್ನ ಡ್ಯೂಟಿ. ನಮಗೆ ಪುಣ್ಯ ಗಳಿಸ್ಲಿಕ್ಕೆ ನಾವು ಮಾಡಲೇಬೇಕು, ದೇವರ ಅನುಗ್ರಹ ಪಡೀಲಿಕ್ಕೆ ಮಾಡಲೇಬೇಕು. ಆದರೆ ದೇವರಿಗೆ ಅದರ ಬಯಕೆ ಇಲ್ಲ. ಹಾಗಂತ ನಮ್ಮನ್ನು ಸೋಮಾರಿಗಳಾಗಲಿ ಬಿಡೋಲ್ಲ. ನೋಡಿ, ಇಷ್ಟೇ, ದೇವರು
ನಮ್ಮನ್ನು ಸೋಮಾರಿಗಳಾಗಲಿಕ್ಕೆ ಅಧಾರ್ಮಿಕರಾಗಲಿಕ್ಕೆ ಬಿಡೋಲ್ಲ. ಆದರೆ ದೇವರು ನಮ್ಮಿಂದ ಏನನ್ನೂ ಬಯಸ್ತಾ ಇಲ್ಲ ನಿಜವಾಗಲೂ. ಯಾಕಂದರೆ ಅವನು ತುಷ್ಟನಾಗಿರುವನು, ಸಂತುಷ್ಟನಾಗಿರುವವನು ಯಾವತ್ತೂ ಕೂಡ. ಮುಂದಿನದ್ದು ಭಗವಂತನ ನಾಮ ಪುಷ್ಟ ಅಂತ. ನಮಸ್ಕಾರ ಮಾಡಬೇಕಾದ್ರೆ ಪುಷ್ಟಾಯ ನಮಃ ಅಂತ ನಮಸ್ಕಾರ ಮಾಡುವುದು. ಯಾಕೆ ದೇವರನ್ನು ಪುಷ್ಟ ಅಂತ ಕರೀತಾನೆ ಅಂತ ಹೇಳಿದ್ರೆ, ತನ್ನ ಭಕ್ತರನ್ನು ಪುಷ್ಟರನ್ನಾಗಿ ಮಾಡ್ತಾನೆ. ಅಂದರೆ ತನ್ನ ಭಕ್ತರನ್ನು ಸುದೃಢರನ್ನಾಗಿ ಮಾಡುವವನು, ಗಟ್ಟಿ ಮಾಡುವವನು, ಯಾವುದೇ ಹೆದರಿಕೆ ಇಲ್ಲದೆ ರೋಗ ರುಜಿನಗಳಿಲ್ಲದೆ ಮಾಡುವಂಥವನು. ಅದಕ್ಕೆ ದೇವರನ್ನು ಪುಷ್ಟ ಅಂತ ಕರೀತಾರೆ. ನಂತರ ಮುಂದಿನ ನಾಮ ಶುಭೇಕ್ಷಣ ಅಂತ. ನಮಸ್ಕಾರ ಮಾಡಬೇಕಾದ್ರೆ ಶುಭೇಕ್ಷಣಾಯ ನಮಃ ಅಂತ ನಮಸ್ಕಾರ ಮಾಡಬೇಕಾದದ್ದು. ಅಂದರೆ ಈ ಕ್ಷಣ ಅಂತ ಹೇಳಿದ್ರೆ ನೋಟ, ಶುಭೇಕ್ಷಣ ಅಂತ ಹೇಳಿದ್ರೆ ದೇವರ ನೋಟವೇ ಮಂಗಳಕರ ಅಂತ. ಅಂದರೆ ದೇವರು ನೋಡಿದ ಅಂತ ಹೇಳಿದ್ರೆ ಆಮೇಲೆ ಕೆಟ್ಟದಾಗುವುದು ಅಂತಿಲ್ಲ. ದೇವರು ಯಾರನ್ನ ಕಣ್ಣು ಬಿಟ್ಟು ಅರಳುಗಣ್ಣಿನಿಂದ ನೋಡ್ತಾನೆ, ಮುಂದೆ ಅವನಿಗೆ ಕೆಟ್ಟದಾಗುತ್ತದೆ ಅಂತ ಇಲ್ಲವೇ ಇಲ್ಲ. ಸಾಯುವ ತನಕ ಅಲ್ಲ, ಮತ್ತವನಿಗೆ ಕೆಟ್ಟದ್ದೇ ಇಲ್ಲ, ಮತ್ತು ಒಳ್ಳೆಯದೇ, ಅವನಿಗೆ ಯಾವಾಗಲೂ ಒಳ್ಳೆಯದೇ. ಯಾಕಂದರೆ ದೇವರ ಈ ಕ್ಷಣ ನೋಟವೇ ಅಂಥದ್ದು, ಮಂಗಳಕರವಾದ ನೋಟ ದೇವರದ್ದು. ಅದಕ್ಕೋಸ್ಕರ ದೇವರನ್ನು ಶುಭೇಕ್ಷಣ ಅಂತ ಕರೀತಾರೆ.